ವಿನೋಣ ಆಗಿದೆ ನೋಡಿ. ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಯೋಜಕರು. ದಯವಿಟ್ಟು ಅದನ್ನು ಸ್ವೀಕರಿಸುವಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮುಕ್ತ ಅವಕಾಶವಿದೆ, ದಯವಿಟ್ಟು ಹೋಗಿ ಸ್ವೀಕರಿಸಿ. ಹಲೋ ಚೆಕ್, ಹಲೋ ಚೆಕ್ ಚೆಕ್. ಯಾ ಎಸ್, ದಿನದ ಅಂತಿಮ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ದ ಲಾಸ್ಟ್ ಮ್ಯಾಚ್ ಆಫ್ ದ ಡೇ, ಮೂರನೇ ದಿನದ ಅಂತಿಮ ಪಂದ್ಯಾಟ. ಹಿಂದಿನ ಒಂದು ಮ್ಯಾಚನ್ನು ನಾವು ನೋಡ್ಕೊಂಡು ಬಂದ್ವಿ. ಎಂಥ ಒಂದು ಮ್ಯಾಚು, ಸಖತ್ತಾಗಿತ್ತು. ದ ಹೈ ವೋಲ್ಟೇಜ್ ಮ್ಯಾಚು. ಬಲರಾಮ್ ಬ್ಲಾಸ್ಟರ್ಸು ಜಯವನ್ನು ದಾಖಲಿಸಿ ಕ್ವಾಲಿಫೈರ್ ಆಗಿದ್ದಾರೆ. ವಿನ್ ಟ್ರ್ಯಾಕ್ ಹೋಗಿತ್ತು ಹೊರಗೆ. ಆ್ಯಂಡ್ ಆ ಒಂದು ಟೀಮ್ಗೆ ಶುಭಾಶಯನ ಕೊಡ್ತಾ ಇದ್ದೇವೆ, ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ವಿನ್ ಟ್ರ್ಯಾಕ್ ಟೀಮ್ನ ಎಲ್ಲ ಆಟಗಾರರಿಗೆ ಕೂಡ ಧನ್ಯವಾದಗಳು. ಎಸ್, ಇಲ್ಲಿ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಂತಿಮ ಒಂದು ಮ್ಯಾಚು, ಹನುಮಂತೇಗೌಡರು ವರ್ಸಸ್ GNR. ಇಲ್ಲಿ ಮತ್ತೆ ಹೈ ವೋಲ್ಟೇಜ್ ಪಂದ್ಯಾಟ. ಕ್ವಾಲಿಫೈರ್ ಎಂಟ್ರಿಗಾಗಿ ಲೀಗ್ನಲ್ಲಿ ಅಂತಿಮ ಪಂದ್ಯಾಟ ಉಳ್ಕೊಂಡಿರೋದು ಈ ಒಂದು ಪಂದ್ಯಾಟ. ಇದು ಮುಗಿದ ತರವಾದಲ್ಲಿ ನಾಳೆ ಅಂದರೆ ನಮ್ಮ ಮಿತ್ರವೃಂದ ಕಪ್ ಅಂತಿಮ ದಿನದ ಸೆಣಸಾಟಗಳು, ಎಲ್ಲ ಹೈ ವೋಲ್ಟೇಜ್ ಮ್ಯಾಚ್ಗಳು, ಕ್ವಾಲಿಫೈರ್ ಪಂದ್ಯಾಟಗಳು ಕೂಡ ಇಲ್ಲಿ ನಡೆಯುತ್ತೆ. 4 ದಿನಗಳು ನಡೆದಿರೋದು ಡೇ ಆ್ಯಂಡ್ ನೈಟ್ ಮ್ಯಾಚು. ದ ಹೈ ವೋಲ್ಟೇಜ್ ಆ್ಯಂಡ್ ಹೈ ಬಜೆಟ್ ಟೂರ್ನಮೆಂಟು ಮಿತ್ರವೃಂದ ಕಪ್. ನಾಳೆ ಅಂತಿಮ ದಿನ ಮ್ಯಾಚ್ ಇರೋದು. ಸ್ಪೋರ್ಟ್ಸ್ ಮುಖಾಂತರವಾಗಿ ವೀಕ್ಷಣೆ ಇರ್ತಕ್ಕಂಥ ಎಲ್ಲರಿಗೂ ಕೊನೆಯ ಹಂತಕ್ಕಾಗಿ ಮತ್ತೊಮ್ಮೆ ಸ್ವಾಗತಗಳು. ನಾಳೆ ಕೂಡ ಮ್ಯಾಚ್ ಸಾಗುತ್ತೆ. ಎಸ್, ಇಲ್ಲಿ ಬೌಲರ್ ಬಂದಿರೋದು ಶರತ್. ಬಿಟ್ಟಂಥ ಮೊದಲ ಚೆಂಡು ಒಟ್ಟಿಗೆ ಅವಕಾಶವನ್ನು ಮಾಡಿಕೊಡಲ್ಲ. ಇಟ್ಸ್ ಅ ಡಾಟ್ ಬಾಲ್. 8 ಓವರ್ಸ್ಗಳು ಅವಕಾಶ ಇದೆ. ಹಿಂದಿನ ಮ್ಯಾಚಲ್ಲಿ ನೋಡಿದ್ವಿ, ಲೋ ಸ್ಕೋರಿಂಗ್ ಇತ್ತು, ಆದರೂ ಕೂಡ ಅದನ್ನು ಡಿಫೆಂಡ್ ಮಾಡಿರೋದು ಎಂಥ ಒಂದು ಡಿಫೆಂಡು ಬಲರಾಮ ಬ್ಲಾಸ್ಟರ್ಸು. ಇಟ್ಸ್ ಎ ಬ್ರಿಲಿಯಂಟ್ ಡಿಫೆಂಡ್ ಅಂತಲೇ ಹೇಳ್ಬೋದು. ಮಿತ್ರವೃಂದ ಕಪ್ಪಲ್ಲಿ ಈ ರೀತಿಯ ಒಂದು ಮ್ಯಾಚ್ಗಳು ಎಲ್ಲ ಜನರಿಗೆ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ಎರಡನೇ ಬಾಳು ತಗೊಳ್ತಾರೆ. ಕಟ್ ಶಾಟನ್ನು ಮಾಡಿರೋದು ಅಕ್ಬರ್. ಶಾರ್ಟ್ ಪರ್ಫೆಕ್ಷನ್ ಇಲ್ಲ, ಇದು ಆಗುತ್ತೆ. ಡಾಟೆಡ್ ಡೆಲಿವರಿ. ಇನ್ನೂ ಕೂಡ ಖಾತೆ ಆರಂಭ ಮಾಡಬೇಕು. ಮೂರನೇ ಬಾಲು ಮತ್ತು ಬೌಲಿಂಗ್ನಲ್ಲಿರೋದು ಶರತ್. ಎಸ್, 2 ಬಾಲ್ ಕಂಪ್ಲೀಟ್ ಆಗುತ್ತೆ. ಸ್ಕೋರ್ ಇನ್ನೂ ಕೂಡ 1 ರನ್ನು ಮಾಡಿಲ್ಲ. 3ನೇ ಬಾರಿಗೆ ಎಸ್ಸಿರೋದು ಮತ್ತೆ ಡಾಟ್ ಬಾಲ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಮಾಡಿರೋದು ಡಾಟೆಡ್ ಡೆಲಿವರಿಗಳು. 3 ಡಾಟ್ ಬಾಲು. ಶರತ್ ಎಸ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಹಾಕಿರೋದು. ಇಲ್ಲಿ ಎಲ್ಲ ಡೆಲಿವರಿಗಳು ಕೂಡ ಇನ್ನೂ ಕೂಡ ಖಾತೆ ಆರಂಭ ಮಾಡಬೇಕು. ಹನುಮಂತೇಗೌಡರು 11. 2 ತಂಡಗಳು ಕೂಡ ಅವಕಾಶಗಳಂತೂ ಖಂಡಿತವಾಗಲಿದೆ. ಯಾವ ತಂಡ ಜಯಿಸುತ್ತೋ ಹೋಗ್ತಾರೆ ಕ್ವಾಲಿಫೈರ್ ಹಂತಕ್ಕೆ. ಆಲ್ರೆಡಿ ಲೀಗ್ನಲ್ಲಿ ಕೊನೆಯ ಪಂದ್ಯಾಟ ಇದು ಸಾಕ್ತಾ ಇರೋದು. ಪ್ರೀ ಕ್ಲೈಮ್ಯಾಕ್ಸ್ ದಿನ ಇವತ್ತು. ಎಸ್, ಎಲ್ಲಿ ಕೊಡ್ತಾರೆ, ಹೋಗಿರೋದು ಫೀಲ್ಡರ್ ಕೈಗೆ ಹೋಗುತ್ತೆ ವಿಕೆಟು. ಮೊದಲ ವಿಕೆಟ್ ಹೋಗಿರೋದು. ಶೂನ್ಯ ಸಂಪಾದನೆಯಲ್ಲಿ 0 ಫಾರ್ 1. ಒಳ್ಳೆ ಒಂದು ಬಾಲಿಂಗ್ ಮಾಡಿರೋದು ಶರತ್ ರವರು. 4ನೇ ಬಾಲ್. ಎಸ್, ಅಂತಿಮ 2 ಬಾಲ್ ಉಳ್ಕೊಳ್ಳುತ್ತೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್ ಎಟ್ ದ ಎಂಡ್ ಆಫ್ ವೆರಿ ಫಸ್ಟ್ ಓವರ್. ಸ್ಕೋರ್ ಇಸ್ ನಾವು 0 ಫಾರ್ 1. ಶೂನ್ಯಕ್ಕೆ 1. ಮೊದಲ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇರೋದು ಇಲ್ಲಿ GNR. 2 ತಂಡಗಳು ಕೂಡ ಬಾಲಿಷ್ಠ ತಂಡಗಳು. ಯಾವ ತಂಡ ಕೊನೆಯ ಲೀಗ್ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿ ಮುಂದಿನ ಹಂತದ ತೇರ್ಗಡೆಯನ್ನು ಕಾಣುತ್ತೆ ನೋಡಬೇಕು.
ಎಸ್ ಇದು ಮಿತ್ರವೃಂದ ಕಪ್ 2025 ದ ಹಿಸ್ಟ್ರಿ ಆಫ್ ಕರ್ನಾಟಕ, ದ ಹಿಸ್ಟ್ರಿ ಆಫ್ ಬೆಂಗಳೂರು. ಮೊದಲ ಬಾರಿಗೆ ಇಂಥ ಒಂದು ಟೂರ್ನಮೆಂಟ್ ಇಲ್ಲಿ ಮಾಡ್ತಾ ಇರೋದು. ಸತೀಶ್ ಇವರ ಒಂದು ನೇತೃತ್ವದಲ್ಲಿ ಸಮಾನ ಮನಸ್ಕರ ತಂಡ ನಡೆಸ್ತಾ ಇರ್ತಕ್ಕಂಥ ಟೂರ್ನಮೆಂಟು 4 ದಿನಗಳ ಪರ್ಯಂತ ಡೇ ಆ್ಯಂಡ್ ನೈಟು. ಗೆದ್ದಂಥ ತಂಡಕ್ಕೆ ಕೊಡ್ತಾರೆ 6 ಲಕ್ಷಗಳೊಂದು ಬೃಹತ್ ಕ್ಯಾಶ್ ಪ್ರೈಸು. ಸೆಕೆಂಡ್ ಒಂದು ಸ್ಥಾನಕ್ಕಾಗಿ ಕೊಡ್ತಾ ಇರೋದು 3 ಲಕ್ಷಗಳು. ಮ್ಯಾನ್ ಆಫ್ ದ ಸೀರೀಸ್ ಪಡ್ಕೊಳ್ತಾರೆ ದ್ವಿಚಕ್ರ ವಾಹನ ದ EV ಸ್ಕೂಟರ್. ಎಸ್ ಮತ್ತೆ ಬಿಟ್ಟಿದ್ದ ಚೆಂಡು ಇಲ್ಲಿ ಓಟವನ್ನು ಪೂರೈಸುವಂಥ ಯೋಚನೆಯನ್ನು ಮಾಡಿದ್ರು. 1 ರನ್ ಬರುತ್ತೆ. ಇಲ್ಲಿ ಖಾತೆ ಆರಂಭ ಮಾಡ್ತಾ ಇದೆ ಹನುಮಂತೇಗೌಡರು 11. ಅಂತಿಮ ಬಾಲ್ ಉಳ್ಕೊಳ್ತಾ ಇದೆ. 5ನೇ ಬಾಲ್ನಲ್ಲಿ ಓಟುಗಳ ಅವಕಾಶ ಮಾಡಿಕೊಟ್ರು ಶರತ್. ಅಂತಿಮ ಚೆಂಡು ಮೊದಲ ಓವರ್ ಮುಕ್ತಾಯಕ್ಕಾಗಿ. ಇಲ್ಲಿದು ಯೂಸ್ ಆಗುತ್ತೆ ಖಂಡಿತವಾಗ್ಲೂ. ಲಾಸ್ಟ್ ಬಾಲ್. ಇಟ್ಸ್ ಅ ಫೈನ್ ಶಾಟ್ ಬೈ ಪ್ರದೀಪ್. 1 run added to the total. Total now moves on to 2 for 1. It's a brilliant over by Sharath. Has given only 2 runs for this over after completion of 6 balls and scored as 2 for 1. 2ಕ್ಕೆ 1. ಹನುಮಂತೇಗೌಡರು 11. ಎಸ್ 3 ದಿನಗಳ ಪರ್ಯಂತ ನಾವು ನೋಡಿದ್ವಿ 16 ತಂಡಗಳು ಆಡಿರೋದು ಮ್ಯಾಚು. ಎಂಥ ಒಂದು ಬ್ರಿಲಿಯಂಟ್ ಮ್ಯಾಚ್ಗಳು ಇಲ್ಲಿ ನಡೆದಿರೋದು. 3 ದಿನಗಳ ಪರ್ಯಂತ ಡೇ ಆ್ಯಂಡ್ ನೈಟ್ನಲ್ಲಿ 16 ಫ್ರಾಂಚೈಸಿ ತಂಡದಲ್ಲಿ ಹೋಗೋದು ಕೇವಲ 2 ಟೀಮ್ ಮಾತ್ರ. ಅದು ಯಾವ ಟೀಮು ನಾಳೆ ಗೊತ್ತಾಗುತ್ತೆ. ಫೈನಲ್ ಡೇ, ಇಟ್ಸ್ ಅ ಹೈಲೈಟ್ ಡೇ ಆಫ್ ದ ಟೂರ್ನಮೆಂಟು. ಎಲ್ಲ ಮ್ಯಾಚ್ಗಳು ಕೂಡ ಹೈಲೈಟ್ ಆಗಿರುತ್ತೆ. ಕ್ವಾಲಿಫೈಯರ್ಗೆ ತಲುಪಿದಂಥ ತಂಡಗಳು ನಾಳೆಯಿಂದ ಪಂದ್ಯಾಟವನ್ನು ಆಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ಹಣಾಹಣಿ ಯುದ್ಧಗಳು. ಅಲ್ಲಿ ತಲುಪುತ್ತೆ 16 ಫ್ರಾಂಚೈಸಿ ತಂಡಗಳಲ್ಲಿ ಕೇವಲ 2 ಟೀಮ್ ಮಾತ್ರ ಜಯಿಸುವಂಥ ತಂಡ ಪಡ್ಕೊಳ್ಳುತ್ತೆ 6 ಲಕ್ಷಗಳ ಕ್ಯಾಶ್ ಪ್ರೈಸು. ರನ್ನರ್ಸ್ ಪಟ್ಟಕ್ಕೆ 3 ಲಕ್ಷಗಳ ಜೊತೆಗಾಗಿ ಸಿಗುತ್ತೆ ಬೆಳ್ಳಿಯ ಪ್ಯೂರ್ ಸಿಲ್ವರ್ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾ ಇರೋದು. ಇಲ್ಲಿ ಹೊಸ ಬೌಲರ್ ಬರ್ತಾರೆ ಪ್ರವಿ ಪುಟ್ಟು. ಮೊದಲ ಓವರ್ನಲ್ಲಿ ಶರತ್ರವರು ಒಳ್ಳೆ ಒಂದು ಓವರನ್ನು ಮಾಡಿದ್ದು ಅಂತಲೇ ಹೇಳಬೇಕು. ಕೇವಲ 2 ರನ್ ಕೊಟ್ಟಿರೋದು. 2 for 1. ಬಿಟ್ಟಿರೋದು ಮೊದಲ ಬಾಲು. ಸಾಕತ್ತಾಗಿ ತಗೊಳ್ತಾರೆ. ಇಲ್ಲಿ ಒಳ್ಳೆ ಫೀಲ್ಡ್ ಪ್ಲೇಸ್ಮೆಂಟನ್ನು ಮಾಡಿದ್ದಾರೆ. ಓಟುಗಳು ಬರಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇರೋದು. ಇದೇನೇ ನಮ್ಮ ಸತೀಶ್ ರವರು ಹೇಳಿರೋದು. ಈ ಒಂದು ಟೂರ್ನಮೆಂಟ್ನಲ್ಲಿ ಮಿತ್ರರಿಂದ ಯಾಕೆ ಹೈಲೈಟ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಸಿಚುವೇಶನ್ಗಳು ಹೈಲೈಟ್ ಪಾಯಿಂಟ್ ಆಗುತ್ತೆ. ಅದನ್ನು ಅನುಭವಿಸಬೇಕು ಸ್ಪೆಕ್ಟೇಟರ್ಸ್ಗೆ. ಇಂಥ ಒಂದು ರೋಚಕ ಏನು ಕ್ಷಣಗಳು ಬರುತ್ತೆ. 7-5, 6-5 ಈ ಥರ ಆಗುತ್ತೆ. ಲೋ ಸ್ಕೋರಿಂಗ್ನಲ್ಲೂ ಕೂಡ ಡಿಫೆಂಡ್ ಮಾಡ್ತಾರೆ. ಈ ರೀತಿ ಜನ ತುದಿಗಳನ್ನಲ್ಲಿ ಕಾಯ್ತಾ ಇರ್ತಾರೆ. ಇಂಥ ಒಂದು ಅನುಭವಗಳು ರೋಚಕತೆಯನ್ನು ಪಡ್ಕೊಳ್ಳುತ್ತೆ. ಸ್ಪೆಕ್ಟೇಟರ್ಸ್ ತುಂಬಾ ಎಂಜಾಯ್ ಮಾಡಿದ್ದಾರೆ ಇವತ್ತು. 3 ದಿನಗಳು ಕಂಪ್ಲೀಟ್ ಆಗಿದೆ. ನಾಳೆ ಉಳಿದಿರೋದು ಅಂತಿಮ ದಿನ. ನಾಳೆ ಇರೋದು ಅಸಲಿ ಆಟ. ಇಲ್ಲಿ ಹಾಫ್ ಕಟ್ ಶಾಟ್ ಮಾಡ್ತಾರೆ. ಶಾಟ್ ಪರ್ಫೆಕ್ಷನ್ ಇಲ್ಲ, ಆದರೂ ಕೂಡ ರಿಸ್ಕ್ ಸಿಂಗಲ್ ಒಂದೊಟ್ಟದ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಪ್ರದೀಪ. SL ಸ್ಟ್ರೈಕನ್ನು ಪಡ್ಕೊಳ್ತಾ ಇರೋದು ಗೌತಮ್ ಗೌಡ. ಲಾಸ್ಟ್ 3 ಬಾಲ್ಸ್ ಉಳ್ಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಸ್ಕೋರ್ ಆಗುತ್ತೆ 3 for 1. 3ಕ್ಕೆ 1. ನಾಲ್ಕನೇ ಚೆಂಡು ಎಸ್ತಿರೋದು. ಇಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಡಲ್ಲ. ಇಟ್ಸ್ ಎ ಡಾಟ್ ಬಾಲ್. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಲಾಸ್ಟ್ 2 ಬಾಲ್ಸ್. ಮತ್ತೆ 5ನೇ ಬಾರಿಗೆ ಪ್ರವಿ ಪುಟ್ಟು GNR ಪರವಾಗಿ. ಹನುಮಂತೇಗೌಡರು ಹಿಂದಿನ ಒಂದು ಪಂದ್ಯದಲ್ಲಿ ಜಯವನ್ನು ದಾಖಲಿಸಿ ಸ್ವಲ್ಪ ಮಟ್ಟಿಗೆ ನಂಬಿಕೆಯನ್ನು ಗಟ್ಟಿ ಮಾಡಿಕೊಂಡ್ರು. ಇಲ್ಲಿ ಕೊನೆ ಲೀಗ್ ಆಡ್ತಾ ಇರೋದು. ಇಟ್ಸ್ ಎ ಸೌಂಡ್ ಚೆನ್ನಾಗಿತ್ತು. ತಗೊಳ್ತಾರೆ ಕ್ಯಾಚು. ಹೋಗುತ್ತೆ ಮತ್ತೆ ವಿಕೆಟು. 3ನೇ ಒಂದು ರನ್ನಲ್ಲಿ ಹೋಗ್ತಾ ಇರೋದು. 2ನೇ ವಿಕೆಟ್ ಕಳ್ಕೊಳ್ತಾ ಇದೆ ಹನುಮಂತೇಗೌಡರು 11. ಇಲ್ಲಿ ಮತ್ತೆ ವಿಕೆಟ್ ಮತ್ತೆ ಆಗುತ್ತೆ. ಬೌಲರ್ಗಳು ಸಪೋರ್ಟ್ ಮಾಡಿದಾಗ ಈ ರೀತಿಯ ಒಂದು ಫೀಲ್ಡರ್ಗಳು ಸಪೋರ್ಟ್ ಮಾಡಿದರೆ ಒಂದು ಹಂತದ ಬೌಲರ್ಗಳು ಖುಷಿ ಆಗ್ತಾರೆ.
ಇಲ್ಲಿ ಅದನ್ನೇ ಮಾಡಿರೋದು ಫೀಲ್ಡರು. ಎಸ್, ಇಲ್ಲಿ ಬರ್ತಾ ಇರೋದು ನ್ಯೂ ಬ್ಯಾಟರು, ಐಕಾನ್ ಆಟಗಾರ ಸುರೇಶ್ ಬೊಮ್ಮಾಲಿ ಮಾಡ್ತಾರ ಮ್ಯಾಜಿಕ್ಕು. ಹಿಂದಿನ ಪಂದ್ಯದಲ್ಲಿ ನೋಡಿರ್ಬೋದು ನಾವು, ಭಾಳಷ್ಟು ಉತ್ತಮ ರೀತಿಯಲ್ಲಿ ಆಡಿರೋಂಥ ಆಟಗಾರ. ಇವತ್ತು ರಾಜ್ಯದ ಕ್ರಿಕೆಟ್ಗೆ ಹೋಲಿಸಿದರೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಯುವ ಆಟಗಾರ ಇವರು ಸುರೇಶ್ ಬೊಮ್ಮಾಲಿ. ಇಲ್ಲಿ ಬರ್ತಾ ಇದ್ದಾರೆ ಹನುಮಂತೇಗೌಡರು 11ನ ಪರವಾಗಿ ಐಕಾನ್ ಆಟಗಾರರು ಕೂಡ. ಹಿಂದಿನ ಪಂದ್ಯದಲ್ಲಿ ಗೆಲುವಿನ ರೂವಾರಿಯ ಪಾತ್ರ ವಹಿಸಿದಂಥವ್ರು, ಭಾಳಷ್ಟು ಉತ್ತಮ ರೀತಿಯ ರನ್ನನ್ನು ದಾಖಲಿಸಿದಂಥವ್ರು. ಎಸ್, ನ್ಯೂ ಬ್ಯಾಟರ್ ಬಂದಿದ್ದಾರೆ ಸುರೇಶ್ ಬೊಮ್ಮಾಲಿ, ಮಧ್ಯಮ ಕ್ರಮಾಂಕದಲ್ಲಿ ಬಂದಿರೋದು. ಮ್ಯಾಜಿಕ್ ಮಾಡ್ತಾರ ನೋಡಬೇಕು. ಲಾಸ್ಟ್ ಬಾಲು ತಗೊಳ್ಳೋದು ಪ್ರಯತ್ನಗಳು ಚೆನ್ನಾಗಿತ್ತು, ಟ್ರೈ ಮಾಡಿದ್ರು, ಆದರೆ ಅಲ್ಲಿ ರೀಚ್ ಆಗ್ತಾ ಇಲ್ಲ. ಇದು ಡಾಟ್ ಬಾಲ್ ಆಗುತ್ತೆ. ಓವರ್ ಮುಕ್ತಾಯ. ಎಂಡ್ ಆಫ್ ಸೆಕೆಂಡ್ ಓವರ್. ಸ್ಕೋರ್ ಇಸ್ ದ ಮೋಸ್ ಆನ್ ಟು 3 for 1, 3 for 2, ಕ್ಷಮಿಸಿ 3-2. ಆಲ್ರೆಡಿ ಟೂರ್ನಮೆಂಟಲ್ಲಿ ನಾವು ನೋಡ್ಬೋದು 127 ಸಿಕ್ಸರ್, SKIT ಸಿಕ್ಸರ್. ನಮ್ಮ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಡ ಮಾಡ್ತಾ ಇರ್ತಕ್ಕಂಥ ಪ್ರತಿ ಮ್ಯಾಚ್ನ ಸೂಪರ್ ಸಿಕ್ಸರ್ಗೆ ಕೊಡೋದು. ಫಾಸ್ಟ್ ಟ್ರ್ಯಾಕ್ ವಾಚು. ಈ ರೀತಿಯಲ್ಲಿ ಭಾಳಷ್ಟು ಅದ್ಧೂರಿಯಾಗಿ ವೈಭವಪೇತವಾಗಿ ಸಾಗ್ತಾ ಇರ್ತಕ್ಕಂಥ ಟೂರ್ನಮೆಂಟ್ ಇದು ಮಿತ್ರ ವೃಂದ ಕಪ್ 2025. ಬಹುಶಃ ಗೊತ್ತೇ ಆಗಿಲ್ಲ ನಮಗೆ 3 ದಿನ ಹೇಗೆ ಹೋಯಿತು ಅಂತ. ಇವತ್ತು 3 ದಿನದ ಲೀಗ್ನಲ್ಲಿ ಅಂತಿಮ ಪಂದ್ಯಾಟ ನಡೀತಾ ಇರೋದು. ನಾಳೆ ಅಸಲಿ ಆಟದ ಟೂರ್ನಮೆಂಟ್ಗಳು, ಮ್ಯಾಚ್ಗಳು ಇನ್ನೂ ಹೈಲೈಟ್ ಆಗಿರುತ್ತೆ. ಅಸಲಿ ಆಟ ಶುರುವಾಗುತ್ತೆ ನಾಳೆ, ಅಂತಿಮ ದಿನ. ಇಟ್ಸ್ ಅ ಫೈನಲ್ ಡೇ, ಇಟ್ಸ್ ಅ ಹೈಲೈಟ್ ಡೇ. 2 ಓವರ್ ಕಂಪ್ಲೀಷನ್ ಆಗುತ್ತೆ. ಸ್ಕೋರ್ ಆಗುತ್ತೆ ಇಲ್ಲಿ 3 for 2, 3-2. ಶರತ್ ಬಂದಿರೋದು ಹೊಸ ಬೌಲರ್ 3ನೇ ಓವರ್ಗಾಗಿ. ಪ್ರದೀಪ್ ಇದ್ದಾರೆ ಸ್ಟ್ರೈಕ್ ಎಂಡ್ನಲ್ಲಿ. ಸುರೇಶ್ ಬೊಮ್ಮಾಲಿ ಐಕಾನ್ ಆಟಗಾರ ಕೂಡ ಇದ್ದಾರೆ. ಆಗುತ್ತಾ ಮತ್ತೆ ಪಾರ್ಟ್ನರ್ಶಿಪ್ ಬಿಲ್ಡು. 3ನೇ ಬಾಲು ಬಿಟ್ಟಿರೋದು. ಕವರ್ ಡ್ರೈವ್ ಮಾಡುವಂಥ ಪ್ರಯತ್ನಗಳು. ಮತ್ತು ಇಲ್ಲಿ ಫೀಲ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ. 1 ರನ್ ಆ್ಯಡ್ ಆಗುತ್ತೆ. ರಿಸ್ಕಿ ಸಿಂಗಲ್ ಪೂರೈಕೆಯನ್ನು ಮಾಡ್ಕೊ. ಆದರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಫೀಲ್ಡಿಂಗಲ್ಲಿ. ಎಸ್, 1 ರನ್ ಆ್ಯಡ್ ಆಗುತ್ತೆ. ಸ್ಕೋರ್ ಆಗುತ್ತೆ ಇಲ್ಲಿ 4 for 2, 4-2. ಇನ್ನು ಕೂಡ 2 ಓವರ್ಗಳು ಮುಕ್ತಾಯದಲ್ಲಿ 4 ಓಟವನ್ನು ದಾಖಲಿಸಿರೋದು. ಆಗಿರೋದು ಬಾಲು 13, 4 ರನ್ ಮಾಡಿರೋದು ಹನುಮಂತೇಗೌಡರು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಸುರೇಶ್ ಬೊಮ್ಮಾಲಿ ಜವಾಬ್ದಾರಿ ಇನ್ನಿಂಗ್ಸನ್ನು ಖಂಡಿತವಾಗ್ಲೂ ಆಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಓಟಗಳ ಬರ ಅಂತೂ ಖಂಡಿತವಾಗ್ಲೂ ಇದೆ. ಇಲ್ಲಿ 2ನೇ ಬಾಲು. ಹೊಡೆದಿರೋದು ನೋಡಿ. ಮೊದಲೇ ಹೇಳಿದ್ವಿ ತಗೊಳ್ತಾರೆ ಇಲ್ಲಿ, ಆದರೆ ಫೀಲ್ಡ್ ಪ್ಲೇಸ್ಮೆಂಟ್ ಇತ್ತು, ಆದರೆ ಎಡವಟ್ಟನ್ನು ಮಾಡ್ತಾರೆ. ಹೇಳಿದ್ದೀವಿ ಮೊದಲೇ ಇದು ಬೇಕಾಗಿತ್ತು. ಇಲ್ಲಿ ಓಟಗಳ ಬರ ಅಂತೂ ಖಂಡಿತವಾಗ್ಲೂ ಇತ್ತು. ಐಕಾನ್ ಆಟಗಾರ ಜವಾಬ್ದಾರಿ. ದ ಅಗ್ರೆಸಿವ್ ಬ್ಯಾಟರ್ ಅಂತಲೇ ಹೇಳ್ಬೋದು ಹನುಮಂತೇಗೌಡರು 11 ಪರವಾಗಿ. ಸುರೇಶ್ ಬೊಮ್ಮಾಲಿ ಮೊದಲ ಒಂದು SKIT ಸಿಕ್ಸರ್ನಲ್ಲಿ ದಾಖಲಿಸಿರೋದು. ಇಂಥ ಒಂದು ಸೂಪರ್ ಸಿಕ್ಸರ್ಗೆ ಕೊಡ ಮಾಡ್ತಾ ಇರೋದು ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಒಂದು ಫಾಸ್ಟ್ ಟ್ರ್ಯಾಕ್ ವಾಚು. ಮೊದಲ ಒಂದು ಮ್ಯಾಜಿಕ್ ಶಾಟ್ನಲ್ಲಿ ಬೊಮ್ಮಾಲಿ ದಾಖಲಿಸಿರೋದು. ಇದು ಬೇಕಾಗಿತ್ತು. ಇಲ್ಲಿ ಕೇವಲ 4 ರನ್ಗಳನ್ನು ಆ್ಯಡ್ ಮಾಡಿದ್ರು ಸುರೇಶ್ ಬೊಮ್ಮಾಲಿ ಐಕಾನ್ ಆಟಗಾರ. ಇಲ್ಲಿ ಮೊದಲ 6 ಹೊಡೆದಿರೋದು. ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಅವಕಾಶಗಳಿತ್ತು, ಅದರಲ್ಲಿ ಫೀಲ್ಡರು ಸ್ವಲ್ಪ ಮಟ್ಟಿಗೆ ಜಡ್ಜ್ ಮಾಡಲಿಲ್ಲ. ಎಸ್, 2.2 ಓವರ್ಸ್. ಸ್ಕೋರ್ ಇಸ್ ದ ಮೋಸ್ ಆನ್ ಟು 10 for 2, 10-2. ಮತ್ತೆ ಶರತ್ 3ನೇ ಬಾಲ್. ಬಿಟ್ಟಿರೋದು 3ನೇ ಬಾಲು. ಓ ಮೈ ಗಾಡ್, ವಾಟ್ ಅ ಬ್ರಿಲಿಯಂಟ್ ಕ್ಯಾಚ್ ಹಸ್ ಬಿನ್ ಟೇಕನ್. ಓ ಮೈ ಗಾಡ್, ತಗೊಂಡಿರೋದಲ್ಲಿ ಐಕಾನ್ ಆಟಗಾರನ ಕ್ಯಾಚು ಸುರೇಶ್. ಫೀಲ್ಡರ್ಗರು ಈ ರೀತಿ ಸಪೋರ್ಟ್ ಮಾಡಿದರೆ ಬೌಲರ್ಗಳು ಹ್ಯಾಪಿಯಾಗಿರ್ತಾರೆ. ಸುರೇಶ್ ಬೊಮ್ಮಾಲಿ ಇನ್ನೂ ಕೂಡ ರನ್ ದಾಖಲಿಸುವ ಇರಾದೆಯಲ್ಲಿ ಇದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಕೊಟ್ಟಿರೋದು ವಿಕೆಟ್ ಆಘಾತ. ಶರತ್ತು ಮ್ಯಾಜಿಕಲ್ ಡೆಲಿವರಿನ ಮಾಡಿದ್ದು, ಅಲ್ಲಿ ಫೀಲ್ಡರ್ಗಳು ಅಷ್ಟೇ ಉತ್ತಮವಾಗಿ ತಗೊಂಡಿರೋದು. ಬ್ರಿಲಿಯಂಟ್ ಕ್ಯಾಚ್ ಅಂತಲೇ ಹೇಳ್ಬೋದು. ಇದು ಸಖತ್ ಕ್ಯಾಚು. ಕ್ಯಾಚ್ ಮಿತ್ರ ವೃಂದ ಈ ರೀತಿಯ ಫೀಲ್ಡರ್ಗೂ ಕೂಡ ಕೊಟ್ಟು ಗೌರವಿಸ್ತಾರೆ. ಬೆಸ್ಟ್ ಫೀಲ್ಡರ್ ಬೈಸಿಕಲನ್ನು ಕೊಟ್ಟು ಗೌರವಿಸ್ತಾರೆ. ಬೆಸ್ಟ್ ಬ್ಯಾಟರ್ಗೂ ಬೈಸಿಕಲ್, ಬೆಸ್ಟ್ ಬೌಲರ್ಗೂ ಬೈಸಿಕಲ್. ಎಲ್ಲ ರೀತಿಯಲ್ಲೂ ಒಂಥರ ಹೈ ಬಜೆಟು, ಎಲ್ಲದರಲ್ಲೂ ಕೂಡ ತುಂಬ ಯೋಚನೆ ಮಾಡಿದ್ದಾರೆ ನಮ್ಮ ಆರ್ಗನೈಸರು. ಬಹುಶಃ ಕರ್ನಾಟಕದ ಹಿಸ್ಟ್ರಿ ಆಫ್ ಕರ್ನಾಟಕ, ಹಿಸ್ಟ್ರಿ ಆಫ್ ಬೆಂಗಳೂರು ಈ ರೀತಿ ಒಂದು ಟೂರ್ನಮೆಂಟ್ ಇಲ್ಲಿ ನಡೀತಾ ಇರೋದು.
ಎಸ್, ಇಲ್ಲಿ ಲಾಸ್ಟ್ ಉಳ್ಕೊಳ್ಳುತ್ತೆ. ಲಾಸ್ಟ್ 3 ಬಾಲು, 4ನೇ ಬಾರಿಗೆ ಮತ್ತೆ ಷರತ್ತು. ಇಲ್ಲಿ ಹೋಗಿರೋದು ವಿಕೆಟು ಯಾರ್ದು? ಸುರೇಶ್ ಬೊಮ್ಮಲಿ ಅವರ ವಿಕೆಟ್ ಹೋಗಿರೋದು. ಸಖತ್ತಾಗಿರೋದು ಇದಂತೂ. ಯಾಕಂದರೆ ಐಕಾನ್ ಆಟಗಾರ ಇದ್ದಿದ್ರೆ ಇನ್ನೂ ಒಂದು ಸಿಕ್ಸರ್ ಹಾಗೆಯೇ ಬೌಂಡರಿಗಳ ನಿರೀಕ್ಷೆಯನ್ನಂತೂ ಖಂಡಿತವಾಗ್ಲೂ ಹನುಮಂತೇಗೌಡರು 11 ಡಗೌಟಲ್ಲಿ ಮಾಡಿತ್ತು. ಅದಕ್ಕೆ ಎಲ್ಲ ಕನಸಿಗೂ ಭಗ್ನ ಮಾಡಿದ್ದಿಲ್ಲಿ GNR. ಎಸ್, ಮತ್ತೆ ಬಿಡ್ತಾರೆ ಬಾಲು. ಸಖತ್ತಾಗಿದೆ. ಪ್ರಯತ್ನ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾರೆ. ಈ ಥರ ಬಾಲ್ಗೆ ಹೊಡೆಯೋಕ್ಕೆ ಹೋದರೆ ಅದು ಶಾರ್ಟ್ ಪರ್ಫೆಕ್ಷನ್ ಆಗಲ್ಲ ಅಂತ ಯೋಚನೆ ಮಾಡಿರೋದು ಅಲ್ಲಿ ಬ್ಯಾಟರು ಪ್ರಕಾಶು. ಎಸ್, ಉಳ್ಕೊಳ್ಳುತ್ತೆ ಲಾಸ್ಟ್ 2 ಬಾಲು. ಷರತ್ತು ಎಂಥ ಒಂದು ಓವರನ್ನು ಮಾಡಿರೋದು. ಸಿಕ್ಸರ್ಗೆ ಅವಕಾಶ ಮಾಡಿ ಕೊಟ್ಟರು. ತರುವಾದ ಚೆಂಡಿನಲ್ಲಿ ತಗೊಂಡಿರೋದು ಯಾರು ವಿಕೆಟು? ಐಕಾನ್ ಆಟಗಾರ, ಡೇಂಜರಸ್ ಬ್ಯಾಟರು, ಅಗ್ರೆಸಿವ್ ಬ್ಯಾಟರು ಸುರೇಶ್ ಬೊಮ್ಮಲಿ ಅವರು ವಿಕೆಟ್ ತಗೊಂಡಿರೋದು. ಎಸ್, ಲಾಸ್ಟ್ 2 ಬಾಲ್. ಇಟ್ಸ್ ಅ 5th ಬಾಲ್ ಆಫ್ ದ ಓವರ್. ಐದನೇ ಬಾರಿ ಬಿಟ್ಟಿರೋದು. ವೈಡ್ ಅಪೀಲ್ಗಳನ್ನು ಮಾಡ್ತಾ ಇದ್ದಾರೆ ಪ್ರಕಾಶು. ಕೊಡ್ತಾ ಇಲ್ಲ ಅಂಪೈರು. ಅಂತಿಮ ಬಾಲ್ ಉಳ್ಕೊಳ್ಳುತ್ತೆ. ಲಾಸ್ಟ್ 1 ಬಾಲ್. 3ನೇ ಓವರ್ ಮುಕ್ತಾಯಕ್ಕಾಗಿ 10 for 3, 10ಕ್ಕೆ 3. ಬಹುಶಃ ನಾವು ಯೋಚನೆ ಮಾಡ್ಬೋದು, ಸುರೇಶ್ ಬೊಮ್ಮಲಿ ಇದ್ದಿದ್ರೆ ಎಂಥ ಒಂದು ಸ್ಕೋರಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರು. ಇಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಬಹುಶಃ ಅದೇ ರೀತಿ ಒಂದು ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ಆ ಎಲ್ಲ ಕನಸುಗಳನ್ನು ನೀರೆರಚಿದ್ದು GNR ಕ್ಷೇತ್ರರಕ್ಷಕ. ಇಟ್ಸ್ ಅ ಬ್ರಿಲಿಯಂಟ್ ಕ್ಯಾಚನ್ನು ತಗೊಂಡಿದ್ದಲ್ಲಿ ಅದರಿಂದ ಹೋಗಿರೋದು ಐಕಾನ್ ಆಟಗಾರ ಸುರೇಶ್ ಬೊಮ್ಮಲಿ ವಿಕೆಟು. ಎಸ್, ಇಲ್ಲಿ ಕಂಪ್ಲೀಟ್ ಆಗುತ್ತೆ 3 ಓವರು. ಎಂಡ್ ಆಫ್ 3 ಓವರ್ಸು. ಸ್ಕೋರ್ 10 for 3. ಇಲ್ಲಿ ಬೊಮ್ಮಲಿ ದಾಖಲಿಸಿದಂಥ ಒಂದು ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ಲಾಭದಾಯಕ ಅಂಶ. ಆ ಒಂದು ಸರಣಿಯನ್ನು ಮುಂದುವರಿಸಬೇಕಾಗಿದೆ. ನಾವು ನೋಡ್ತಾ ಇರ್ಬೋದು, ಟೂರ್ನಮೆಂಟ್ನಲ್ಲಿ 128 SKIT ಸಿಕ್ಸರ್ಗಳು ದಾಖಲಾಗಿರೋದು. ಆ್ಯಂಡ್ ಆಫ್ಟರ್ ಕಂಪ್ಲೀಷನ್ ಆಫ್ 3 ಓವರ್ಸ್ ಸ್ಕೋರ್ ಇಸ್ ದ ಮೂವ್ಸ್ ಆನ್ ಟು 10 for 3. ಲೋ ಸ್ಕೋರಿಂಗ್ನಲ್ಲಿ ಪಂದ್ಯಾಟದ ವಸ್ತುಶಃ ಇಲ್ಲಿ ಹಿಡಿತವನ್ನು ಸಾಧಿಸ್ತಾ ಇರೋದು GNR. ಇಲ್ಲಿ ಬೇಕಾಗತ್ತೆ ಜಯ. ಮ್ಯಾಚ್ ಇದ್ದಿದ್ದು ಆದರೂ ಕೂಡ ಜಯಿಸಿದಂಥ ಒಂದು ತಂಡ ಬಲರಾಮ್ ಬ್ಲಾಸ್ಟರ್ಸು ಮುಂದಿನ ಹಂತದ ತೇರ್ಗಡೆಯನ್ನು ಕಾಣ್ತಾ ಇದೆ. ಅದಕ್ಕೆ ಹೇಳೋದು ಕ್ರಿಕೆಟ್ ಎಂಬುದು ಅನ್ಪ್ರೆಡಿಕ್ಟಬಲ್ ಅಂತ. ಎಸ್, ಇಲ್ಲಿ ಬಿಡ್ತಾರೆ. ತಗೊಂಡಿರೋದು ಹೋಗುತ್ತಾ? ಇಲ್ಲ. ಇಲ್ಲಿ ಫೀಲ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಕೇವಲ 2 ರನ್ನು ಆ್ಯಡ್ ಆಗ್ತಾ ಇರೋದು. ಎಸ್, 1 ರನ್ ಆ್ಯಡ್ ಟೋಟಲ್. ಇಸ್ ನೌ ಮೂವ್ಸ್ ಆನ್ ಟು 11 for 3, 11ಕ್ಕೆ 3. ಎಸ್, 4ನೇ ಓವರ್ಗಾಗಿ ಬಂದಿರೋದು ಮಧು ಮೆಟ್ಟ. ಮತ್ತು 2ನೇ ಬಾರಿಗೆ ಬಿಟ್ಟಿರೋದು. ಮತ್ತು ಸಖತ್ತಾಗಿ ಡೆಲಿವರಿಯನ್ನು ಮಾಡಿದರು. ಅಲ್ಲಿ ಶಾರ್ಟ್ ಪರ್ಫೆಕ್ಷನ್ ಅವಕಾಶಗಳಿಲ್ಲ. ಯಾಕಂದರೆ ಆ ರೀತಿಯ ಒಂದು ಲೈನ್ ಲೆಂತ್ ಡೆಲಿವರಿಯನ್ನು ಮಾಡಿದ್ದು. 3 for 2 ಓವರ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿ. ಮತ್ತು 4ನೇ ಓವರ್ನ 3ನೇ ಚೆಂಡು ಮಧು ಮೆಟ್ಟ. ಅನುಭವದ ಬಾಲರ್ ಇವರು. ಇವತ್ತಿನ ಬೆಂಗಳೂರಿನ ಪರಿಸರದ ಟೂರ್ನಮೆಂಟ್ಗಳಲ್ಲಿ ಭಾಳಷ್ಟು ಅನುಭವದ ಆಟವನ್ನು ಆಡಿರ್ತಕ್ಕಂಥ ಯುವ ವೇಗಿ. ಇಲ್ಲಿ ಕವರ್ ಡ್ರೈವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಮತ್ತೆ ರಿಸ್ಕಿ ಸಿಂಗಲ್ ಪೂರೈಕೆ. ಸ್ಕೋರ್ ಇಸ್ ದ ಮೂವ್ಸ್ ಆನ್ ಟು ಇದು ಬೇಕಾಗುತ್ತೆ, ಯೂಸ್ ಆಗುತ್ತೆ ಇದು. ಎಸ್, ಇಲ್ಲಿ ತಗೊಳ್ತಾರೆ. ಡಿಫೆನ್ಸ್ ಮಾಡೋದು ಪ್ರಕಾಶ್ ರವರು. ಇಲ್ಲಿ ವಿಕೆಟ್ ಹೋಗಿದೆ ಐಕಾನ್ ಆಟಗಾರದು. ನಾವು ಉಳಿಬೇಕು. ರನ್ ಪ್ರತಿ ಬಾಲ್ನಲ್ಲಿ ಸಿಕ್ಸರ್ ಆಗಿತ್ತು. ಆದರೆ ನೆಕ್ಸ್ಟ್ ಬಾಲ್ನ ಕೂಡ ಅದೇ ರೀತಿಯಲ್ಲಿ ಸ್ವಿಚ್ ಇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಯಶಸ್ಸು ಕಂಡಿಲ್ಲ. ಆದರೆ ಅಲ್ಲಿ ಬ್ರಿಲಿಯಂಟ್ ಕ್ಯಾಚ್ ತಗೊಂಡಿರೋದು ಫೀಲ್ಡರು.
ಎಸ್ ಇಲ್ಲಿ ಉಳ್ಕೊಳುತ್ತೆ ಲಾಸ್ಟ್ 1 ಬಾಲು ಸ್ಕೋರ್ ಆಗುತ್ತೆ 15-3 15-3. ಎಸ್ ಟೂರ್ನಮೆಂಟ್ನಲ್ಲಿ ನೋಡ್ಬೋದು 128 SKIT ಸಿಕ್ಸರ್ಗಳು 96 ಬೌಂಡರ್ಸ್ಗಳು ದಾಖಲಾಗಿರೋದು. ಇಟ್ಸ್ ಅ ಕಂಪ್ಲೀಷನ್ ಆಫ್ 3 ಡೇ ಓನ್ಲಿ. ಮಧುಮಿಠಾಯ್ ಲಾಸ್ಟ್ 1 ಬಾಲ್. ಎಸ್ ಇಲ್ಲಿ ಬಿಟ್ಟಿರೋಂಥ ಲಾಸ್ಟ್ ಬಾಲು ವಾಟ್ ಎ ವೈಟ್ ಪ್ರದೀಪ್ ಅವರು. ಇಟ್ಸ್ ಅ ಕಲರ್ ನಮ್ಮ ಟೂರ್ನಮೆಂಟಿನ ಪೆಡ್ಲೈಟ್ಗೂ ಕೂಡ ಸಕ್ಕದ ಕಲರಾಗಿ ಕಾಣ್ತಾ ಇದ್ದಾರೆ ಬ್ಯಾಟರು. ಎಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ 4th ಓವರು ಆಗಿರೋದು. ಸ್ಕೋರು 15, ಎದುರಿಸಿರೋದು 24 ಬಾಲು. ಸ್ಕೋರ್ ಆಗುತ್ತೆ 15 15-3. ಎಸ್ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕು ಗ್ರೌಂಡ್ ಒಳಗೆ ಬರುತ್ತೆ. ಕೂಲ್ ಬೇಬಿ ನೀವು ತಗೊಳ್ಳಿ. ನೋಡ್ತಾ ಇರೋ ಹೀಗೆ ಇನ್ನು ಕೂಡ ಇನ್ನಿಂಗ್ಸ್ ಬಾಕಿ ಇದೆ. ಇದು ಕೊನೆಯ ಅಂತಿಮ ಲೀಗ್ ಮ್ಯಾಚ್ ಇಲ್ಲಿ ನಡೀತಾ ಇರೋದು. ನಾಳೆ ಇರೋದು ಅಸಲಿ ಆಟ. ನಾಳೆ ಬೆಂಗಳೂರಿನ ಪರಿಸರದ ಹೈ ವೋಲ್ಟೇಜ್ ಮ್ಯಾಚ್ಗಳು ನಾಳೆ ಸಾಗುತ್ತೆ. ಮಿತ್ರವೃಂದ ಕಪ್ನ ಅಸಲಿ ಆಟ ಶುರುವಾಗುತ್ತೆ. ರಣಾಂಗಣ ಸಿದ್ಧವಾಗಿದೆ, ಚಕ್ರವ್ಯೂಹ ರೆಡಿ ಆಗಿದೆ. ನಾಳೆಯಿಂದ 2 ತಂಡ ಮಾತ್ರ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟು ಜಯಿಸುವಂಥ ತಂಡ 6 ಲಕ್ಷಗಳ ಒಂದು ಕ್ಯಾಶ್ ಪ್ರೈಸನ್ನು ಪಡ್ಕೊಳ್ತಾರೆ. ರನ್ನರ್ಸ್ ತಂಡ 3 ಲಕ್ಷ, ಜೊತೆಗಾಗಿ ಬೆಳ್ಳಿ ಟ್ರೋಫಿ ಯಾವ ತಂಡ ಪಡ್ಕೊಳ್ಳುತ್ತೆ ಕಾಯ್ತಾ ಇದ್ದಾರೆ ಎಲ್ಲರೂ. 16 ಫ್ರಾಂಚೈಸಿ ತಂಡಗಳಲ್ಲಿ ಆಡಿದ್ದು, ಆದರೆ ಕೊನೆಯಲ್ಲಿ ಬರೋದು 2 ತಂಡಗಳು ಮಾತ್ರ. ಅದ್ಯಾವ ತಂಡ ಇಲ್ಲಿ ಮಿತ್ರವೃಂದ ಕಪ್ಪು? ಯಾಕಂದರೆ ನಾವು ಯೋಚನೆ ಮಾಡ್ತೀವಿ ಈ ಥರ ಒಂದು ಟೂರ್ನಮೆಂಟ್ ನಡೆಸಿದಾಗ ನಾವು ಹೇಳ್ತಾ ಇರ್ತೀವಿ ಈ ಥರ ಟೂರ್ನಮೆಂಟ್ಗಳು ಹೆಸರು ಕೊಡುತ್ತೆ. ಅದರಲ್ಲಿ ಕೆಲಸ ಮಾಡೋರಿಗಾಗಿರ್ಬೋದು, ಹಾಗೆಯೇ ಅದರಲ್ಲಿ ಆಡುವಂಥ ತಂಡಕ್ಕಾಗಿರ್ಬೋದು. ಇಲ್ಲಿ ಗೆದ್ದಾಗ ಒಂದು ಹೆಸರಂತೂ ಖಂಡಿತವಾಗ್ಲೂ ಒಂದು ವರ್ಷ ಓಡಾಡ್ತಾ ಇರುತ್ತೆ. ವರ್ಷದಲ್ಲಿ ಮಿತ್ರವೃಂದ ಯಾರು ಗೆದ್ದಿರೋದು, ಮಿತ್ರವೃಂದ ಯಾರು ಗೆದ್ದರು, ಇಷ್ಟು ದೊಡ್ಡ ಟೂರ್ನಮೆಂಟು, ಈ ಹೈ ಬಜೆಟ್ ಟೂರ್ನಮೆಂಟು, ಆ ತಂಡಕ್ಕೆ ಯಾವಾಗಲೂ ಒಂದು ವರ್ಷ ಹೆಸರಂತೂ ಖಂಡಿತವಾಗ್ಲೂ ಇರುತ್ತೆ. ಅದನ್ನೇ ಯಾರು ಪಡ್ಕೊಳ್ತಾರೆ ನೋಡಬೇಕಿಲ್ಲಿ. ಯಾಕಂದರೆ ಅಂಥ ಒಂದು ಟೂರ್ನಮೆಂಟ್ ಇದು. ಆ ಯಾವ ತಂಡ ಹೆಸರನ್ನು ಪಡ್ಕೊಳ್ತಾ ವರ್ಷ ಅಂತೂ ಎಲ್ಲರ ಬೈನಲ್ಲೂ ಇರುತ್ತೆ ಆ ತಂಡದ ಹೆಸರು. 2 ತಂಡ ಕಾಯ್ತಾ ಇದ್ದೀವಿ ನಾವು ಕೂಡ. ನಾಳೆ ಇರೋದು ಅಸಲಿ ಆಟ. ಭಾನುವಾರದ ಬಾಡುಟದ ಜೊತೆಗೆ ನಮ್ಮ ಜೊತೆ ಎಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ನೀವು ಕೂಡ ಕಾಯ್ತಾ ಇರಬೇಕು. ನಾಳೆನೂ ಇರುತ್ತೆ ಹೈ ವೋಲ್ಟೇಜ್ ಮ್ಯಾಚ್ಗಳು. ಪ್ರತಿಯೊಂದು ಮ್ಯಾಚ್ಗಳು ಕೂಡ ಸಖತ್ತಾಗಿರುತ್ತೆ. ಪ್ರತಿಯೊಂದು ಚಾನೆಲ್ ಕೂಡ ಪೈಸಾ ವಸೂಲು ಎಂಟರ್ಟೈನ್ಮೆಂಟು. ಇದನ್ನೇ ಒಂದು ಯೋಚನೆ ಮಾಡಿದ್ದು ನಮ್ಮ ಸತೀಶ್ ಸರ್. ಯಾಕಂತ ಹೇಳಿದ್ರೆ ಈ ಸ್ಥಳೀಯ ಆಟಗಾರರಿಗೆ ಇಲ್ಲಿ ಹಾಕೊಂಡು ಆಡೋಕ್ಕಿಂತ ಹೆಚ್ಚು ಹೊರತಾಗಿ ಟೂರ್ನಮೆಂಟ್ಗಳು ಕೂತ ಸ್ಪೆಕ್ಟೇಟರ್ಸ್ಗೆ ಒಂದು ಎಂಜಾಯ್ಮೆಂಟನ್ನು ಕೊಡಬೇಕು. ಆ ಕ್ಷಣಗಳನ್ನು ಅವರು ಫೀಲ್ ಮಾಡಬೇಕು, ಅನುಭವಿಸ್ಬೇಕು ಅನ್ನೋದೇ ಆ ಒಂದು ಟೂರ್ನಮೆಂಟ್ ಉದ್ದೇಶ. ಅದನ್ನೇ ಮಾಡಿದ್ದು. ಇಲ್ಲಿ ಎಲ್ಲ ನಮ್ಮ ಸ್ಪೆಕ್ಟೇಟರ್ಸ್ ಇವತ್ತು ಎಲ್ಲ ಮ್ಯಾಚನ್ನು ಕೂಡ ಎಂಜಾಯ್ ಮಾಡಿದ್ದಾರೆ. ಅಂಥ ಒಂದು ಮ್ಯಾಚ್ ಇವತ್ತು ಇದ್ದಿದ್ದು. ಎಲ್ಲ ಮ್ಯಾಚ್ಗಳು ಕೂಡ ಹೈ ವೋಲ್ಟೇಜ್ ಆಗಿತ್ತು. ಕೊನೆ ಹಂತದಲ್ಲಿ ಕೂಡ ತುದಿಗಾಲಿನಲ್ಲಿ ನಿಲ್ಲುವಂಥ ಮ್ಯಾಚ್ಗಳು ಕೂಡ ನಾವು ನೋಡಿದ್ವಿ. ಹಿಂದಿನ ಮ್ಯಾಚ್ನಲ್ಲಿ ವಿನ್ ಟ್ರ್ಯಾಕನ್ನು ಹೊರಗೆ ಕಳಿಸಿ ಜಯಿಸಿದ್ದು ಬಲರಾಮ ಬ್ಲಾಸ್ಟರ್ಸು. ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿದ್ದು ಅಲ್ಲಿ ಮಂಜು ಮ್ಯಾಡಿ ಎಂಥ ಒಂದು ಓವರನ್ನು ಮಾಡಿದ್ದು. ಕೊನೆ ಓವರ್ನಲ್ಲಿ ಕಟ್ಟಿ ಹಾಕಿದ್ದು ಅಂತಲೇ ಹೇಳ್ಬೋದು. ತಗೊಂಡ್ರು ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚು. ಪ್ರತಿ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ಗೆ ಕೊಡ ಮಾಡ್ತಾ ಇರ್ತಕ್ಕಂಥದ್ದು ಕೆಮಿಕಲ್ ಇಂಡಿಯಾರವರು. ಗಿಫ್ಟ್ ಹ್ಯಾಂಪರು ಈ ರೀತಿಯಲ್ಲಿ ಸಾಕ್ತಾ ಇರೋದು ನಮ್ಮ ಮಿತ್ರವೃಂದ ಕಪ್ಪು. ಎಸ್ 4 ಓವರ್ ಕಂಪ್ಲೀಟ್ ಆಗುತ್ತೆ. ನಮ್ಮ ಕೂಲ್ ಬೇಬಿ ಕೂಡ ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವಾಗಿ ಹೊರಗೆ ಬರ್ತಾ ಇದ್ದಾರೆ. ಎಸ್ 15-3 ಅಂತಿಮ 4 ಓವರ್ಗಳು ಬಾಕಿ ಇದೆ. ಇನ್ನು ಕೂಡ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಹೊಸ ಬೌಲರ್ ಪ್ರವಿ ಪುಟ್ಟು ಮತ್ತೆ ಬಂದಿದ್ದಾರೆ. ಬಹುಶಃ ಇಲ್ಲಿ ಸುರೇಶ್ ಬೊಮ್ಮಲೆಯವರ ಅನುಪಸ್ಥಿತಿ ಕಾಡ್ತಾ ಇದೆ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಒಂದು ಸಿಕ್ಸರ್ ಹೊಡೆದ್ರ ಮೇಲೆ ಭಾಳಷ್ಟು ನಂಬಿಕೆಯಲ್ಲಿದ್ದರು. ಇಟ್ಸ್ ಎ ಗುಡ್ ಫೀಲ್ಡಿಂಗ್, ಸಖತ್ತಾಗಿ ತಗೊಂಡಿರೋದು. 2 ರನ್ಸು ಆ್ಯಡ್ ಆಗುತ್ತೆ. 17-3. ಎಸ್ ನಾವು ಮೊದಲೇ ಹೇಳ್ತಾ ಇದ್ದೀವಿ ಸುರೇಶ್ ಬೊಮ್ಮಲೆ ಅವರು ಔಟ್ ಆಗಿದ್ರ ಮೇಲೆ ಸ್ವಲ್ಪ ಮಟ್ಟಿಗೆ ರನ್ ಮಿಷನ್ ಆಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಿಕ್ಸರ್ ಹೊಡೆದ ಮೇಲೆ ಭಾಳಷ್ಟು ನಂಬಿಕೆ ಅಂತ ಇತ್ತು. ಮತ್ತೆ ಒಂದಿಷ್ಟು ಈ ಥರ ಮ್ಯಾಜಿಕಲ್ ಶಾಟ್ಗಳು ದಾಖಲಿಸ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನು ಡಗೌಟಲ್ಲಿ ಹನುಮಂತಗೌಡರು 11 ಮಾಡಿದರು. ಆದರೆ ನಂಬಿಕೆಗಳನ್ನು ಹುಸಿ ಮಾಡಿದರು ಇಲ್ಲಿ GNK. 2ನೇ ಬಾಲ್ ಬಿಟ್ಟಿರೋದು, ಮತ್ತೆ ಸೇಮ್ ಪ್ಲೇಸ್ಮೆಂಟಲ್ಲಿ ಹೊಡೆದಿರೋದು. ಕೇವಲ 1 ರನ್ ಆ್ಯಡ್ ಆಗುತ್ತೆ. ಸದ್ಯದ ಪರಿಸ್ಥಿತಿಗೆ ಹೋಲಿಸಿದರೆ ಇದು ಲೋ ಸ್ಕೋರಿಂಗ್ ಅಂತಲೇ ಹೇಳ್ಬೋದು. 4 ಓವರ್ಗಳು ಮುಕ್ತಾಯವನ್ನು ಕಂಡು 5ನೇ ಓವರ್ 2ನೇ ಬಾಲ್ ಆಗಿರೋದು. ಸ್ಕೋರ್ ಆಗಿರೋದು 18-3 18-3. ಸ್ವಲ್ಪ ಮಟ್ಟಿಗೆ ಬಿರುಸಿನ ಯಾವುದೇ ಹೊಡೆತಗಳಿಗೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ GNK. ಸ್ವಲ್ಪ ಮಟ್ಟಿಗೆ ಮೊದಲ ಹಂತದ ಯಶಸ್ಸನ್ನು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೊಟ್ಟಿರೋದು ಹೋಗುತ್ತೆ ಮ್ಯಾಕ್ಸಿಮಮ್. ಎಸ್ ಇದು ಹೋಗಿರೋದು ಮ್ಯಾಕ್ಸಿಮಮ್. SKIT ಸಿಕ್ಸರ್ ಬೇಕಾಗಿತ್ತು. ಇದು ಹೊಡೆದಿರೋದು ಪ್ರಕಾಶ್ ರವರು. SK ಮಾಡಿರೋದು ತಗೊಳ್ತಾರೆ ಇಲ್ಲಿ ಸಿಕ್ಸರು. SKIT ಸಿಕ್ಸರನ್ನು ಹೊಡೆದಿರೋದು. 6 ರನ್ನು ಆ್ಯಡ್ ಆಗುತ್ತೆ. ಸ್ಕೋರ್ ಆಗುತ್ತೆ ಇವಾಗ 24. ಪ್ರವೀಣ್ ಪುಟ್ಟು ಕೊಟ್ಟಿರೋದು 6. ಅಂತಿಮ 3 ಬಾಲ್ ಉಳ್ಕೊಳುತ್ತೆ. ಪ್ರವೀಣ್ ಪುಟ್ಟು ಮತ್ತೆ 4ನೇ ಬಾರಿಗೆ ಇಲ್ಲಿ. ಎಸ್ ಇಲ್ಲಿ ಹೋಗುತ್ತೆ. ಓ ಮೈ ಗಾಡ್, ವಾಟ್ ಅ ಶಾಟ್, ವಾಟ್ ಅ ಫೈನ್ ಶಾಟ್ ಬೈ ಪ್ರಕಾಶ್. ಇಟ್ಸ್ ಅನ್ಸ್ಟಾಪಬಲ್, 1 ಮ್ಯಾನ್ ಶೋ ಅಂತಾನೆ ಹೇಳ್ಬೋದು ಇದು.
ಅನುಭವಿಸಿದಂತ ತಂಡ ಇಲ್ಲಿ ಕೊಟ್ಟಿರೋದು ನಂಬಿಕೆಗಳನ್ನು ಮತ್ತೆ ಗಟ್ಟಿ ಮಾಡಿರೋದು ಬ್ಯಾಟರ್ ಪ್ರಕಾಶ್ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ SKIT ಸಿಕ್ಸರ್ ಹೊಡೆದಿರೋದು. ಸ್ಕೋರ್ ಆಗುತ್ತೆ ನೋಡಿ 18 ಇತ್ತು, ಇವಾಗ ಆಗಿರೋದು 30, 34-3. ಲಾಸ್ಟ್ ಬಾಲ್ ಉಳ್ಕೊಳುತ್ತೆ. ಹ್ಯಾಟ್ರಿಕ್ ಅವಕಾಶ ಇನ್ನೂ ಕೂಡ ಇದೆ. ಹ್ಯಾಟ್ರಿಕ್ SKIT ಸಿಕ್ಸರ್ಗಾಗಿ ಪ್ರಕಾಶ್ ರವರು ತಗೊಳ್ತಾರೆ ಅಲ್ಲಿ ಹ್ಯಾಟ್ರಿಕ್ ಸಿಕ್ಸು. ನೋಡಬೇಕು 5ನೇ ಬಾಲು ಹ್ಯಾಟ್ರಿಕ್. ಅವಕಾಶಗಳು ಸಿಗ್ತಾ ಇಲ್ಲ. ಇಲ್ಲಿ ಬ್ಯಾಕ್ವರ್ಡ್ ಶಾಟ್ ಲೆಗ್ ಮೇಲೆ ಆಗುತ್ತೆ, ವಾಪಸ್ ಆತನೆ ಮಾಡ್ತಾರೆ. ಅಲ್ಲಿ ಬೌಲರ್ ಯೋಚನೆ ಮಾಡಿದ್ರು 2 ಸಿಕ್ಸರ್ ಕೊಟ್ಟ ಮೇಲೆ ನಾವು ಡೆಲಿವರಿ ಒಂದು ಪೊಸಿಷನನ್ನು ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಸಾಧನೆ ಮಾಡಿರೋದಿಲ್ಲಿ ಹ್ಯಾಟ್ರಿಕ್ ಅವಕಾಶ ಮಾಡಿಕೊಡಲ್ಲ. ಇದಾಗುತ್ತೆ 1 ರನ್ನು. ಸ್ಕೋರ್ ಆಗುತ್ತೆ 31-3. ಅಂತಿಮ ಬಾಲ್ ಉಳ್ಕೊಂಡಿರೋದು 5 ಓವರ್ಸ್ಗಾಗಿ ಕಂಪ್ಲೀಟ್ಗೋಸ್ಕರ. ಇಲ್ಲಿ ಹೋಗುತ್ತೆ ಅಂತಿಮ ಬಾಲು, ಸಖತ್ತಾಗಿ ತಗೊಂಡಿರೋದು. ಕಂಪ್ಲೀಟ್ ಆಗುತ್ತೆ 5ನೇ ಓವರು. ಸ್ಕೋರ್ ಆಗಿರೋದು 32. ನಾವು ನೋಡಿದ್ವಿ 4ನೇ ಓವರ್ನಲ್ಲಿ ಇದ್ದಿದ್ದು ಸ್ಕೋರು ಬರೀ 18. ಅಲ್ಲಿ ಮ್ಯಾಜಿಕಲ್ ಶಾಟ್ ಹೊಡೆದಿರೋದು ಪ್ರಕಾಶ್ ಅವರು. ಬೇಕಾಗಿತ್ತು ಐಕಾನ್ ಆಟಗಾರ ಸುರೇಶ್ ಬೊಮ್ಮಲಿ ಅವರು ವಾಪಸ್ ಆತಿಯನ್ನು ಕಂಡ ಮೇಲೆ ಈ ರೀತಿ ಒಂದು ಶಾಟ್ ಎಕ್ಸ್ಪೆಕ್ಟ್ ಅದು ಖಂಡಿತವಾಗ್ಲೂ ಅಲ್ಲಿ ಹನುಮಂತಗೌಡರು 11 ಡಗೋಟಲ್ಲಿ ಮಾಡಿದ್ರು. ಆ ಒಂದು ನಂಬಿಕೆಗೆ ಹುಸಿ ಮಾಡಲಿಲ್ಲ, ನಾನಿದ್ದೀನಿ ಅಂತ ಹೇಳಿ ತಗೊಂಡಿರೋದು. 2 SKIT ಸಿಕ್ಸರ್ ಹೊಡೆದಿರೋದು. 12 ರನ್ಸು ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಯಾಕಂದರೆ ಕ್ರೂಷಿಯಲ್ ಮ್ಯಾಚು, ಸ್ಕೋರ್ ಮಾಡಲೇಬೇಕಾಗತ್ತೆ. ಜಯಿಸಿದರೆ ಮಾತ್ರ ಅವಕಾಶ. ಯಾಕಂದರೆ 16 ಫ್ರಾಂಚೈಸ್ ತಂಡಗಳು ಆಲ್ರೆಡಿ ಕೆಲವೊಂದು ಟೀಮ್ಗಳು ಟೂರ್ನಮೆಂಟಿಂದ ಹೊರಗೆ ಉಳಿದಿದ್ದಾರೆ. ಇಲ್ಲಿ ಕೊನೆಯ ಲೀಗ್ ಮ್ಯಾಚಲ್ಲಿ ಸಾಕ್ತಾ ಇರೋದು. ಇಲ್ಲಿ ಜಯಿಸಿದರೆ ಮಾತ್ರ ಅವಕಾಶ, ಇಲ್ಲವಾದರೆ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡ ಉಳಿಯುತ್ತೆ ಹೊರಗೆ ಟೂರ್ನಮೆಂಟ್ನಿಂದ. ನಾಳೆ ಇರುತ್ತೆ ಅಸಲಿ ಆಟ ಇದೇ ಗ್ರೌಂಡ್ನಲ್ಲಿ. ಮಿತ್ರವೃಂದ ಕಪ್ಪು ಕೊನೆಯ ರಣಾಂಗಣ ಸಿದ್ಧವಾಗಿದೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಸಲಿ ಆಟ. ಚಕ್ರವ್ಯೂಹದಲ್ಲಿ ಅದು ಯಾವ 2 ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ನೋಡಬೇಕು. ನಾವು ಮೊದಲೇ ಹೇಳಿದ್ವಿ ಮಿತ್ರವೃಂದ ಕಪ್ನಲ್ಲಿ ಯಾವ ಒಂದು ತಂಡ ಜಯವನ್ನು ದಾಖಲಿಸಿ ಚಾಂಪಿಯನ್ಸ್ ಆಗ್ತಾರೋ ಹೈಲೈಟ್ ಆಗಿರುತ್ತೆ. ಯಾವ ತಂಡ ಅಂತ ನೋಡಬೇಕು, ನಾವು ಕೂಡ ಕಾಯ್ತಾ ಇದ್ದೇವೆ. ಇಲ್ಲಿ ಸ್ಕೋರ್ ಆಗುತ್ತೆ 32-3. 5 ಓವರ್ಸ್ ಕಂಪ್ಲೀಟ್ ಆದಮೇಲೆ 32-3. ಹೊಸ ಬೌಲರ್ ಬಂದಿರೋದು ತೇಜ. ಬಿಟ್ಟಿರೋದು ಮೊದಲ ಬಾಲು. ಹೊಡೆಯುವಂಥ ಪ್ರಯತ್ನಗಳು ಪರ್ಫೆಕ್ಟ್ ಚೆನ್ನಾಗಿತ್ತು, ಶಾಟ್ ಚೆನ್ನಾಗಿತ್ತು, ಆದರೆ ಅಲ್ಲಿ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಸ್ಕೋರ್ ಲೆಗ್ ಮೇಲೆ ಕೇವಲ 1 ರನ್ ಬರುತ್ತೆ. ಸ್ಕೋರ್ ಆಗಿರೋದು ಇವಾಗ 33-3. 33-3. ಆ್ಯಂಡ್ ಸೆಕೆಂಡ್ ಬಾಲ್ ತೇಜ ಇಸ್ ದ ಬೌಲರ್ ಫಾರ್ GNK. ಇಲ್ಲಿ ಇದ್ದಾರೆ ಮತ್ತೆ ಪ್ರಕಾಶ್ ಅವರು ಸ್ಟ್ರೈಕೆಂಡ್ನಲ್ಲಿ ಮತ್ತೆ ಹೊಡಿತಾರ. ಇದೇ ರೀತಿ ಒಂದು SKIT ಸಿಕ್ಸರ್ನ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಹೊಡೆದಿರೋದು ಹಿಂದಿನ ಓವರ್ನಲ್ಲಿ. ಓಟಗಳ ಬರದ ನಡುವಣ ಕೊಟ್ಟಿರೋದು 2 ಸಿಕ್ಸರು. ಮತ್ತೆ ರಿವರ್ಸ್ ಶಾಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಇಲ್ಲಿ ಕೊಡ್ತಾರೆ. ಡಾರ್ಲಿಂಗ್ ದೀಪು ನೋ ಬಾಲ್ ಸೂಚನೆ, ನಿಯಮ ಉಲ್ಲಂಘನೆ ಎಸೆತವನ್ನು ಹಾಕಿರೋದು ಇಲ್ಲಿ ಬೌಲರು. ಡಾರ್ಲಿಂಗ್ ದೀಪರ್ ಅವರು ಕೊಟ್ಟಿರೋದು ನೋ ಬಾಲು. ಫ್ರೀ ಹಿಟ್ ಅವಕಾಶ ಸಿಗುತ್ತೆ ಇವಾಗ, ಯೂಸ್ ಮಾಡ್ಕೊಳ್ತಾರೆ ನೋಡಬೇಕು. ಫ್ರೀಡ್ ಚೆಂಡ ಅವಕಾಶನ ಪಡ್ಕೊಳ್ತಾರ ನೋಡಬೇಕು. ಇವಾಗ ಫ್ರೀಡ್ ಚೆಂಡು ತೇಜ. ಸ್ಕೋರ್ ಆಗುತ್ತೆ 34-3. 34-3. ಫ್ರೀ ಹಿಟ್ ಬಾಲು ಶಫಲ್ ಆಗಿದ್ರು. ಹೇಳಿದ್ವಿ ಮೊದಲೇ ತಗೊಂಡಿರೋದನ್ನೇ ಯೋಚನೆ ಮಾಡಿದ್ರು. ಇಲ್ಲಿ ಫ್ರೀ ಹಿಟ್ ಅವಕಾಶ ಇತ್ತು, ಇದರಲ್ಲಿ ಹೊಡೆದ್ರೆ ಕ್ಯಾಚ್ ಆದರೂ ಕೂಡ ನಾನು ಇಲ್ಲಿ ಜೀವದನ್ನು ಪಡ್ಕೊಳ್ತೀನಿ, ಉಳ್ಕೊಳ್ಳೋಂಥ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಅಂತ ಯೋಚನೆ ಮಾಡಿ ಶಫಲ್ ಆಗಿ ಹೊಡೆದಿರೋದು. ಎಂಥ ಶಾಟು ಹೋಗುತ್ತೆ ಇದು. ಸ್ಕೋರ್ ಲೆಗ್ನ ಲಾಂಗ್ ಲೆಗ್ನ ಮೇಲ್ಭಾಗದಲ್ಲಿ ಸಿಕ್ಸರ್. SKIT ಸಿಕ್ಸರನ್ನು ಮತ್ತೆ ಹೊಡೆದಿರೋದು. ವೈಯಕ್ತಿಕ 3 ಅಂತಾನೆ ಹೇಳಬೇಕು. ಪ್ರಕಾಶ್ ಅವರು ವಾಟ್ ಅ ಮ್ಯಾಚ್, ವಾಟ್ ಅ ಸಿಕ್ಸಸ್, ಇಟ್ಸ್ 1 ಮ್ಯಾನ್ ಶೋ ಅಂತಾನೆ ಹೇಳ್ಬೋದು. ಪ್ರಕಾಶ್ ಅವ್ರ ಪರವಾಗಿ ಸ್ಕೋರ್ ಆಗುತ್ತೆ 40. ನಾವು ನೋಡಿದ್ವಿ 4 ಓವರ್ಗಳ ಮುಕ್ತಾಯದಲ್ಲಿ ಆಗಿತ್ತು 18, ಇವಾಗ ಆಗುತ್ತೆ 40. ಮತ್ತೆ ರಿವರ್ಸ್ ತಿರುಗಿರೋದು, ಇಲ್ಲಿ ಎಡವಟ್ಟು ಮಾಡ್ಕೊಂಡ್ರ. ಇಲ್ಲಿ ಎಡವಟ್ಟು ಮಾಡ್ಕೊಂಡಿರೋದು. ಓಕೆ, ಇಲ್ಲಿ ಯೋಚನೆ ಮಾಡ್ತಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಹೋಗ್ತಾ ಇರೋದು. ನೋಬಲ್ಗೋಸ್ಕರ ಮನವಿಯನ್ನು ಸಲ್ಲಿಸಿದ್ದಾರೆ, ಚೆಕ್ ಮಾಡಬೇಕು. TV ಅಂಪೈರ್ ಇಸ್ ಇನ್ ಆಕ್ಷನ್. ಡಿಸಿಷನ್ ಬರಬೇಕು ಬಹುಶಃ.
ನೋ ಬಾಲು ತೀರ್ಮಾನಗಳು ಇಲ್ಲಿ ಯೂಸ್ ಆಗುತ್ತೆ. ಇದು ಬೇಕಾಗಿತ್ತು ನೋಡಿ, ಕ್ರಿಕೆಟ್ನಲ್ಲಿ ಯಾವ್ಯಾವ ರೀತಿ ಒಂಥರ ಟರ್ನ್ಸ್ ಏನೋ ತಗೊಳುತ್ತೆ ಅಂತ ಹೇಳ್ಬೋದು ನಾವು. ಈ ಥರ ಒಂದು ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಹೈಲೈಟ್ ಆಗೋದು, ಯಾಕಂದರೆ ಅಲ್ಲಿ ಪ್ರಕಾಶ್ ಅವರಿಗೆ ಸಿಗ್ತಾ ಇರೋದು ನೋ ಬಾಲ್ ಆಗಿತ್ತು, ಫ್ರೀ ಹಿಟ್ ಅವಕಾಶಗಳು ಸಿಕ್ಕಿರೋದು. ಬಹುಶಃ ಅವ್ರು ವಿಕೆಟ್ ಹೋಗಿದ್ರೆ ಈ ರೀತಿ ಸಿಕ್ಸರ್ಗಳ ಅವಕಾಶಗಳು ಕುಂಠಿತ ಆಗೋದು ಅಂತಲೇ ಹೇಳ್ಬೋದು ಇಲ್ಲಿ. ಆದರೆ ಇಲ್ಲಿ ಕೊಟ್ಟಿರೋದು ಟಿವಿ ಅಂಪೈರ್ ನೋ ಬಾಲ್ ಸೂಚನೆ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ ಮತ್ತೆ ಪ್ರಕಾಶ್. ಈ ರೀತಿಯ ಒಂದು ಟ್ವಿಸ್ಟ್ಗಳು ಸ್ವಲ್ಪ ಮಟ್ಟಿಗೆ ಕ್ರಿಕೆಟಲ್ಲಿ ನಾವು ನೋಡಿದ ಹಾಗೆ ಭಾಳಷ್ಟು ಉಪಯೋಗ ಆಗುತ್ತೆ ಬ್ಯಾಟರ್ಗೆ ಅಂತಲೇ ಹೇಳ್ಬೋದು. ಎಸ್, ಇಲ್ಲಿ ಮೂರನೇ ಬಾಲು ತಗೊಳ್ಳಲ್ಲ ಚೆನ್ನಾಗಿ, ಇಲ್ಲಿ ಹೋಗುತ್ತೆ ಡಾಟೆಡ್ ಡೆಲಿವರಿ. ಬೌಲರು ಸ್ವಲ್ಪ ಮಟ್ಟಿಗೆ ಅನ್ಹ್ಯಾಪಿ ಆಗಿದ್ದಾರೆ, ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿತ್ತು ವಿಕೆಟು. ಡೇಂಜರಸ್ ಬ್ಯಾಟರು ಪ್ರಕಾಶ್ ಅವರು ಫಾರ್ಮ್ನಲ್ಲಿದ್ದರು, ಯಾಕಂದರೆ ಗ್ರೌಂಡಿಗೆ ಹೊಂದ್ಕೊಂಡು ಆಡ್ತಾ ಇದ್ದಾರೆ, ಯಾಕಂದರೆ ಅವರು ಬಂದಿದ್ದಾರೆ ಫಾರ್ಮ್ಗೆ, ಅವರಿಗೆ ಸೆಟ್ ಆಗಿಬಿಟ್ಟಿದೆ. ಇಲ್ಲಿ ಇನ್ನು ನೆಕ್ಸ್ಟ್ ಬಾಲಲ್ಲಿ ಯೋಚನೆ ಮಾಡಿ ಹೊಡಿತಾರೆ ಪ್ರತಿಯೊಂದು ಬಾಲ್ಗೆ. 3 ಸಿಕ್ಸರ್ ಹೊಡೆದಿರೋದು SKIT ಸಿಕ್ಸರು. ಇಲ್ಲಿ ನೋ ಬಾಲ್ ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಬೌಲರ್ ಅನ್ಹ್ಯಾಪಿ ಆದರು ಅಂತಲೇ ಹೇಳ್ಬೋದು. ಎಸ್, ಅಂತಿಮ 3 ಬಾಲ್ ಉಳ್ಕೊಳುತ್ತೆ. ಮತ್ತು ಇವಾಗ 4ನೇ ಬಾರಿಗೆ ಬಂದಿರೋದು ತೇಜ. 4ನೇ ಬಾರಿಗೆ ಇಲ್ಲಿ ಹೊಡೆದಿರೋದು ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡಿದ್ದು, ಅಲ್ಲಿ ಇತ್ತು ಸ್ಕ್ವೇರ್ ಲೆಗ್ನ ಮೇಲ್ಭಾಗದಲ್ಲಿ. ಡಗೌಟ್ನಲ್ಲಿ ಹ್ಯಾಪಿ ಆಗಿದ್ದಾರೆ, ಯಾಕಂದರೆ ಪ್ರಕಾಶ್ ಅವರ ವಿಕೆಟ್ ಉಳ್ಕೊಂಡಿದೆ, ಭಾಳಷ್ಟು ಹ್ಯಾಪಿ ಆಗಿದ್ದಾರೆ. ಹನುಮಂತೇಗೌಡರು 11 ನೋಡ್ತಾ ಇರ್ಬೋದು, ಸೌಂಡಿಂಗ್ ಜೋರಾಗಿದೆ. ಲೀಗ್ ಪಂದ್ಯದಲ್ಲಿ ಅಂತಿಮ ಮ್ಯಾಚ್ ಆಡ್ತಾ ಇರೋದು ಎರಡು ತಂಡಗಳು, GNR ಹಾಗೆಯೇ ಹನುಮಂತೇಗೌಡರು 11. ಪ್ರತಿಯೊಂದು ರನ್ ಕೂಡ ಕೌಂಟ್ ಆಗುತ್ತೆ, ಪ್ರತಿಯೊಂದು ರನ್ ಕೂಡ ಯೂಸ್ ಆಗುತ್ತೆ ಇಲ್ಲಿ. ಅದನ್ನೇ ಯೋಚನೆ ಮಾಡಿ ಆಡ್ತಾ ಇರೋದು. ಆ ನಿಟ್ಟಿನಲ್ಲಿ ಒಂದು ಟ್ವಿಸ್ಟ್ ಆಗಿದ್ದಲ್ಲಿ ನೋ ಬಾಲ್ ರೂಪದಲ್ಲಿ ಉಳ್ಕೊಂಡಿರೋದು ಪ್ರಕಾಶ್ ಅವರು ಯೋಚನೆ ಮಾಡ್ತಾರೆ. ನೋಡಿ, ಆಡಿರೋದು ಅವ್ರದ್ದು 12 ಬಾಲ್ ಎದುರಿಸಿರೋದು, 22 ರನ್ ಹೊಡೆದಿರೋದು. ಹಿಸ್ ಫೇಸ್ 12 ಬಾಲ್ಸ್ ಆ್ಯಂಡ್ ಸ್ಕೋರ್ಡ್ 22 ರನ್ಸ್. 1 ಮ್ಯಾನ್ ಶೋ ಅಂತಲೇ ಹೇಳ್ಬೋದು. ಇಲ್ಲಿ 3 ಸಿಕ್ಸರ್ಗಳು ದಾಖಲಿಸಿರೋದು. ಇಟ್ಸ್ 3 ಸಿಕ್ಸಸ್ ಆಫ್ ಪ್ರಕಾಶ್. ಮತ್ತೆ ಉಳ್ಕೊಂಡ್ರು ನೋ ಬಾಲ್ ಮುಖಾಂತರವಾಗಿ. ಇಲ್ಲಿ 4ನೇ ಬಾಲು ತೇಜ, ಮತ್ತೆ ಸ್ಟ್ರೈಕ್ನಲ್ಲಿ ಅವರೇ ಇದ್ದಾರೆ ಪ್ರಕಾಶು. ಇಲ್ಲಿ ಶಫಲ್ ಆಗಿದ್ರು, ಆದರೆ ಬ್ಯಾಟಿಗೆ ಅಲ್ಲಿ ರೀಚ್ ಆಗಿಲ್ಲ ಬಾಲು. ಆದರೆ ಬೈ ಮುಖಾಂತರವಾಗಿ ತಗೊಳ್ತಾರೆ 1 ರನ್ನು. ಯೋಚನೆ ಮಾಡ್ತಾರೆ ಪ್ರತಿಯೊಂದು ರನ್ ಕೂಡ ಇಂಪಾರ್ಟೆಂಟ್ ಇಲ್ಲಿ ಅಂತ, ಅದೇ ಥರ ಮಾಡಿರೋದು. ಎಸ್, ಲಾಸ್ಟ್ 2 ಬಾಲ್ಸ್ ಉಳ್ಕೊಳುತ್ತೆ. 6ನೇ ಓವರ್ ಮುಕ್ತಾಯಕ್ಕಾಗಿ ಸ್ಕೋರ್ ಆಗುತ್ತೆ ಇಲ್ಲಿ 45 ಫಾರ್ 3. ಒಂದು ಹಂತದಲ್ಲಿ 18 ರನ್ ಇತ್ತು, ಅಲ್ಲಿಂದ 45ಕ್ಕೆ ತಗೊಂಬಂದಿರೋದು. ಇದರಲ್ಲಿ ಬಹುಪಾಲು ಮೊತ್ತವನ್ನು ದಾಖಲಿಸಿರೋದಲ್ಲಿ ಪ್ರಕಾಶ್ ಅವರು 3 SKIT ಸಿಕ್ಸರ್ ಮುಖಾಂತರವಾಗಿ. ಈ ರೀತಿಯ ಸಿಕ್ಸ್ಗಳಿಗೆ ನಮ್ಮ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೂಡ ಮಾಡ್ತಾ ಇರೋದು ಫಾಸ್ಟ್ ಟ್ರ್ಯಾಕ್ ವಾಚು. ಈ ಒಂದು ಸಿಕ್ಸಸ್ನ ಬೀಟ್ ಮಾಡಿದರೆ ಮಾತ್ರ ಇನ್ನೊಬ್ಬ ಆಟಗಾರ ಪಡ್ಕೊಳ್ತಾರೆ, ಇಲ್ಲವಾದರೆ ಇದೇ ಪ್ರಕಾಶ್ ಅವರ ಖಾತೆಯಲ್ಲಿ ಉಳ್ಕೊಳ್ಳುತ್ತೆ ಫಾಸ್ಟ್ ಟ್ರ್ಯಾಕ್ ವಾಚು. ಎಸ್, ಇಲ್ಲಿ ಮತ್ತೆ ಬಿಟ್ಟಿರೋದು 5ನೇ ಬಾಲು ಆಗುತ್ತೆ ಡಾಟೆಡ್ ಡೆಲಿವರಿ, ಬ್ಯಾಟರ್ಗೆ ರೀಚ್ ಆಗಲ್ಲ. ಲಾಸ್ಟ್ ಬಾಲ್ ಉಳ್ಕೊಳುತ್ತೆ, ಲಾಸ್ಟ್ 1 ಬಾಲು 6ನೇ ಓವರ್ ಮುಕ್ತಾಯಕ್ಕಾಗಿ. ಎಸ್, ಟೂರ್ನಮೆಂಟ್ನಲ್ಲಿ ನೋಡ್ಬೋದು 131 SKIT ಸಿಕ್ಸರ್ಗಳು ದಾಖಲಾಗಿರೋದು, 96 ಬೌಂಡ್ರಿಗಳು. ಲಾಸ್ಟ್ 1 ಬಾಲ್ ಅಟ್ ದ ಎಂಡ್ ಆಫ್ 6th ಓವರ್. ಮಹಿಳಾ ಸಪೋರ್ಟ್ ಜಾಸ್ತಿ ಇದೆ ಇಲ್ಲಿ ಹನುಮಂತೇಗೌಡರು 11ಗೆ, ನಾನು ನೋಡ್ತಾ ಇರ್ಬೋದು. ಅವರೆಲ್ಲ ಫ್ಯಾಮಿಲಿ ಸಮೇತವಾಗಿ ಡಗೌಟ್ನಲ್ಲಿದ್ದಾರೆ. ಎಸ್, ಇಲ್ಲಿ ಮತ್ತೆ ಬಿಟ್ಟಿರೋದು ಡಾಟೆಡ್ ಡೆಲಿವರಿ. ಓವರ್ ಕಂಪ್ಲೀಟ್ ಆಗುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ 6th ಓವರ್ ಸ್ಕೋರ್ ಆಗಿರೋದು 45. ಇದರಲ್ಲಿ ಬಹುಪಾಲು ಮೊತ್ತವನ್ನು ದಾಖಲಿಸಿರೋದು ಯಾರಪ್ಪ ಅಂತ ಹೇಳಿದ್ರೆ ಪ್ರಕಾಶ್ ಅವರು. 3 SKIT ಸಿಕ್ಸರ್ ಮುಖಾಂತರ ಎದುರಿಸಿರೋದು. ನೋಡಿ, ಇಲ್ಲಿ 13 ಬಾಲು ಸ್ಕೋರ್ ಮಾಡಿರೋದು, 22 ಉಳ್ಕೊಳ್ಳುತ್ತೆ. ಲಾಸ್ಟು 12 ಬಾಲ್ಸು ಇನ್ನಿಂಗ್ಸ್ ಕಂಪ್ಲೀಟ್ಗೋಸ್ಕರವಾಗಿ. 24 ಬಾಲಲ್ಲಿ 32 ಒಂದು ಪಾರ್ಟ್ನರ್ಶಿಪ್ ಅನ್ನು ಆಡಿರೋದು ಪ್ರದೀಪ್ ಹಾಗೆಯೇ ಪ್ರಕಾಶ್. ಎಸ್, ಲಾಸ್ಟ್ 12 ಬಾಲ್ಸ್ ಉಳ್ಕೊಳ್ಳುತ್ತೆ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾರೆ GNR ಫೀಲ್ಡಿಂಗ್ ಪ್ಲೇಸ್ಮೆಂಟ್ಗಳನ್ನ ಬದಲಾಯಿಸ್ಕೊಂಡು, ಯಾಕಂದರೆ ಇಲ್ಲಿ ಸ್ಟಡಿ ಆಗಿದ್ದಾರೆ ಪ್ರಕಾಶ್ ಅವರು, ಯಾಕಂದರೆ ಫಾರ್ಮಲ್ಲಂತೂ ಪಕ್ಕ ಇದ್ದಾರೆ. ಯೋಚನೆ ಮಾಡಿ ಇಲ್ಲಿ ಬೌಲಿಂಗ್ ಮಾಡಬೇಕಾಗತ್ತೆ, ಯಾಕಂದರೆ ಎಸ್, ಗ್ರೌಂಡಲ್ಲಿ ನಾವು ನೋಡ್ಬೋದು ಪ್ರಕಾಶ್ ಅವರು ಆಲ್ರೆಡಿ ಸ್ಟಿಕ್ ಆನ್ ಆಗಿದ್ದಾರೆ. 3 ಸಿಕ್ಸರ್ ಹೊಡೆದ ಮೇಲೆ ಅಲ್ಲಿ ನೋ ಬಾಲ್ ರೂಪದಲ್ಲಿ ಮತ್ತೆ ಜೀವದಾನವನ್ನು ಕೂಡ ಪಡ್ಕೊಂಡಿರೋದು. ಇಲ್ಲಿ ಯೋಚನೆ ಮಾಡ್ತಾರೆ ಬೌಲರು. ಮಧು ಮೆಟ್ಟಾಯ್ ಬಂದಿರೋದು 7ನೇ ಓವರ್ನ ಮೊದಲ ಬಾಲು ಫುಲ್ ಟಾಸ್ ಆಗಿತ್ತು. ಹೋಗುತ್ತೆ ಕ್ಯಾಚು, ತಗೊಳ್ತಾರೆ. ಎಸ್, ಇಲ್ಲೂ ಕೂಡ ಅಪೀಲ್ ಮಾಡ್ತಾರೆ TV ಅಂಪೈರ್ಗೆ ನೋ ಬಾಲ್ಗೋಸ್ಕರವಾಗಿ. ಲೋ ಫುಲ್ ಟಾಸ್ ರೇಂಜಲ್ಲಿ ಇತ್ತು ಅದು, ಆದರೂ ಕೂಡ TV ಅಂಪೈರ್ ಕೊಡಬೇಕು. ಫೈನಲ್ ಡಿಸಿಷನ್ನು, ಪರ್ಫೆಕ್ಟ್ ಡಿಸಿಷನ್ನು. ಇಲ್ಲೂ ಕೂಡ ನೋ ಬಾಲ್ ಏನಾದ್ರು ಬಂದರೆ ಮತ್ತೆ ಜೀವದಾನ ಪಡ್ಕೊಳ್ತಾರೆ.
ಬಾಲು ಇಲ್ಲಿ ಉಳ್ಕೊಳ್ತಾ ಇರೋದು ಡೇಂಜರಸ್ ಬ್ಯಾಟರ್ ಪ್ರಕಾಶ್. ಇದಕ್ಕೆ ಅನ್ನೋದು ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಸ್, ಇಲ್ಲಿ ಟಿ ವಿ ಅಂಪೈರ್ ಕೊಡ್ತಾರೆ ಫೈನಲ್ ಪರ್ಫೆಕ್ಟ್ ಡಿಸಿಷನ್ನು, ಇಟ್ಸ್ ಅ ನೋ ಬಾಲ್ ಅಂತ. ಮತ್ತೆ ಫ್ರೀ ಹಿಟ್ ಅವಕಾಶಗಳು ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ ಪ್ರದೀಪ್, ನೋಡಬೇಕು. ಎಸ್, ಫ್ರೀ ಹಿಟ್ಸ್ ಅಂಡು ಮಧುಮಿಟ್ಟ. ಎಸ್, ಇಲ್ಲಿ ಕೀಪರ್ ಸ್ವಲ್ಪ ಬಾಯಿ ಮುಖಾಂತರವಾಗಿ ಒಂದು ಟಪೋರಾಯಿಸ್ತಾರೆ. ಸ್ಕೋರ್ ಆಗುತ್ತೆ ಇವಾಗ 48-3, 48-3. ಈ ನೋಡಿ, 2 ನೋ ಬಾಲ್ಗಳು ಅವರನ್ನು ಉಳಿಸಿರೋದು ಪ್ರಕಾಶ್ ಅವರನ್ನು. ಬಹುಶಃ ಅಲ್ಲಿ ಐಕಾನ್ ಆಟಗಾರ ಸುರೇಶ್ ಬೊಮ್ಮಾಲಿ ಕೈ ಕೊಟ್ಟರು ಕೂಡ ಜವಾಬ್ದಾರಿಯುತವಾಗಿ ಹೊಡೆದಿರೋದು 3 SKIT ಸಿಕ್ಸರ್ಗಳು. ಬೇಕಾಗಿತ್ತು ಈ ರೀತಿಯ ಒಂದು ಓಟಗಳು. ಯೂಸ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಟಾರ್ಗೆಟ್ನಲ್ಲಿ. ಎಸ್, ಇಲ್ಲಿ ತಗೊಳ್ತಾರೆ. Oh my God, what a shot, what a fine shot, unstoppable, one man show. ಇಲ್ಲಿ ಆಡ್ತಾ ಇರೋದು ಪ್ರಕಾಶ್ ಅವರು. ಎಂಥ ಒಂದು ವಿಟ್ನೆಸ್ ಇದು. ಓ ಮೈ ಗಾಡ್, ಸ್ಟಿಕ್ ಆನ್ ಆಗಿದ್ದಾರೆ, ಪಕ್ಕ ಸ್ಟಿಕ್ ಆನ್ ಆಗಿದ್ದಾರೆ. ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್, 2ನೇ ಬಾಲ್ಗೆ ಸಿಕ್ಸರ್ ಅವಕಾಶ ಮಾಡಿ ಕೊಟ್ಟಿದ್ದು ಮತ್ತೆ ಮಧು ಮಿಠಾಯಿ. ಎಸ್, ನೋಡಿ, ನೋ ಬಾಲ್ಗಳು ನಿಯಮ ಉಲ್ಲಂಘನೆ ಆದರೆ ಕ್ರಿಕೆಟ್ನಲ್ಲಿ ಯಾವ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೊಳುತ್ತೆ ಅಂತ ನೋಡಿ. ಈ ಥರ ನೋ ಬಾಲ್ ಆಗಲಿಲ್ಲ ಅಂತ ಹೇಳಿದರೆ ಬಹುಶಃ ಅಲ್ಲಿ ಪ್ರಕಾಶ್ ಅವರ ವಿಕೆಟ್ ಹೋಗಿರೋದು. ಓ ಮೈ ಗಾಡ್, ವಾಟ್ ಅ ಶಾಟ್, ವಾಟ್ ಅ ಫೈನ್ ಶಾಟ್. ಇದು 5ನೇ ಸಿಕ್ಸರ್ ಹೊಡೆದಿರೋದು SKIT, ದ ಫೈನೆಸ್ಟ್ 6 ಆಫ್ ದ ಟೂರ್ನಮೆಂಟ್ ಅಂತಲೇ ಹೇಳ್ಬೋದು. ದ ಲಾಸ್ಟ್ ಲೀಗ್ ಮ್ಯಾಚಲ್ಲಿ ಆಗುತ್ತೆ. GNR ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ. ಮತ್ತೆ 5ನೇ ಬಾಲು. ಎಸ್, ಇಲ್ಲಿ ಡಾಟ್ ಬಾಲ್ ಆಗುತ್ತೆ. ಯೋಚನೆ ಮಾಡಿದ್ರು ಅವರು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಬೇಕು, ವೇರಿಯೇಷನ್ ಮಾಡಬೇಕು ಬೌಲಿಂಗ್ನಲ್ಲಿ ಅಂತ. ಅದೇ ರೀತಿ ಮಾಡಿರೋದು. ಎಸ್, 5 ಸಿಕ್ಸರ್ಗಳನ್ನು ಹೊಡೆದಿರೋದು ಪ್ರಕಾಶ್ ಅವರು. 1 ಮ್ಯಾನ್ ಶೋ ಆಟವನ್ನು ಆಡಿರೋದು. ಇನ್ನು ಕೂಡ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ, ಕಾಯ್ತಾ ಇದ್ದಾರೆ ಒಳ್ಳೆ ಬಾಲ್ಗಾಗಿ. ಇಲ್ಲಿ ಅವರು ವಿಕೆಟ್ ಹೋದರೆ ಮಾತ್ರ GNR ಸ್ವಲ್ಪ ಮಟ್ಟಿಗೆ ಅವಕಾಶಗಳನ್ನು ಪಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅ ಲಾಸ್ಟ್ ಬಾಲ್, ದ ಲೋಯೆಸ್ಟ್ ಫುಲ್ ಟಾಸ್ ಡೆಲಿವರಿ. ಸ್ಕೋರ್ ಲೆಗ್ ಮೇಲೆ ಸ್ಟ್ರೈಕ್ ಪಡೆದುಕೊಳ್ಳೋ ಯೋಚನೆಯನ್ನು ಮಾಡಿದರು. 7ನೇ ಓವರ್ನ ಮುಕ್ತಾಯದಲ್ಲಿ 1 ರನ್ ಕಂಪ್ಲೀಟ್ ಆಗುತ್ತೆ ಆಫ್ಟರ್ 7th ಓವರ್. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 61-3. ಅಂತಿಮ ಲಾಸ್ಟ್ ಓವರ್ ಉಳ್ಕೊಳ್ತಾ ಇದೆ. ಓ ಮೈ ಗಾಡ್, ನೋಡಿ, ನಾವು ಪಾರ್ಟ್ನರ್ಶಿಪ್ ನೋಡ್ಬೋದು. 31 ಬಾಲಲ್ಲಿ ಆಡಿರೋದು 51 ರನ್ಗಳ ಪಾರ್ಟ್ನರ್ಶಿಪ್ಪು. ಡಗೌಟಲ್ಲಿ ಹನುಮಂತಗೌಡರು 11 ಹ್ಯಾಪಿ ಆಗಿದ್ದಾರೆ. ಯಾಕಂದರೆ ಅಲ್ಲಿ ಅಂಥ ಒಂದು ನಂಬಿಕೆನ ಕೊಡ್ತಾ ಇರೋದು ಅಂತಲೇ ಹೇಳ್ಬೋದು. ಪ್ರಕಾಶ್ ಅವರು ಎದುರಿಸತಕ್ಕಂಥ 19 ಬಾಲು ಆಗಿರೋದು 36 ರನ್ನು ಸ್ಕೋರ್ ಮಾಡಿರೋದು ಪ್ರಕಾಶ್ ಅವರು. 1 ಮ್ಯಾನ್ ಶೋ ಅಂತಲೇ ಹೇಳ್ಬೋದು. ಏಕಸ್ವಾಮ್ಯ ಹೋರಾಟ ನಮ್ಮ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ. ಲಾಸ್ಟ್ 6 ಬಾಲ್ ಉಳ್ಕೊಳ್ಳುತ್ತೆ. ಮಧು ಮಿಠಾಯಿ 2 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟಿರೋದು. ಆ್ಯಂಡ್ 2 ಬಾರಿ ನೋ ಬಾಲ್ನಲ್ಲಿ ಉಳ್ಕೊಂಡಿರೋದು ನಮ್ಮ ಪ್ರಕಾಶ್ ಅವರು. ಅದಕ್ಕೆ ಹೇಳೋದು ಕ್ರಿಕೆಟಲ್ಲಿ ಅದೃಷ್ಟ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಕ್ ಇಸ್ ದ ಫ್ಯಾಕ್ಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಅಂಥ ಒಂದು ಅದೃಷ್ಟನ ಪಡ್ಕೊಂಡಿದ್ದು ಪ್ರಕಾಶ್ ಅವರು. 2 ನೋ ಬಾಲ್ ಮುಖಾಂತರವಾಗಿ ಉಳ್ಕೊಂಡ್ರು, ಹೊಡಿತಾ ಇದ್ದಾರೆ, ಸ್ಟಿಕ್ ಆನ್ ಆಗಿದ್ದಾರೆ. ಎಸ್, ಲಾಸ್ಟ್ 6 ಬಾಲ್ ಉಳ್ಕೊಳುತ್ತೆ. ವಿಜಯ್ ರೆಡ್ಡಿ ಬಂದಿದ್ದಾರೆ GNR ಪರವಾಗಿ. ಬಹುಶಃ ಈ ಥರ ಒಂದು ಸ್ಕೋರ್ನ ಎಕ್ಸ್ಪೆಕ್ಟ್ ಅಂತೂ ಖಂಡಿತವಾಗ್ಲೂ GNR ಮಾಡಿರಲಿಲ್ಲ. ಅಲ್ಲಿ ಅವರಿಗೆ ಎಲ್ಲ ಬೌಲರ್ಗಳಿಗೆ ಪ್ರತ್ಯುತ್ತರ ಕೊಟ್ಟಿರೋದು ಪ್ರಕಾಶ್ ರವರು. ಮೊದಲನೇ ಬಾಲು ಇಲ್ಲಿ ಹೋಗುತ್ತೆ. ಓ ಮೈ ಗಾಡ್, ವಾಟ್ ಅ ಮ್ಯಾಚ್, ವಾಟ್ ಅ ಫೈನೆಸ್ಟ್ SKIT ಸಿಕ್ಸರ್. ದಿಸ್ ಇಸ್ ಅನ್ಪ್ರಿಡಿಕ್ಟಬಲ್. ಖಂಡಿತವಾಗಲೂ ನಾವು ಹೇಳಲೇಬೇಕಿಲ್ಲಿ. ವೈಯಕ್ತಿಕ 6ನೇ SK ವೈಯಕ್ತಿಕ 50ರ ಮೊತ್ತವನ್ನು ದಾಖಲಿಸ್ತಾರೆ. ನೋಡಬೇಕು, ಇಲ್ಲಿ ಹೋಗುತ್ತೆ. ಓ ಮೈ ಗಾಡ್, ವಾಟ್ ಅ ಶಾಟ್, ವಾಟ್ ಅ ಪರ್ಫೆಕ್ಟ್ SKIT. ಅನ್ಸ್ಟಾಪಬಲ್. ಪ್ರಕಾಶ್ ಇಸ್ ಅನ್ಸ್ಟಾಪಬಲ್. ಇಟ್ಸ್
ಏಕಸ್ವಾಮ್ಯ ಹೋರಾಟ, ವೈಯಕ್ತಿಕ 50ರ ಮೊತ್ತವನ್ನು ದಾಖಲಿಸ್ತಾರ, ಟೂರ್ನಮೆಂಟ್ ಮೊದಲ ಆಟಗಾರ ಆಗ್ತಾರ. ಎಸ್ ಇಲ್ಲಿ ತಗೊಳ್ತಾರೆ ಇವರ್ ಶಾಟ್ನಲ್ಲಿ 1 ರನ್ನು. ಇವಾಗ ಆಗಿರೋದು 49 ರನ್ ವೈಯಕ್ತಿಕ ಮೊತ್ತ ಪ್ರಕಾಶ್ ಅವ್ರದ್ದು. ಸ್ಕೋರ್ ಆಗುತ್ತೆ 74-3. ಇನ್ನು 3 ಬಾಲ್ ಅವಕಾಶ ಇದೆ. ಇಲ್ಲಿ ಸ್ಟ್ರೈಕ್ ರೊಟೇಷನ್ ಮಾಡಿಕೊಟ್ರೆ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕ 50ರ ಮೊತ್ತವನ್ನು ದಾಖಲಿಸ್ತಾರೆ. ಎಸ್ ಇಲ್ಲಿ ತಗೊಂಡಿರೋದು 1 ರನ್ನು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸ್ಟ್ರೈಕ್ ರೊಟೇಷನ್ ಆಗಿದೆ, ತಗೊಳ್ತಾರ. ಬೇಕಾಗಿರೋದು 1 ರನ್ನು. ವೈಯಕ್ತಿಕ 50ರ ಮೊತ್ತಕ್ಕಾಗಿ ಮೊದಲ ಆಟಗಾರ ಆಗ್ತಾರ ಟೂರ್ನಮೆಂಟ್ನಲ್ಲಿ. ಮಿತ್ರವೃಂದ ಕಪ್ಪು ಮೊದಲ ಸಾಧನೆ ಆಗುತ್ತಾ ಕಾದ್ ನೋಡಬೇಕು. ಟ್ವೆಂಟಿ 22 ಬಾಲ್ಸ್ 49 ಹೊಡೆದಿರೋದು ವಿಜಯ್ ರೆಡ್ಡಿ. 5th ಬಾಲು. ಎಸ್ ಇಲ್ಲಿ ಲೆಗ್ ಬೈ. ಇಟ್ಸ್ ಅ ಲೆಗ್ ಬೈ. ಲಾಸ್ಟ್ ಬಾಲ್ ಉಳ್ಕೊಳುತ್ತೆ. ಬಹುಶಃ ಇಲ್ಲಿ ವೈಯಕ್ತಿಕ 50ಯ ವಂಚಿತರಾದರು ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಮಟ್ಟಿಗೆ 1 ರನ್ಗಳನ್ನು ಮಾಡಿದರೂ ಕೂಡ ವೈಯಕ್ತಿಕ 50ರ ಮೊತ್ತವನ್ನು ದಾಖಲಿಸ್ತಾ ಇದ್ದರು ಪ್ರಕಾಶ್ ಅವರು. ಇಲ್ಲಿ ಆ ಒಂದು ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಲಾಸ್ಟು ನೋಡಿ, ಇದಕ್ಕೆ ಹೇಳೋದು ಕ್ರಿಕೆಟ್ನಲ್ಲಿ ಕೆಲವೊಂದು ಮೂಮೆಂಟ್ಗಳು ಎಂಥದ ಒಂದು ಪೊಸಿಷನನ್ನು ಕೂಡ ಚೇಂಜ್ ಮಾಡುತ್ತೆ ಅಂತ. ಲಾಸ್ಟ್ ಬಾಲ್ ಬಿಟ್ಟಿರೋದು ಇಲ್ಲಿ ಹೋಗುತ್ತೆ. 1 ರನ್ನು. ಇನ್ನಿಂಗ್ಸ್ ಮುಕ್ತಾಯ ಆಗುತ್ತೆ. ನಾವು ನೋಡ್ತಿದ್ದವರಿಗೆ ನಮಗೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ 49 ರನ್ ಹೊಡೆದಿರೋದು, 1 ಮ್ಯಾನ್ ಶೋ ಆಟವನ್ನು ಆಡಿರೋದು. ವಾಡ ಮ್ಯಾಚ್ ವಿ ಹ್ಯಾವ್ ಸಿ. ಏಳು ಸಿಕ್ಸರ್, 7 SKIT ಸಿಕ್ಸರನ್ನು ಹೊಡೆದಿರೋದು. ಬಹುಶಃ ಇಲ್ಲಿ ಪ್ರಕಾಶ್ ಅವರು ಈ ಒಂದು ಮ್ಯಾಚನ್ನು ಏನಾದ್ರು ಹನುಮಂತೇಗೌಡರು 11 ಜಯಿಸಿದರೆ ಅದರ ಮುಖ್ಯ ಗೆಲುವಿನ ರೂವಾರಿ, ಮುಖ್ಯ ಹೀರೋ ಖಂಡಿತವಾಗ್ಲೂ ಆಗಿರ್ತಾರೆ ಪ್ರಕಾಶ್ ರವರು. 7 ಸಿಕ್ಸರ್ ಮುಖಾಂತರವಾಗಿ ಹೊಡೆದಿರೋದು. ಹೈ ಬಜೆಟ್ ಟಾರ್ಗೆಟು. ಬಹುಶಃ ಅಲ್ಲಿ ವೈಯಕ್ತಿಕ 50ರ ಮೊತ್ತದಿಂದ ವಂಚಿತರಾದರು ಅಂತಲೇ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಅದನ್ನು ಟ್ರೈ ಮಾಡಿದರು, 1 ರನ್ ಹೊಡೆದಿದ್ರು. ಅಲ್ಲಿ ವೈಯಕ್ತಿಕ 50ರ ಮೊತ್ತ ಆಗಿರೋದು ಟೂರ್ನಮೆಂಟ್ನಲ್ಲಿ ಮೊದಲ ಸಾಧನೆ ಆಗಿರೋದು. ಸೊ ಅದರಿಂದ ವಂಚಿತರಾಗ್ತಾರೆ. ಎಸ್ ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ಗಾಗಿ ಕಾಯ್ತಾರೆ. ಜಸ್ಟ್ ಫ್ಯೂ ಮಿನಿಟ್ಸ್ ಟು ಗೋ. ಮತ್ತು ವಾಪಸ್ ಆತನ ಮಾಡ್ತೇವೆ. ಬೇಕಾಗಿರೋದು ಟಾರ್ಗೆಟ್ ನಂಬರ್ ಇಸ್ 78, 48 balls, 78 runs required to win. It's an important match of the day. The last league match is happened today. The 3 days has been completed. The final day is tomorrow. It's a high voltage day. Yes, ಮಂಜು ಕುಣಿಗಲ್ರವರು ಮುಂದಿನ ವಿದ್ಯಮಾನಕ್ಕಾಗಿ ಜಾಯ್ನ್ ಆಗ್ತಾರೆ. ಅವರಿಗೆ ವೆಲ್ಕಮ್ ಕೊಡ್ತಾ ಧನ್ಯವಾದ ಹೇಳ್ತಾ ಇದ್ದೇನೆ. ಮೈಕಿದು ಗೊತ್ತಾಗೋದು 50 ಹೊಡೆದಿರೋದು ಮಾಡುವ ನಾವು ಬರೀ ನೋಬಲ್ ಹಾಕಿ ಬಿಟ್ಟಿದ್ದೀನಿ. ಯಾಕಂದರೆ ಚೇಂಜಸ್ ಆಗುತ್ತೆ. ಎಲ್ಲರೂ 30 ಅನ್ನೋದು ಬಿಟ್ಟರೆ ಎಷ್ಟು ಟಾರ್ಗೆಟ್ ಅಣ್ಣ? ಹನುಮಂತೇಗೌಡರು ಗೆದ್ರೆ ಮೇಲೆ ಹೋಗ್ಬಿಡ್ತಾ ಅದು. ಇಸ್ವಿಯಲ್ಲಿ ಡಾಕ್ಟರ್ KM ವೆಂಕಟರಮಣ ಅವರ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಎಜುಕೇಷನ್ ಸಂಸ್ಥೆಯ ಅಡಿಯಲ್ಲಿ ಪ್ರಾರಂಭವಾದ ಬೆಂಗಳೂರಿನಲ್ಲಿರೋ ಉನ್ನತ ಮತ್ತು ಪ್ರಸಿದ್ಧ ಮಹಾವಿದ್ಯಾಲಯ ಶ್ರೀ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿದ್ದು, ನ್ಯಾಕ್ನೊಂದಿಗೆ ಸಂಯೋಜಿತವಾಗಿರುವ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ AICTE ನವದೆಹಲಿಯಿಂದ ಅನುಮೋದಿಸಲಾಗಿದೆ.
ಬೆಂಗಳೂರಿನ ಮಧ್ಯಭಾಗ ದೇಶದ ಕೈಗಾರಿಕಾ ಕೇಂದ್ರದ ಸಮೀಪದ ಸಾರ್ವಜನಿಕ ಹಾಗೂ ಸಂಸ್ಥೆಯ ಸಾರಿಗೆ ವ್ಯವಸ್ಥೆಯಿಂದ ಸುಲಭವಾಗಿ ಪ್ರವೇಶಿಸಬಹುದಾದ ಅತ್ಯಾಧುನಿಕ ಮೂಲ ಸೌಕರ್ಯ ಹೊಂದಿರೋ ಹಸಿರು ಸಮೃದ್ಧ ಕ್ಯಾಂಪಸ್ ಎಸ್ಕೆಐಟಿಯದ್ದು. ಸ್ಮಾರ್ಟ್ ಬೋರ್ಡ್, ವೈಫೈ ಸಂಪರ್ಕ, ಇ ಲರ್ನಿಂಗ್, ಸುಸಜ್ಜಿತ ಲ್ಯಾಬೊರೇಟರಿ, ಡಿಜಿಟಲ್ ಲೈಬ್ರರಿ, ಆಡಿಟೋರಿಯಂ, ಬೃಹತ್ ಆಟದ ಮೈದಾನ, ಹೈಜಿನಿಕ್ ಕ್ಯಾಫೆಟೇರಿಯಾ ಮತ್ತು ವೈದ್ಯಕೀಯ ಕೇಂದ್ರದೊಂದಿಗೆ ಸಿಸಿಟಿವಿ ಕಣ್ಗಾವಲಿನಲ್ಲಿದೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ವಿಎಲ್ಎಸ್ಐ ಡಿಸೈನ್ ಅಂಡ್ ಟೆಕ್ನಾಲಜಿ ಸೇರಿದಂತೆ ಅನೇಕ ಇಂಜಿನಿಯರಿಂಗ್ ಪ್ರೋಗ್ರಾಂಗಳನ್ನು ನೀಡಲಾಗುತ್ತಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ. ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್ ಪದವೀಧರರು ಬಂದ ಎಲ್ಲೋ ಹೋದಾಗ ಗೊತ್ತಿಲ್ಲ. ಟಾರ್ಗೆಟ್ ಸರ್ 78. ಅಲ್ಲ 7:30ಗೆಲ್ಲ ಫೈನಲ್ ಬರ್ತೀವಿ. ಡೈಲಿ 9 ಮ್ಯಾಚ್ಗೆ ಅಂದ್ರೆ ಇಷ್ಟು ಆಗುತ್ತೆ. ಡೈಲಿ 9 ಮ್ಯಾಚ್ ಅಂದ್ರೆ ಇಂಗ್ಲಿಷ್ ಮೊದಲನೇ ಬಾಲ್ ಫೈನಲ್ ರೀಜನ್ ಅಲ್ಲಿ ತಗೋತಾರೆ. ಇಲ್ಲಿ ಬ್ಯಾಟರು ಬೌಂಡ್ರಿ ಸಾಧ್ಯತೆ ಅಂಡ್ ಬೌಂಡ್ರಿ ಆಗತ್ತೆ. ಮೊದಲನೇ ಬಾಲ್ ಇಂದಾನೆ ಇಂಟೆನ್ಷನ್ ಚೆನ್ನಾಗಿದೆ. ಇಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರ. ಚೇಸ್ ಆನ್ ಆಗಿದೆ. ಹನುಮಂತೇಗೌಡರು 11 ವರ್ಸಸ್ GNR ನಡುವಣ ಮ್ಯಾಚ್ ನಡೀತಾ ಇದೆ. ಟಾರ್ಗೆಟ್ 77 ಬೆನ್ನಟ್ಟಿರುವಂತಹ ತಂಡ. ಬಲವಾದಂತಹ ಅಪೀಲ್ ಇದೆ. ಪುರಸ್ಕಾರ ಇದೆ. LN ಗೌಡ್ರು ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಮನವಿಯನ್ನು ಸಲ್ಲಿಸಿದ್ದು. ವಿಕೆಟ್ ಪತನ ಆಗ್ತಿದೆ. ಕ್ಯಾಪ್ಟನ್ ಬಂದ್ರು, ವಿಕೆಟ್ನ ತಗೊಂಡ್ರು. ಮೊದಲನೇ ವಿಕೆಟ್ ಪತನ ಆಗ್ತಿದೆ. ಇಲ್ಲಿ ಅನಿಲ್ ಅರಸ್ ಬಹಳ ನಂಬಿಕೆಯ ಆಟಗಾರ ಅಂತ ಹೇಳ್ತಿರೋ ಅನಿಲ್ ಅರಸ್ ಅವರು ವಿಕೆಟ್ ಪತನ ಆಗ್ತಿದೆ. ಬಹುಶಃ ಇದು ಕಷ್ಟ ಆಗತ್ತಾ ನೋಡಬೇಕಾಗತ್ತೆ GNR ತಂಡಕ್ಕೆ. ಆನ್ಲೈನ್ ಬಿಟ್ಕೊಡ್ತಾ ಇಲ್ಲ ಬಾಲ್ನ. ಇಲ್ಲಿ LN ಗೌಡ್ರು ಚೆನ್ನಾಗಿ ಬೌಲಿಂಗ್ ಮಾಡ್ತಿರೋದು.
ನೀವು ಕಣ್ತುಂಬಿಸ್ಕೊಳ್ತಾ ಇದ್ದೀರಾ ಇಲ್ಲಿ ಮಿತ್ರ ವೃಂದ ಕಪ್ 2025 ಕೊನೆಯ ಲೀಗ್ ಮ್ಯಾಚ್ ನಡೀತಾ ಇದೆ. ಜನರ್ ವರ್ಸಸ್ ಹನುಮಂತೇಗೌಡರ ನಡುವಣ 77 ರನ್ಗಳನ್ನು ಮೊದಲನೇ ಇನ್ನಿಂಗ್ಸಲ್ಲಿ ಹೊಡೆದಿರೋದು, 78 ರನ್ಗಳ ಗುರಿಯಾಗಿ ಕೊಟ್ಟಿರೋದು ಇಲ್ಲಿ. ಒಳ್ಳೆ ಬೌಲಿಂಗ್ ಇದು, ಒಳ್ಳೆ ಬೌಲಿಂಗ್ ಮಾಡ್ತಿರೋದು. ಅವಕಾಶ ಕೊಡ್ತಿಲ್ಲ ಎಲೆನ್ ಗೌಡ್ರು. ಮೊದಲನೇ ಬಾಲು ಬೌಂಡ್ರಿನ ಹೊಡೆದುಕೊಂಡ್ರೆ ಎರಡನೇ ಬಾಲು LBW ಅನಿಲ್ ಅರಸವರು ಭಾಳ ನಂಬಿಕೆಯ ಆಟಗಾರ ವಿಕೆಟನ್ನು ಕಳ್ಕೊಂಡಿದ್ದೀವಿ ಇಲ್ಲಿ. ಮಧು ಮಿಠಾಯ್ ಅವರು ಬ್ಯಾಟಿಂಗ್ನಲ್ಲಿ ಮುಂದೆ ಮುಂದಾಗಿ ಹೊಡೆಯುವಂಥ ಪ್ರಯತ್ನ. ಇದು ಲಾಂಗ್ ಆನ್ ಮೇಲೆ ಬೌಂಡ್ರಿನ ಚಾನ್ಸಸ್ ಇದೆ. ಅಲ್ಲಿ ಬೌಂಡ್ರಿನ ತಡೀತಾರ, ಬೌಂಡ್ರಿನ ತಡೆಯೋಕ್ಕಾಗಲಿಲ್ಲ. ಆ್ಯಂಡ್ ಚೆಕ್ ಮಾಡ್ತಾರೆ ಇವಾಗ. ನೋ ಬಾಲ್ಗೆ ಸಲ್ಲಿಸ್ತಾ ಇರೋದು. ಸೊ ನೋಡಬೇಕಾಗತ್ತೆ ಯಾವ ವಿನಯ್ ಶೆಟ್ಟಿ ಅವರು ಭೂಮೇಶ್ ಅವರ ಈ ಇಬ್ಬರ ಜೋಡಿ ಕಿಲಾಡಿಯಾಗಿ ನಡೆಸ್ತಾ ಇದೆ. ಸತೀಶ್ ಅಣ್ಣವರ ಎಡಗೈ ಈ ಕಡೆ ಒಬ್ಬರು, ಬಲಗೈ ಆ ಕಡೆ ಒಬ್ಬರು. ಭೂಮೇಶ್ ಅವರೇ ಸ್ವಾಗತ ನಿಮಗೆ ಕಾಂಬಾಕ್ಸ್ಗೆ. ಹೇಗಿದ್ದೀರಾ? ಮ್ಯಾಚ್ ಆಡ್ತೀರಾ, ಜೊತೆಗೆ ಮ್ಯಾಚ್ ನಡೆಸ್ಕೊಡ್ತಾ ಇದ್ದೀರಾ, ಮಿತ್ರವೃಂದದ ಜೊತೆ ನಿಂತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಫಸ್ಟ್ ಟೈಮು, ಇದು ಸತೀಶ್ ಅಣ್ಣನ ಕನಸು. ಸೊ ಆಲ್ಮೋಸ್ಟ್ ನನ್ನ ಸತೀಶ್ ಅಣ್ಣಂಗೆ ತುಂಬ ವರ್ಷಗಳಿಂದ ಜೊತೆಯಲ್ಲಿ ಆಡ್ತಾ ಇದ್ದೀನಿ. ಸೊ ಅವ್ರದ್ದು ಆ ಟೀಮನ್ನು ನಾನೇ ಎಲ್ಲ ಮುಂಚೆ ಮೇಂಟೈನ್ ಮಾಡ್ತಾ ಇದ್ದಿದ್ದು. ಸೊ ಹಾಗೆ ಕಂಟಿನ್ಯೂ ಆಗಿದೆ. ಸೊ ಟೀಮಲ್ಲಿ ಆಡ್ತಾ ಇದ್ದವರು ಇವಾಗ ಒಂದು ಹೊಸ ಯೋಚನೆ ಬಂದು ಟೂರ್ನಮೆಂಟ್ ಮಾಡೋಣ ಅಂತ ಹೇಳಿದ್ರು. ಸೊ ಅದೊಂದು ಯೋಚನೆಯಿಂದ ನಾವು ಈ ಟೂರ್ನಮೆಂಟನ್ನು ಮಾಡ್ತಾಯಿದ್ದೀವಿ ಸರ್. ಆ್ಯಸ್ ಎ ಕ್ರಿಕೆಟರ್ ಆಗಿ ನೀವು ಕ್ರಿಕೆಟ್ನ ಎಷ್ಟು ಇಷ್ಟಪಡ್ತೀರಾ, ಅಷ್ಟೇ ಚೆನ್ನಾಗಿ ಇಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಕೊಡ್ತಾ ಇದೆ ಸರ್? ಕ್ರಿಕೆಟು ತುಂಬ ಫ್ಯಾಷನ್ ಇದೆ ಸರ್. ತುಂಬ ವರ್ಷಗಳಿಂದ ಆಡ್ತಾಯಿದ್ದೀನಿ. ಮೇ ಬಿ ನಾನು 7th 8th ನಮ್ಮ ಅಣ್ಣವ್ರ ಜೊತೆ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದವರು. ಸೊ ಅವಾಗಿಂದ ಆಡ್ತಾಯಿದ್ದೀವಿ. ಅಪ್ ಟು ಬೆಂಗಳೂರು ಬಂದಮೇಲೂ ಜಾಬ್ ಇದ್ರೂ ಸಹ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಕ್ರಿಕೆಟ್ಗೋಸ್ಕರನೇ ಇಟ್ಕೊಂಡು ಆಡ್ತಾಯಿದ್ದೀವಿ ಸರ್. ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಬಟ್ ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ಮುಂದೆ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಏಜ್ ಫ್ಯಾಕ್ಟ್ರಿ ಇರೋದ್ರಿಂದ ಸಪೋರ್ಟಿವ್ ಆಗಿ ಆಡ್ತಾಯಿದ್ದೀವಿ ಸರ್. ಕಾಂಬಾಕ್ಸಲ್ಲಿದ್ದೀರಾ, ಇವ್ರಿಗೆ ಏನಾದರೂ ಕಾಮೆಂಟ್ರಿ ಮಾಡ್ಬೋದಾ ನೀವು? ಸರ್ ಕಾಮಿಟ್ರಿನೂ ತುಂಬ ಇಷ್ಟ ಇದೆ. ಕಾಮಿಟ್ರಿ, ಅಂಪೈರಿಂಗು, ಸೊ ಎಲ್ಲದೂ ಇಂಟ್ರೆಸ್ಟ್ ಇದೆ. ಕ್ರಿಕೆಟಲ್ಲಿ ಏನೇನಿರುತ್ತೋ ಎಲ್ಲ ಫಾಲೋ ಮಾಡ್ತೀವಿ. ಸೊ ತುಂಬ ಇಷ್ಟ ಇದೆ ಸರ್ ಕಾಮಿಟ್ರಿ ಮಾಡಲಿಕ್ಕೂ. ಖಂಡಿತ ಇವರು ಭೂಮೇಶ್ ಅವರು ಕಾಮೆಂಟ್ರಿ ಮಾಡ್ತಾರೆ ನಮ್ಮ ಮಿತ್ರವೃಂದ ಕಪ್ನಲ್ಲಿ. ಕಾಮೆಂಟ್ರಿ ಇಷ್ಟ ಅಂತ ಹೇಳ್ತಿದ್ದೀರಾ. ಸೊ ನಿಮಗೋಸ್ಕರ ನಾವು ಕೇಳೋದಕ್ಕೆ ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. ಇವ್ರನ್ನ ಯಾವ ರೀತಿ ನೀವು ಕಾಮೆಂಟ್ರಿ ಮಾಡ್ತೀರಾ ನೋಡೋಣ ಅಂತ. ಥ್ಯಾಂಕ್ ಯು ಸರ್, ಐ ವಿಲ್ ಟ್ರೈ ಮೈ ಬೆಸ್ಟ್. ನಮ್ಮ ಬೊಮ್ಮಾಲಿ ಈ ಭಾಗದ ಒಬ್ಬ ಸಾಮಾನ್ಯ ಅಲ್ಲ ಅಸಾಮಾನ್ಯ ಆಟಗಾರ ಅಂತಲೇ ಹೇಳ್ಬೋದು. ಅವರು ನ್ಯಾಶ್ ಪರವಾಗಿ ಆಡ್ತಾ ಇರ್ತಾರೆ. ಸೊ ಇರ್ತದೆ. ಹಾಗೆ ಸೂಪರ್ 8 ಅಂತಕ್ಕೂ ಸಹ ಮುಂದೆ ಹೋಗ್ತದೆ. ಸೊ ಒಂದು ಒಳ್ಳೆ ಮ್ಯಾಚ್ ಆಗಿರ್ತದೆ. ಕಾದು ನೋಡಬೇಕು ಹೇಗೆ ಹೋಗ್ತದೆ ಮ್ಯಾಚ್ ಅಂತ. ಮತ್ತು ಬೊಮ್ಮಾಲಿ ಅವರು ಮಧು ಮಿಠಾಯಿ ಅವರಿಗೆ ಔಟ್ಗಾಗಿ ಬಲವಾದ ಮನವಿ ನಡೀತಾ ಇದೆ. ಅಂಪೈರಿಂದ ನಕಾರಾತ್ಮಕ ತೀರ್ಪು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕೀಪಿಂಗ್ನಲ್ಲಿ ಪ್ರದೀಪ್ ಅವರು ಸಹ ಒಬ್ಬ ಉತ್ತಮವಾದ ಆಟಗಾರ, ಸ್ಟೇಟ್ ಲೆವೆಲ್ನಲ್ಲಿ ಆಡಿರುವಂಥ ಆಟಗಾರ ಸಹ. ಅವರ ಮಾರ್ಗದರ್ಶನ ಕೀಪಿಂಗ್ನಲ್ಲಿ ಅತ್ಯುತ್ತಮವಾಗಿ ಪಂದ್ಯ ನಡೀತಾ ಇದೆ. ಬೊಮ್ಮಾಲಿ ಸಹ ನ್ಯಾಶ್ ಪರವಾಗಿ ಆಡ್ತಿರುವಂಥ ಪ್ರಸ್ತುತ ಆಟಗಾರ. ಬೊಮ್ಮಾಲಿ ಟು ಮಧು ಮಿಠಾಯ್ ಮತ್ತೊಮ್ಮೆ ಉತ್ತಮವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಬೊಮ್ಮಾಲಿ ಅವರು. ಬಾಲ್ಗೂ ಬ್ಯಾಟ್ಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಬೀಟ್ ಆಗ್ತಾ ಇದ್ದಾರೆ ಬ್ಯಾಟ್ಸ್ಮನ್. ಮಧು ಮಿಠಾಯ್ ಸಹ
ಕೆಲವು ದಿನಗಳಿಂದ ರಾಕ್ ತುಮಕೂರಿಗೆ ಸಹ ಆಡ್ತಾ ಇದ್ದಾರೆ. ನಾವು ಕಳೆದ ವೀಕ್ನಲ್ಲಿ ನೋಡಿದಾಗ ಬೆಸ್ಟ್ ಬೌಲರ್ ಅವಾರ್ಡನ್ನು ಸಹ ಮಧು ಮಿಠಾಯಿ ಅವರು ತಗೊಂಡಿದ್ದರು ರಾಕ್ ಪರವಾಗಿ ಆಡಿ. ಮತ್ತೊಮ್ಮೆ ಬೊಮ್ಮಲ್ಲಿ ಅವರು ಮಧು ಮಿಠಾಯಿಗೆ 3ನೇ ಬಾಲ್ಗೆ ಉತ್ತಮವಾದ ಬೌಲಿಂಗ್ ದಾಳಿ. ಬೊಮ್ಮಲಿಯಿಂದ ಸೀದಾ ಬಾಲ್ ಬೀಟ್ ಆಗ್ತಾ ಇದ್ದಾನೆ ಮಧು ಮಿಠಾಯಿ. ಬಾಲ್ನ ವೇಗವನ್ನು ಗುರುತಿಸುವಲ್ಲಿ ವಿಫಲ ಆಗ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಮಧು ಮಿಠಾಯಿ. 3 ಡಾಟ್ ಬಾಲ್ಗಳನ್ನು ಹಾಕ್ತಾ ಇದ್ದಾನೆ ಬೊಮ್ಮಲಿ. ಈ ಓವರ್ನಲ್ಲಿ ಕೇವಲ ಒಂದು ಎಕ್ಸ್ಟ್ರಾ ರನ್ ವೈಡ್ ಮುಖಾಂತರ ನೀಡಿದ್ದಾನೆ ಬೊಮ್ಮಲಿ. ಒಂದು ರೋಮಾಂಟ್, ಒಂದು ಪ್ರೆಷರೈಸ್ಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಪಂದ್ಯ ಹನುಮಂತೇಗೌಡರವರು ಜಯಶಾಲಿ ಆದರೆ ಮುಂದಿನ ಹಂತಕ್ಕೆ ಪಾಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಉತ್ತಮವಾಗಿ ಹೊಡೆಯುವ ಪ್ರಯತ್ನ. ಸತತ 4 ಚುಕ್ಕಿಯ ಶತಗಳನ್ನು ಬೊಮ್ಮಲಿ ಆಗ್ತಾ ಇದ್ದಾನೆ. ವೇಗದ ಗತಿಯನ್ನು ಗುರುತಿಸುವಲ್ಲಿ ನಮ್ಮ ಮಧು ಮಿಠಾಯಿ ವಿಫಲ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 1.4 ಓವರ್ಸ್ ಆಗಿದೆ. 11 for 1, 78 ಚೇಸ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಈ ಪಂದ್ಯ ಹೇಗೆ ಆಡ್ತಾರೆ ಅಂತ. ಇನ್ನು ಐಕಾನ್ ಆಟಗಾರ ವಿಜಯ್ ರೆಡ್ಡಿ 4 ಬಾಲ್ಗಳನ್ನು ಎದುರಿಸಿ ಇನ್ನು ಕ್ರೀಸನ್ನು ಕಾಯ್ದುಕೊಂಡಿದ್ದಾರೆ. ವಿಜಯ್ ರೆಡ್ಡಿ ಪ್ರೆಷರ್ನಲ್ಲಿ ಕಾಣ್ತಾ ಇದ್ದಾರೆ ಮಧು ಮಿಠಾಯಿ. ಮತ್ತೊಮ್ಮೆ ಬೊಮ್ಮಾಲಿ ಮಧು ಮಿಠಾಯಿಗೆ ಉತ್ತಮವಾದ ಹೊಡೆತ. ಕ್ಯಾಚ್ ಆಗೋ ಸಂಭವ. ಹೌದು, ಉತ್ತಮವಾದ ರನ್ನಿಂಗ್ ಕ್ಯಾಚನ್ನು ಪಡೆದುಕೊಳ್ತಾ ಇದ್ದಾನೆ ಅಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ಹನುಮಂತೇಗೌಡರ ಡಗೌಟ್ನಲ್ಲಿ. ಪೂರ್ತಿ ಸಂತೋಷ ಎದ್ದು ಕಾಣ್ತಾ ಇದೆ. ಬೊಮ್ಮಾಲಿ ಅವರ ಉತ್ತಮವಾದ ಮಾರಕ. ಆಡಿದಂಥ ಸೋಮಣ್ಣ ಸಹ ಅವರಲ್ಲಿದ್ದಾರೆ. ಫ್ಯಾಮಿಲಿ ಸಮೇತ ಬಂದು ಪಂದ್ಯದ ಸವಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೋಮಣ್ಣ YBC ಆಟಗಾರರು. ವಿಜಯ್ ರೆಡ್ಡಿ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಪ್ಲಾನ್ ಮಾಡೋದು ಅಂತ. ಅವರಿಗೆ ಯಾರು ಸಾಥ್ ಕೊಡ್ತಾನೇ ಇಲ್ಲ. ಒಂದು ಪವರ್ ಪ್ಲೇನಲ್ಲಿ ಉತ್ತಮವಾದ ರನ್ ಕಲೆ ಹಾಕುವಲ್ಲಿ ವಿಫಲ ಆಗ್ತಾ ಇದ್ದಾರೆ. ಮಧು ಮಿಠಾಯಿ ಅವರ ಸ್ಥಾನ ತುಂಬಲು ಮನೋಜ್ ಚೋಟು, ಇವರು ಸಹ ಬಲಾಢ್ಯ ಹೊಡೆತಗಳನ್ನು ಹೊಡೆಯುವ ಸಾಮರ್ಥ್ಯದ ಆಟಗಾರ ಮನೋಜ್ ಚೋಟು. ಕೊನೆಯ ಬಾಲ್ಗಾಗಿ ಬೊಮ್ಮಾಲಿ ಟು ಮನೋಜ್ ಚೋಟು. ಮತ್ತೊಮ್ಮೆ ಕೊನೆಯ ಬಾಲ್ಗಾಗಿ ಉತ್ತಮವಾದ ಡಿಫೆನ್ಸಿವ್ ಮಾಡ್ತಾ ಇದ್ದಾನೆ. LBWಗಾಗಿ ಸ್ಟ್ರಾಂಗ್ ಮನವಿಯನ್ನು ಮಾಡಿದ್ರು, ಆದರೆ ಅಂಪೈರಿಂದ ಯಾವುದೇ ತೀರ್ಪನ್ನು ನೀಡ್ತಾ ಇಲ್ಲ. 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11 for 2, 78 ರನ್ನನ್ನು ಚೇಸ್ ಮಾಡಲು ಹೊರಟಿರುವ GNR ಒಂದು ನಿರಾಶಾದಾಯಕ ಪ್ರದರ್ಶನವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಾವು ನಮ್ಮ ಭೂಮೇಶ್ ಅವರ ಧ್ವನಿಯಲ್ಲಿ ಮ್ಯಾಚನ್ನು ಕಾಮೆಂಟ್ರಿಯನ್ನು ಕೇಳ್ಕೊಂಬಂದ್ವಿ. ಥ್ಯಾಂಕ್ ಯು ಭೂಮೇಶ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ಕಾಮೆಂಟ್ರಿ ಜೊತೆಗೆ ಜಾಯ್ನ್ ಆಗಿದೆ. ಅಂದರೆ ನೀವು ಆರ್ಗನೈಸಿಂಗ್ ಕಮಿಟಿಲಿದ್ದು ಬಹಳ ಬ್ಯುಸಿಯಲ್ಲಿದ್ದರೂ ಕೂಡ ನಮ್ಮ ಜೊತೆಗೆ ಮಾತಾಡಬೇಕು ಅನಿಸಿದ್ದು ಭಾಳ ಖುಷಿಯಾಯಿತು. ಸೊ ಕುಟುಂಬ ನಿಮ್ಮನ್ನು ವೀಕ್ಷಣೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ. ಹೇಗನ್ನಿಸಿದೆ ಮೊದಲನೇ ಪ್ರಯತ್ನ ಕಾಮೆಂಟ್ರಿ ಮಾಡಿದ್ದೀರಾ ನೀವು? ಸರ್, ಮೊದಲನೇ ಪ್ರಯತ್ನ ಮೇ ಬಿ ಇಲ್ಲಿ ಮಾಡಿದ್ದೀನಿ. ಮುಂಚೆ ಎಲ್ಲ ಕೆಲವೊಂದು ಫುಲ್ ಮ್ಯಾಚ್ಗಳೆಲ್ಲ ಮಾಡಿದ್ದೀನಿ. ಲೋಕಲ್ ಟೂರ್ನಮೆಂಟ್ ಇಲ್ಲ ಇದ್ದಾಗ ಮಾಡ್ತಾ ಇರ್ತಿದ್ದೆ. ಸೊ ಅದೊಂದು ಫ್ಯಾಷನ್ ಇದೆ. ಬಟ್ ಅದೇ ಸ್ವಲ್ಪ ದಿನಗಳ ನಂತರ ಪ್ರಯತ್ನ ಮಾಡಬೇಕು. ನಿಮಗೆ ಪ್ರೊಫೆಷನಲ್ ಅಲ್ಲ, ಬಟ್ ಓಕೆ, ಟೈಮ್ ಬೀಯಿಂಗ್ ಮಾಡ್ತಾ ಇದ್ದೀವಿ ಸರ್. ಹೇಗನ್ನಿಸಿದೆ ಇಂಥದ್ದೊಂದು ಟೂರ್ನಮೆಂಟ್ನ ದೊಡ್ಡದಾಗಿ ಆಯೋಜನೆ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಇದೊಂದು ಟೂರ್ನಮೆಂಟು ತುಂಬ ವರ್ಷಗಳಿಂದ ಸತೀಶ್ ಅಣ್ಣನ ಕನಸು. ನಾವು ಆಲ್ರೆಡಿ ವಿಡಿಯೋ ಸಾಂಗ್ನಲ್ಲಿ ನಿಮಗೆ ಅದನ್ನು ಕ್ಲಿಯರಾಗಿ ಹೇಳಿದ್ದೀವಿ. ಸಿನ್ಸ್ 2010 ಅಂತ ಹೇಳಿದ್ವಲ್ಲ, ಅದೇ ರೀತಿ
2010ನಿಂದಲೂ ಅವ್ರ ಯೋಚನೆ ಇತ್ತು. ಸೊ ಇವಾಗ ಅದು 15 ವರ್ಷಗಳ ನಂತರ ಅದು ಸಕ್ಸಸ್ ಮಾಡಿದ್ದೀವಿ ಸರ್. ಇನ್ನೂ ಮುಂದಿನ ವರ್ಷಗಳಲ್ಲಿ ನಾವು ಸ್ಟೇಟ್ ಮಾಡಬೇಕು ಅಂತಲೂ ಪ್ಲಾನಿಂಗ್ ಇದೆ. ಸೊ ಮುಂದೆ ಒಳ್ಳೊಳ್ಳೆ ಆಲೋಚನೆಗಳಂತೂ ಇದೆ. ಸೊ ಇದೇ ರೀತಿ ಜನರ ಸಪೋರ್ಟು, ಎಲ್ಲರ ಸಪೋರ್ಟ್ ಸಿಕ್ತು ಅಂದರೆ ಮುಂದಿನ ವರ್ಷವೂ ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಸರ್. ಇದಾಗಿತ್ತು ಭೂಮೇಶ್ ಅವರ ಮಾತುಗಳು. ಥ್ಯಾಂಕ್ ಯು ಭೂಮೇಶ್ ಅವರೇ ನಿಮಗೆ. ಒಳ್ಳೆ ಬೌಲಿಂಗು ಇಲ್ಲಿ ಎಲ್ ಎನ್ ಗೌಡ ಅವರ ಕ್ಯಾಪ್ಟನ್ನು ಸೂಪರ್ ಆಗಿ ಮ್ಯಾಚ್ ನಡೀತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹನುಮಂತೇಗೌಡರು 11 ತಂಡ 33 ಬಾಲು 66 ರನ್ನು ಬೇಕಾಗಿರೋದು. ಬ್ರಿಲಿಯಂಟು ವಿಕೆಟ್ ಬೌಲಿಂಗು. 3ನೇ ವಿಕೆಟು ಪತನ ಆಗ್ತಿರೋದು. ಮನು ವಿಕೆಟ್ ಪತನ ಆಗ್ತಿದೆ. ಎಲ್ ಎನ್ ಗೌಡ ಅವರು ಕ್ಯಾಪ್ಟನ್ನು ಚೆನ್ನಾಗಿ ಬೌಲಿಂಗನ್ನು ಮಾಡ್ತಿದ್ದಾರೆ. ನೀವು ಕಣ್ತುಂಬಿಸ್ಕೊಳ್ತಾ ಇದ್ದೀರಾ ನಮ್ಮ ಮಿತ್ರ ವೃಂದ ಕಪ್ 2025 ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ. ನಾಳೆ ಬೆಳಗ್ಗೆ 8:30 ಮೊದಲ ಕ್ವಾರ್ಟರ್ ಫೈನಲ್ ಮ್ಯಾಚ್ ಸಿಂಪಲ್ ಸ್ಟ್ರೈಕರ್ಸ್ ವರ್ಸಸ್ PNK. ಅದಾದ ನಂತರ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಚೇತು 11 ವರ್ಸಸ್ ವಿಧಾತ್ರಿ. 10 ಗಂಟೆಗೆ ಮ್ಯಾಚ್ ಆನ್ ಆಗುತ್ತೆ. ಮಾರ್ನಿಂಗು ಶೆಡ್ಯೂಲ್ ರೆಡಿ ಇದೆ. ನಾಳೆ ಬೆಳಗ್ಗೆ 8:15 ಗಂಟೆಗೆ ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಆ್ಯಂಡ್ ಭೂಮೇಶ್ ಅವ್ರ ಜೊತೆ ಮತ್ತೆ ಮಾತುಕತೆ. ಭೂಮೇಶ್ ಅವರೇ, ನಾಳೆ ಬೆಳಗ್ಗೆ ಕ್ವಾರ್ಟರ್ ಫೈನಲ್ ಮ್ಯಾಚ್ಗಳ ಬಗ್ಗೆ ಮಾತಾಡಬೇಕು ಸರ್. ಕ್ವಾರ್ಟರ್ ಫೈನಲ್ಸ್ಗೆ ಆಲ್ರೆಡಿ ಎಲ್ಲ ಪ್ಲಾನ್ ಆಗಿದೆ. ಸೊ ಇವತ್ತೇನು ನಡೀತಾ ಇದೆಯೋ ನಾಳೆನೂ ಅದೇ ರೀತಿ ಕಂಟಿನ್ಯೂ ಆಗ್ತದೆ. ಸೊ ಇದೊಂದು ಇಂಪಾರ್ಟೆಂಟ್ ಮ್ಯಾಚ್ ನಡೀತಾ ಇದೆ ಸರ್. ಈ ಮ್ಯಾಚ್ನಲ್ಲಿ ನಮಗೆ ರಿಸಲ್ಟ್ ಮುಖೇನ ಸೊ ಗೊತ್ತಾಗ್ತದೆ ನೆಕ್ಸ್ಟು ಯಾರು ಸೂಪರ್ 8ಗೆ ಬರ್ತಾರೆ ಅಂತ. ಹನುಮಂತೇಗೌಡರು ಅವ್ರು ಏನಾದರೂ ಈ ಪಂದ್ಯ ಗೆದ್ದರೆ ಸೀದಾ ಕ್ವಾರ್ಟರ್ಸ್ಗೆ ಎಂಟ್ರಿ ಆಗ್ತಾರೆ ಸರ್. ಓಕೆ, ಈ ರೀತಿ ಇದೆ ಪಂದ್ಯ. ಸೊ ಎಲ್ಲ ಚಾನ್ಸಸ್ ಇದೆ ಹನುಮಂತೇಗೌಡರು ವಿನ್ ಆಗೋಲಿಕ್ಕೆ. ಸೊ ಎಲ್ಲ ಪ್ಲಾನ್ ಆಗಿದೆ ಸರ್. ಶೆಡ್ಯೂಲ್ ಈಗ ಆಲ್ರೆಡಿ ಫಿಕ್ಸ್ ಆಗಿದೆ ಸರ್. ನಾಳೆ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಸಿಂಪಲ್ ಸ್ಟ್ರೈಕರ್ಸ್ ವರ್ಸಸ್ PNK. ಮಾರ್ನಿಂಗ್ 8:30 ಶಾರ್ಪಾಗಿ ಸ್ಟಾರ್ಟ್ ಆಗುತ್ತೆ ಸರ್. 8:15ಗೆ ನಾವು ಟಾಸ್ ಆಗ್ತಾಯಿದ್ದೀವಿ. ಸೊ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಚೇತು 11 ವರ್ಸಸ್ ವಿಧಾತ್ರಿ ಕ್ರಿಕೆಟರ್ಸಿಂದ 10 o'clock-ಇಂದ 11:45ವರೆಗೂ ಸೆಕೆಂಡ್ ಮ್ಯಾಚ್ ನಡೀತದೆ. ಸೊ ಥರ್ಡ್ ಮ್ಯಾಚು ದಶಕಂಠ ವರ್ಸಸ್ ಈ ಪಂದ್ಯದ ಮೇಲೆ ಡಿಸೈಡ್ ಆಗುತ್ತೆ ಸರ್. ಥರ್ಡ್ ಕ್ವಾರ್ಟರ್ಸ್ ಆ್ಯಂಡ್ ಫೋರ್ತ್ ಕ್ವಾರ್ಟರ್ಸ್ ಈ ಮ್ಯಾಚ್ ಮೇಲೆ ಡಿಸೈಡ್ ಆಗುತ್ತೆ. ಓಕೆನಾ. ಸೊ ಥರ್ಡ್ ಮ್ಯಾಚ್ ಬಂದ್ಬಿಟ್ಟು 11:30ಇಂದ 12:45ವರೆಗೂ ಇರುತ್ತೆ. ಫೋರ್ತ್ ಮ್ಯಾಚು ಬಲರಾಮ್ ಬ್ಲಾಸ್ಟರ್ ವರ್ಸಸ್ ಈ ಪಂದ್ಯದ ಮೇಲೆ ಡಿಸೈಡ್ ಆಗುತ್ತೆ. ಸೊ ಅದು ಬಂದ್ಬಿಟ್ಟು 1 o'clock-ಇಂದ 2:15ವರೆಗೂ ಇರುತ್ತದೆ. ಸೊ ಸೆಮಿಫೈನಲ್ಸ್ ಬಂದು ಕ್ವಾರ್ಟರ್ಸ್ 1 Q1 ಮತ್ತು Q3 ಯಾರು ಕ್ವಾರ್ಟರ್ಸ್ 1ನಲ್ಲಿ ಗೆಲ್ತಾರೋ ಅವ್ರು ಕ್ವಾರ್ಟರ್ಸ್ 3ನ ಮೇಲ್ಗಡೆ ಆಡ್ತಾರೆ. 2:30ಇಂದ 3:45. ಸೆಮಿಫೈನಲ್ 2 ಬಂದು ಕ್ವಾರ್ಟರ್ ಫೈನಲ್ ಸೆಕೆಂಡ್ ವಿನ್ನರ್ ವರ್ಸಸ್ ಕ್ವಾರ್ಟರ್ ಫೈನಲ್ ಫೋರ್ತ್ ವಿನ್ನರ್. ಸೊ ಅದು ಬಂದು 4 o'clock-ಇಂದ 5:15ವರೆಗೂ ಇರ್ತದೆ. ಈ ರೀತಿ ಶೆಡ್ಯೂಲ್ ಆಗಿದೆ ಸರ್. ನಮ್ಮದು 7:30ಗೆ ಫೈನಲ್ ಮಾಡಬೇಕಂತ ಇದ್ದೀವಿ. ಸೊ ಅದ್ರ ಜೊತೆಗೆ ಒಂದು ಎಕ್ಸಿಬಿಷನ್ ಮ್ಯಾಚು ಸಹ ಇದೆ. ಟೀಮ್ ಮಿತ್ರವೃಂದ ವರ್ಸಸ್ ಟೀಮ್ ಪೊಲೀಸ್ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಅವರು ತುಂಬ ಆಸಕ್ತಿ ತೋರಿಸಿದ್ದಾರೆ. ಸೊ ಅವ್ರು ಆಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಸೊ ಎಕ್ಸಿಬಿಷನ್ ಮ್ಯಾಚ್ ಇದೆ ಸರ್. ಆ ಎಕ್ಸಿಬಿಷನ್ ಮ್ಯಾಚ್ ಸಹ ತುಂಬ ಕುತೂಹಲಕರ ಆಗಿರ್ತದೆ ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ತದೆ. ಸೊ ಈ ರೀತಿ ಪ್ಲಾನ್ ಇದೆ ಸರ್. ಹಾಗೆ ನಾಳೆ ನಡೆಯೋ ಎಲ್ಲ ಕ್ವಾರ್ಟರ್ಸ್ ಒಂಥರ ಇಂಡಿಯಾ ಪಾಕಿಸ್ತಾನ ಥರ ಅಷ್ಟು ಥ್ರಿಲ್ ಇರುವಂಥ ಮ್ಯಾಚ್ಗಳೇ ಇರುತ್ತೆ ಸರ್. ಲೈಕ್ ಇಂಡಿಯಾ ಪಾಕಿಸ್ತಾನ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಈ ರೀತಿಯ ಪಂದ್ಯಗಳೇ ನಾಳೆಗಳೆಲ್ಲ ಇದೆ ಸರ್. ಇದು ನಮ್ಮ ಪ್ಲಾನ್ ಇದೆ ಸರ್ ನಾಳೆಗೆ. ಸೊ ಮೀನ್ವೈಲ್ ಈಗ ಈ ಪಂದ್ಯ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ 78 ರನ್ನನ್ನು ಚೇಸ್ ಮಾಡ್ತಾ ಇದ್ದಾರೆ ಸರ್ GNR ಅವರು. ಸೊ 13 for 3 ಆಫ್ಟರ್ 3.1 overs. ಸೊ ನೋಡಬೇಕು ಹೇಗೆ ಇನ್ನು ವಿಜಯ್ ರೆಡ್ಡಿ ಹಾಗೂ ತಂಡದ ಐಕಾನ್ ಆಟಗಾರ ವಿಜಯ್ ರೆಡ್ಡಿ GNR ಪರವಾಗಿ ತುಂಬ ಪಂದ್ಯಗಳನ್ನು ಆಡಿದ್ದಾರೆ. ಸೊ ಅವರಿನ್ನೂ ಕ್ರೀಸ್ನಲ್ಲಿದ್ದಾರೆ, ನೋಡಬೇಕು ಹೇಗೆ ನಡೀತದೆ ಅಂತ. ಸೊ ವಾಸುದೇವ್ ಅವರು ಸಹ ಉತ್ತಮವಾದ ಬೌಲರ್, ತುಂಬ ಹಿರಿಯ ಆಟಗಾರರು, ದಾಸಹಳ್ಳಿ ಪರಿಸರದ ಆಟಗಾರರು. ಅವರು ಸಹ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಸರ್ ಈಗ ಹೆಂಗಾಗ್ತದೆ ಅಂದರೆ ಹನುಮಂತೇಗೌಡರು ಏನೋ ಜಯಶಾಲಿ ಆದರೆ ಅವ್ರ ತಂಡ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಅವರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಅವ್ರ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಒಳ್ಳೆ ಮ್ಯಾಚ್ ನಡೀತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಒಂದು ಉತ್ತಮವಾದ ಪಂದ್ಯ ನಡೀತಾ ಇದೆ.
3.2 ಓವರ್ಸ್ ಆಗಿದೆ, 15 ಫಾರ್ 3. ಇನ್ನು ತಂಡದ ಐಕಾನ್ ಆಟಗಾರ ವಿಜಯ್ ರೆಡ್ಡಿ ನಾನ್ ಸ್ಟ್ರೈಕ್ನಲ್ಲಿದ್ದಾರೆ. ಅವರು ಇರೋಷ್ಟು ಕಾಲ GNR ಒಂದು ಉತ್ತಮವಾಗಿರ್ತದೆ ಅಂತಲೇ ಹೇಳ್ಬೋದು. ಎನಿ ಟೈಮ್ ಯಾವುದೇ ಸಿಚುವೇಷನ್ನಲ್ಲೂ ಪುಟಿದೇಳುವಂತಹ ಬ್ಯಾಟ್ಸ್ಮನ್ ವಿಜಯ್ ರೆಡ್ಡಿ. ಅವ್ರಿಗೆಲ್ಲ ಗಡ್ಡ ವಿಜಯ್ ಅಂತ ನಮ್ಮ ದಾಸಹಳ್ಳಿಯಲ್ಲಿ ಹೇಳ್ತೀವಿ. ಒಳ್ಳೆ ಆಟಗಾರರು ಸಹ ಅವರು. ಒಂದು ಉತ್ತಮದ ಬೌಲಿಂಗ್ ದಾಳಿಯನ್ನು ಮಾಡ್ತಾ ಇದ್ದಾರೆ ವಾಸುದೇವ್. ಒಂದು ಉತ್ತಮದ ಕೀಪಿಂಗ್ ಸಹ ಪ್ರದೀಪ್ ಅವ್ರ ಕಡೆಯಿಂದ. ಅವರು ಸಾಕಷ್ಟು ಸ್ಟೇಟ್ ಲೆವೆಲ್ ಪಂದ್ಯಗಳಲ್ಲಿ ಪ್ರದೀಪ್ ಅವರು ಆಡಿದ್ದಾರೆ. ಸೊ ತುಂಬ ಅನುಭವದ ಆಟಗಾರರು. ಹನುಮಂತೇಗೌಡರು ಟೀಮ್ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಸರ್. ಆ ಟೀಮ್ನಲ್ಲಿ LN ಗೌಡ್ರು ಇದ್ದಾರೆ, ಹಾಗೆ ಬೊಮ್ಮಾಲಿ ಇದ್ದಾರೆ, ಪ್ರದೀಪ್ ಇದ್ದಾರೆ, ಮತ್ತು ಪ್ರಕಾಶ್ ಅವರು ಸಹ ಒಂದು ಉತ್ತಮದ ಬ್ಯಾಟರ್. ನಾವು ನೋಡಿದ್ವಿ ಒಂದು ಕೊನೆ ಲೀಗ್ ಪಂದ್ಯದಲ್ಲಿ ಧೂಳೆ ಬಿಡಿಸ್ಬಿಟ್ರು ಸರ್ ಮ್ಯಾಚು, ಅದೇ ರೀತಿ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ಶಾಟ್ಸ್ಗಳನ್ನ ಹೊಡಿತಾ ಹೋದರು. ಮೇ ಬಿ 49 ರನ್ಸನ್ನು ಪ್ರಕಾಶ್ ಅವರು ಒಬ್ಬರೇ ಹೊಡೆದ್ರು ಔಟ್ ಆಫ್ 78. ಉತ್ತಮವಾದ ಶಾಟ್ ಹೊಡಿತಾ ಇದ್ದಾರೆ. ಲಾಂಗ್ ಆನ್ನಲ್ಲಿ ಕ್ಯಾಚ್ ಆಗೋ ಸಂಭವ. ಕೀಪರಿಂದ ಕೊಂಚ ಗಲಿಬಿಲಿಯಾಗಿ ಬೌಂಡ್ರಿ ಚೆಕ್ ಮಾಡ್ತಾ ಇದ್ವಿ. 4 ಅನಿಸುತ್ತೆ ಸರ್. ಹೌದು, 4. ಒಂದು ಉತ್ತಮವಾದ ಬ್ಯಾಟಿಂಗ್ ದಾಳಿಯನ್ನು ಮಾಡ್ತಾ ಇದ್ದಾನೆ ವೀರೇಶ್ ಅವರು. 3 ವಿಕೆಟ್ಗಳು ಕಳೆದುಕೊಂಡ್ರೂ ಸಹ ತಮ್ಮ ತಂಡವನ್ನು ಜಯಶಾಲಿಯಾಗಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾವು ಮೊದಲೇ ಹೇಳಿದ್ದೀವಿ, ಆಲ್ರೆಡಿ ಕೂಲ್ ಬೇಬಿ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಎಲ್ಲ ಆಟಗಾರರಿಗೂ ಡ್ರಿಂಕ್ಸ್ ಬ್ರೇಕ್ನಲ್ಲಿ ಇದೊಂದು ವಿಶಿಷ್ಟವಾದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸರ್. ಕೂಲ್ ಬೇಬಿ ಅಂತ ಒಂದು ಕಾರ್ನ ಒಳಗಡೆ ಇಟ್ಕೊಂಡು ಎಲ್ಲ ಆಟಗಾರರಿಗೆ ಬೇಕಾಗಿರುವಂತಹ ಜ್ಯೂಸಸ್ಸು, ವಾಟರು, ಬಾಳೆಹಣ್ಣು, ಬಿಸ್ಕೆಟ್ಸು, ಸ್ನ್ಯಾಕ್ಸು ಅವ್ರಿಗೇನು ಬೇಕೋ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಇದೊಂದು ಹೊಸ ಸ್ಟೈಲ್ ಅಂತಲೇ ಹೇಳ್ಬೋದು ಸರ್. ನೋಡಬೇಕು ಮ್ಯಾಚ್ ಹೇಗೆ ನಡೀತಾ ಇದೆ ಅಂತೇಳಿ. 78 ರನ್ನ ಚೇಸ್ ಮಾಡಲು ಹೊರಟಿರುವ GNR 19 ಫಾರ್ 3. ಇನ್ನು ವಿಜಯ್ ರೆಡ್ಡಿ 7 ಬಾಲ್ಗಳನ್ನು ಎದುರಿಸಿ 3 ರನ್ಗಳನ್ನು ಬಾರಿಸಿದ್ದಾರೆ. ಎನಿ ಟೈಮ್ ಕಮ್ಬ್ಯಾಕ್ ಮಾಡುವಂಥ ಆಟಗಾರ ವಿಜಯ್ ರೆಡ್ಡಿ ಇರೋಷ್ಟು ಕಾಲ GNR ಸೇಫ್ ಆಗಿರ್ತದೆ. ನಾಳೆ ನಡೆಯುವ ಎಲ್ಲ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಿಗೆ ದಾಸರಳ್ಳಿಯ ಎಲ್ಲ ಆಟಗಾರರು ಮತ್ತು ಎಲ್ಲ ಪ್ರೇಕ್ಷಕರು, ವೀಕ್ಷಕರು ಸಹ ಬಂದು ಸೂಪರ್ 8 ಪಂದ್ಯಗಳನ್ನು ವೀಕ್ಷಣೆ ಮಾಡಬೇಕು ಸರ್. ಯಾಕಂದರೆ ಇದೊಂದು ದೊಡ್ಡ ಟೂರ್ನಮೆಂಟ್ ಹಾಕಿದ್ದೀವಿ. ಇಷ್ಟು ದೊಡ್ಡ ಲೈಟ್ಸು, ಇಷ್ಟು ದೊಡ್ಡ ಫೀಲ್ಡಿಂಗ್ ಇದೆ. ಸೊ ಬ್ಯಾನರ್ಸು ಎಲ್ಲ ನೋಡ್ತಾ ಇದೆ. ತುಂಬ ಒಂದು ಹಬ್ಬದ ವಾತಾವರಣ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಬಗಲಗುಂಟೆ ಜಾತ್ರೆ ಥರನೇ ಕ್ರಿಕೆಟ್ ಜಾತ್ರೆ ನಡೀತಾ ಇದೆ ಇಲ್ಲಿ ದಾಸರಳ್ಳಿನಲ್ಲಿ. ಸತೀಶ್ ಅಣ್ಣವರ ಕನಸು ಒಂದು ಸಕ್ಸಸ್ ಆಗಲಿಕ್ಕೆ ನಾಳೆ ಒಂದೇ ದಿನ ಇದೆ. ಸೊ ನಿನ್ನೆ ನಡೆದಂತಹ ಇನಾಗ್ರೇಷನ್ನಲ್ಲಿ ನಮ್ಮ ಮಿತ್ರರಿಂದ ಟ್ರೋಫಿಯನ್ನು ರಿವೀಲ್ ಮಾಡಿದ್ವಿ. ಈ ಭಾಗದ ಶಾಸಕರಾದಂತಹ MLA ಮುನಿರಾಜು ಅವರು ಬಂದು ಟ್ರೋಫಿಯನ್ನು ಅನಾವರಣ ಮಾಡಿದ್ರು. ಸೊ ಒಂದು ಒಳ್ಳೆಯ ಸಂದೇಶವನ್ನು ಸಹ ಅವರು ನೀಡಿದ್ರು. ಈ ಭಾಗದಲ್ಲಿ ಲೈಟಿನ ಫೆಡ್ಲೈಟ್ನ ರಿಕ್ವೈರ್ಮೆಂಟನ್ನು ಸಹ ನಮ್ಮ PN ಕೃಷ್ಣಮೂರ್ತಿ ಸರ್ ಅವರು ಸಹ ಹೇಳಿದ್ದಾರೆ. ನೋಡಬೇಕು, ಅದೊಂದು ಲೈಟಿಂಗ್ ಆಯಿತು ಅಂತ ಹೇಳಿದ್ರೆ ಇಲ್ಲಿನ ಆಟಗಾರರಿಗೆ ತುಂಬ ಅನುಕೂಲ ಆಗ್ತದೆ. ಸೊ ಕಾದು ನೋಡಬೇಕಾಗ್ತದೆ. ಥ್ಯಾಂಕ್ ಯು ಭೂಮೇಶ್ ಅವರೇ. ಒಟ್ಟಾರೆಯಾಗಿ ನಾಳಿನ ಚಿತ್ರಣದ ಬಗ್ಗೆ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರ, ಟೈಮಿಂಗ್ಸ್ ಬಗ್ಗೆ ಮಾತಾಡಿದ್ರ, ಎಲ್ಲರ ಬಗ್ಗೆ ಮಾತಾಡಿದ್ರ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಥ್ಯಾಂಕ್ ಯು. ನಾಳಿನ ಸಂಪೂರ್ಣವಾದಂಥ ಚಿತ್ರಣ ಕೊಡ್ತೀರಾ ಭೂಮೇಶ್ ಅವರೇ. ಥ್ಯಾಂಕ್ ಯು ಸರ್. ಇವಾಗ ಬೇಕಾಗಿತ್ತು ಸಿಕ್ಸರ್ಸ್ಗಳು. ಓಡ ಶಾಟ್ ಬ್ರಿಲಿಯಂಟಾಗಿ ಕನೆಕ್ಟ್ ಮಾಡಿಕೊಂಡ್ರು. ಇಪ್ಪತ್ತ 3 ಬಾಲ್ 53 ರನ್ ಬೇಕಾಗಿರೋದು GNR ತಂಡಕ್ಕೆ. ಬೃಹತ್ ಸಿಕ್ಸರ್ಗಳು ಬೇಕಾಗಿದೆ. ಅದನ್ನೇ ಮಾಡ್ತಿದ್ರು ವಿಜಯ್ ರೆಡ್ಡಿ ಅವರು. ಹೇಳ್ತಾ ಇದ್ರು ನಾನು ಯಾಕೆ ಇನ್ನೂ ಇದ್ದೀನಿ ಅಂತ ಹೇಳಿ. ವಿಜಯ್ ರೆಡ್ಡಿ ಪ್ರಯತ್ನ ಪಟ್ಟರೆ ಸಿಕ್ಸರ್ಗಳನ್ನ ಹೊಡೆಯುವಂಥ ಕ್ಷಮತೆ ಇದೆ ಅವ್ರ ಹತ್ರ. ಇಟ್ಸ್ ಎ ವೈಡ್ ಬಾಲ್.
ಎಸ್ 26 ರನ್ ಸ್ಕೋರ್ ಮಾಡಿರೋದು ಬೇಕಾಗಿರೋದು. 23 ಬಾಲು 52 ರನ್ನು. ಕಷ್ಟ ಅಂತೂ ಇದೆ, ಆದರೆ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ ಅಂತಲೇ ಹೇಳ್ಬೋದು. ಯಾವುದೇ ರೀತಿಲಿ ಬೇಕಾದ್ರೂ ಟ್ವಿಸ್ಟ್ ಆಗುತ್ತೆ ಮ್ಯಾಚು. ಇಲ್ಲಿ ಬೊಮ್ಮಾಲಿ ಇರೋದು ಬೌಲಿಂಗಲ್ಲಿ. ಎಸ್ ನಾವು ನೋಡ್ಬೋದು ಮೊದಲ ಇನ್ನಿಂಗ್ಸಲ್ಲಿ ಬೊಮ್ಮಾಲಿ ಬೊಮ್ಮಾಲಿ ಉಳ್ಕೊಳುತ್ತೆ 4 ಬಾಲು. ಬಹುಶಃ ನಾವು ನೋಡ್ಬೋದು ಮೊದಲ ಇನ್ನಿಂಗ್ಸಲ್ಲಿ ಏನಾಗಿತ್ತು. ಒಂದು ಸಿಕ್ಸರ್ ಹೊಡೆದ್ರು ಬೊಮ್ಮಾಲಿ ಅವರು. ಬ್ಯಾಡ್ ಲಕ್ ಔಟ್ ಆಗಿದ್ದು. ಅಲ್ಲಿ ಬ್ರಿಲಿಯಂಟ್ ಕ್ಯಾಚ್ ತಗೊಂಡ ಮೇಲೆ ಐಕಾನ್ ಆಟಗಾರ ಬೊಮ್ಮಾಲಿ ಅವರು ಔಟ್ ಆಗಿರೋದಿಲ್ಲ. ಬೌಲಿಂಗಲ್ಲಿದ್ದಾರೆ. 3ನೇ ಬಾಲು. ಇಲ್ಲಿ ಅವಕಾಶ ಮಾಡಿಕೊಡಲ್ಲ, ಅಪೀಲ್ ಮಾಡ್ತಾರೆ, ಕೊಡಲ್ಲ ಪುರಸ್ಕಾರಗಳು. ಎಸ್ ಔಟ್. ಎಸ್ ಇಟ್ಸ್ ಅ ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ದ ಗುಡ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಬೈ ಬ್ಯಾಟರ್. ಇದು ಬೇಕಾಗುತ್ತೆ ಕ್ರಿಕೆಟಲ್ಲಿ. ಯಾಕಂದರೆ ಒಬ್ಬ ಆಟಗಾರನಾಗಿ ಉಳ್ಕೊಳ್ಳೋದು ಮಾತ್ರ ಅಲ್ಲ, ಕ್ರಿಕೆಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕ್ರಿಕೆಟ್ ಮೇಲೆ ಪ್ರೀತಿಯನ್ನು ತೋರಿಸುತ್ತೆ ಈ ರೀತಿಯ ಒಂದು ಅಂಶಗಳಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸ್ವತಃ ಒಪ್ಕೊಂಡು ಹೋಗ್ತಾ ಇರೋದು ನಾನೇ ತೆರಳ್ತೀನಿ, ನಾನು ಔಟ್ ಆಗಿದ್ದೀನಿ, ಈ ರೀತಿಯ ಒಂದು ಅಂಶಗಳೇ ಕ್ರಿಕೆಟ್ನಲ್ಲಿ ಹೈಲೈಟ್ ಪಾಯಿಂಟ್ಗಳು. ಯಾಕಂದರೆ ಈ ಥರದಕ್ಕೂ ಒಂದು ಅವಾರ್ಡ್ ಇದೆ, ಫೇರ್ ಪ್ಲೇ ಅವಾರ್ಡು. ನಮ್ಮ ಮಿತ್ರರಿಂದ ಕೊಡಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಅಂಶಗಳು ಫೇರ್ ಪ್ಲೇ ಅವಾರ್ಡ್ಗೆ ಆ್ಯಡ್ ಆಗುತ್ತೆ. ಯಾಕಂದರೆ ಫೇರ್ ಪ್ಲೇ ಅವಾರ್ಡ್ ಪಡ್ಕೊಳ್ಳೋಂಥ ಆಟಗಾರ ಪಡ್ಕೊಳ್ತಾನೆ 22,000 ಕ್ಯಾಶ್ ಪ್ರೈಸು ನಮ್ಮ ಮಿತ್ರರಿಂದ ಕೊಡಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಒಂದು ಏನು ಒಪ್ಕೊಳ್ಳೋದಾಗಿರ್ಬೋದು, ಸ್ವತಃ ತಾವೇ ನಾನು ಔಟ್ ಆಗಿದ್ದೀನಿ ಅನ್ನೋದು, ಈ ರೀತಿ ಎಲ್ಲ ಅಂಶಗಳು ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ. ಬಹುಶಃ ನೋಡಬೇಕು ಯಾರು ಪಡ್ಕೊಳ್ತಾರೆ ಆ ಒಂದು ಫೇರ್ ಪ್ಲೇ ಅವಾರ್ಡ್ ಆಟಗಾರ. 22,000 ಒಂದು ಕ್ಯಾಶ್ ಪ್ರೈಸು. ಸ್ಕೋರ್ ಇಸ್ ನಮೋಸ್ ಆನ್ ಟು 26 for 4. ಅಂತಿಮ 3 ಬಾಲ್ ಉಳ್ಕೊಳ್ಳುತ್ತೆ. ಸುರೇಶ್ ಬೊಮ್ಮಾಲಿ ದ ಅಗ್ರೆಸಿವ್ ಆಲ್ರೌಂಡರ್. ಸ್ವಲ್ಪ ಕಷ್ಟ ಇದೆ ಇಲ್ಲಿ GNRಗೆ ಆ ನಿಟ್ಟಿನಲ್ಲಿ. ಅಲ್ಲಿ ಯಾರು ಮ್ಯಾಜಿಕ್ ಮಾಡಿರೋದು ಅಂತ ಹೇಳಿದರೆ ಪ್ರಕಾಶ್ ಅವರು ನಿಜವಾಗ್ಲೂ ಈ ಒಂದು ಮ್ಯಾಚ್ನ ಹೈಲೈಟ್ ಪಾಯಿಂಟು. 7 SKIT ಸಿಕ್ಸರ್ ದಾಖಲಿಸಿರೋದು. ಇಟ್ಸ್ ಎ ಬ್ರಿಲಿಯಂಟ್ ಸಿಕ್ಸರ್. ಇಲ್ಲಿ ತಗೊಳ್ತಾರೆ, ಹೋಗುತ್ತಾ ಮ್ಯಾಕ್ಸಿಮಮ್, ಹೋಗಿಲ್ಲ, ಇಲ್ಲಿ ಹೋಗುತ್ತೆ ಕ್ಯಾಚು. ಅದೇ ಪ್ರಕಾಶು ತಗೊಂಡಿರೋದು ಕ್ಯಾಚ್ನ. 5ನೇ ವಿಕೆಟ್ ಹೋಗ್ತಾ ಇರೋದು. ಬಹುಶಃ ಬ್ಯಾಟಿಂಗ್ನಲ್ಲೂ ಕೂಡ ಕಮಾಲ್ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಅಲ್ಲಿ ಪ್ರಕಾಶ್ ಅವರು. ಇಲ್ಲಿ ಕ್ಯಾಚನ್ನು ಪಡ್ಕೊಳ್ತಾರೆ, ಮತ್ತೆ ಹೋಗುತ್ತೆ ವಿಕೆಟು. 5ನೇ ವಿಕೆಟ್ ಕಳ್ಕೊಳ್ತಾ ಇರೋದು. ಡೀಪ್ ಟ್ರಬಲ್ ಆಗುತ್ತೆ ಇವಾಗ GNRಗೆ ಅಂತಲೇ ಹೇಳ್ಬೋದು. ಇದೇನು ಮ್ಯಾಚ್ ಏನಾದ್ರು ಗೆದ್ದರೆ ಅದರ ನಿಜವಾದ ಹೀರೋ ಆಗಿರ್ತಾರೆ ಪ್ರಕಾಶ್ ಅವರು. 7 SKIT ಸಿಕ್ಸರ್ ದಾಖಲಿಸಿರೋದು ಈ ಒಂದು ಮ್ಯಾಚ್ನಲ್ಲಿ. 3ನೇ ದಿನದ ಅಂತಿಮ ಲೀಗ್ ಮ್ಯಾಚ್ ಆಗ್ತಾ ಇರೋದು. ಇನ್ನು ನಾಳೆ ಇರುತ್ತೆ ಅಸಲಿ ಆಟ. ರಣರಂಗ ಸೃಷ್ಟಿಯಾಗುತ್ತೆ ಇದೇ ಒಂದು ಗ್ರೌಂಡ್ನಲ್ಲಿ. ಹೈಲೈಟ್ ಟೂರ್ನಮೆಂಟು ಬೆಂಗಳೂರಿನ ಪರಿಸರದ ಹಿಸ್ಟ್ರಿ ಆಫ್ ಬೆಂಗಳೂರು, ದ ಹಿಸ್ಟ್ರಿ ಆಫ್ ಕರ್ನಾಟಕ ನಡೆಸ್ತಾ ಇರ್ತಕ್ಕಂಥ ಮೊದಲ ಟೂರ್ನಮೆಂಟ್ ಇದು. ಈ ಒಂದು ಬೆಂಗಳೂರಿನ ಪರಿಸರದಲ್ಲಿ ನಮ್ಮ ಸತೀಶ್ ರನ್ನವರ ಒಂದು ಆಸೆ, ಅವರ ಒಂದು ಕನಸು ಇಲ್ಲಿ ನನಸಾಗ್ತಾ ಇರೋದು. ನಾಳೆ ಇರುತ್ತೆ ರಣರಂಗದ ಆಟಗಳು. 2 ಟೀಮು ಫೈನಲ್ ಎಂಟ್ರಿ ಪಡ್ಕೊಳ್ತಾರೆ. ಯಾವ ತಂಡ ಬರುತ್ತೆ ಫೈನಲ್ಗೆ ನೋಡಬೇಕು. ಯಾವ ತಂಡ 6 ಲಕ್ಷಗಳ ಕ್ಯಾಶ್ ಪ್ರೈಸು, ಬೆಳ್ಳಿ ಟ್ರೋಫಿ, ಮ್ಯಾನ್ ಆಫ್ ದ ಸೀರೀಸ್ಗಾಗಿ ದ್ವಿಚಕ್ರ ವಾಹನ, ಈ ರೀತಿಯ ಒಂದು ಹೈ ಬಜೆಟಾಗಿ ನಡೀತಾ ಇರ್ತಕ್ಕಂಥ ಟೂರ್ನಮೆಂಟು. ಕಾಯ್ತಾ ಇದ್ದೀವಿ ನಾವು ಕೂಡ. ನಾಳೆ ಜಾಯ್ನ್ ಆಗ್ತಾರೆ ಎಲ್ಲರೂ ಕೂಡ, ನೀವು ಕೂಡ ಕಾಯ್ತಾ ಇರಿ. ಬರ್ತೀವಿ ನಾಳೆ ಬೆಳಗ್ಗೆ ಅಂತಿಮ ದಿನದ ಪಂದ್ಯಾಟಕ್ಕಾಗಿ. ಸೆಲ್ಲೆ ಬಿಟ್ಟಿರ್ತಕ್ಕಂಥ ಬಾಲು ಮತ್ತು ಡಾಟೆಡ್ ಡೆಲಿವರಿ. ಇಲ್ಲಿ ಪ್ರತಿಯೊಂದು ಡಾಟ್ ಬಾಲ್ ಕೂಡ ಎದುರಾಳಿ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು ನಮ್ಮ ಇಂಬಾರ್ ಅವರು ಜಾಯ್ನ್ ಆಗಿದ್ರು. ನೀವು ನೋಡ್ತಾ ಇರ್ಬೋದು ಬೆಳಗಿನ ಮ್ಯಾಚಲ್ಲಿ ಅಂಪೈರ್ ಕಾರ್ಯನಿರ್ವಹಿಸಿರೋದು ಇಂಬಾರ್ ಅವರು, ದ ಡ್ಯಾನ್ಸಿಂಗ್ ಅಂಪೈರ್, ದ ಚೆನ್ನೈ ಮುಲ್ದೋರವರು. ಎಷ್ಟು ಎಂಟರ್ಟೈನಿಂಗ್ ಮಾಡಿರೋದು. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ದಿನಗಳಲ್ಲಿ ಹೈಲೈಟ್ ಆಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಆ ಥರ ಎಂಟರ್ಟೈನ್ ಮಾಡೋ ಡ್ಯಾನ್ಸಿಂಗ್ ಅಂಪೈರ್ಗಳು ಇದ್ದಾರೆ. ಅದೇ ನಿಟ್ಟಿನಲ್ಲಿ ಚೆನ್ನೈ ಮೂಲದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಎಂಟರ್ಟೈನ್ ಮಾಡಿರೋರು ನಮ್ಮ ಇಂಬಾರ್ ಅವರು. ಅವರು ಕೂಡ ಭಾಳಷ್ಟು ಹೈಲೈಟ್ ಆಗಿದ್ದಾರೆ ನಮ್ಮ ಮಿತ್ರರಿಂದ ಟೂರ್ನಮೆಂಟಲ್ಲಿ. ಬಹುಶಃ ಕರ್ನಾಟಕದಲ್ಲಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಆರ್ಡರ್ಗಳನ್ನ ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅವರು ಕೂಡ. ಆ್ಯಂಡ್ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಇಂಬಾರ್ ಅವ್ರಿಗೆ. ಇಲ್ಲಿ ಆಗುತ್ತೆ ಸ್ಕೋರು 26 for 5. 26-5 5 ಓವರ್ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ 5th ಓವರು. ಸುರೇಶ್ ಬೊಮ್ಮಾಲಿ 2 ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ಪಡ್ಕೊಂಡಿರೋದು ಈ ಒಂದು ಓವರ್ನಲ್ಲಿ. ಡೀಪ್ ಟ್ರಬಲ್ಗೆ ಒಳಪಡಿಸಿರೋದು GNR ಅವ್ರನ್ನ. ಆರಂಭಿಕ ಟ್ರಂಪ್ ಕಾರ್ಡ್ ಬ್ಯಾಟರ್ಗಳನ್ನು ಕಳಿಸಿರೋದು ಪೆವಿಲಿಯನ್ ಗುಡ್ಗೆ. ಎಸ್ ಲಾಸ್ಟ್ ಉಳ್ಕೊಳ್ಳುತ್ತೆ 18 ಬಾಲ್ಸು ಬೇಕಾಗಿರೋದು. ಈಕ್ವೇಷನ್ನು 52 ಬೇಕಾಗಿರೋದು 18 ಬಾಲ್ಸಲ್ಲಿ. ಕಷ್ಟ ಅಂತೂ ಖಂಡಿತವಾಗ್ಲೂ ಇದೆ. ಅದೇ ರೀತಿಯಲ್ಲಿ ಪ್ರಕಾಶ್ ಏನು ಒಂದು ಸರಣಿಯಲ್ಲಿ 6 ಹೊಡೆದ್ರು, ಅದೇ ರೀತಿಯಲ್ಲಿ 6ಅನ್ನು ದಾಖಲಿಸಿದರೆ ಮಾತ್ರ ಇವಾಗ ಅವಕಾಶ ಇರುತ್ತೆ. ಇಲ್ಲವಾದರೆ ಪಂದ್ಯಾಟ ಒನ್ ಸೈಡ್ ಆಗುತ್ತೆ.
ಇಲ್ಲಿ ಜಯಿಸ್ಕೊಳ್ತಾರೆ ಹನುಮಂತೇಗೌಡರು. 11 ಮುಂದಿನ ಹಂತದ ಕ್ವಾಲಿಫೈರ್ ಹಂತಕ್ಕೆ ತಲುಪ್ತಾರೆ. ಎಷ್ಟು ಹೊಸ ಬೌಲರ್ ಬರ್ತಾರೆ. ಲೋಕೇಶ್ ಲಾಸ್ಟ್ 18 ಬಾಲ್ಸ್ 52 ರನ್ಸ್ ರಿಕ್ವೈರ್ಡ್. ಲೋಕೇಶ್ ಮೊದಲ ಬಾಲ್ 18ಕ್ಕೆ ಬೇಕಾಗಿರೋದು 52 ರನ್ನು. ಮಾಡ್ತಾರ ಇಲ್ಲಿ, ಡಿಫೆಂಡ್ ಮಾಡ್ತಾರ, ಚೇಸ್ ಮಾಡ್ತಾರ, ನೋಡಬೇಕು. ಶಫಲ್ ಆಗಿದ್ರು, ಶಾರ್ಟ್ ಪರ್ಫೆಕ್ಷನ್ ಬರಲ್ಲ ಇಲ್ಲಿ, ಕೇವಲ 1 ರನ್ ಬರುತ್ತೆ. ಈ ರೀತಿಯ ಓಟಗಳಲ್ಲಿ ಬೇಕಾಗಿಲ್ಲ, ಯಾಕಂದರೆ ಬೇಕಾಗಿರೋದು ಬಿಗ್ ಹಿಟ್ಸು, ಬಿಗ್ ಶಾಟ್ಸ್ಗಳು, ಸಿಕ್ಸರು, ಬೌಂಡ್ರಿಗಳು, SKIT ಸಿಕ್ಸರನ್ನು ದಾಖಲಿಸಬೇಕಿಲ್ಲಿ. ಆ ಥರ ಒಂದು ಶಾಟ್ಸ್ಗಳು ಬಂದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಯೂಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಹೈ ಬಜೆಟು ಟಾರ್ಗೆಟ್ನಲ್ಲಿ ಬಹುಪಾಲು ಮೊತ್ತವನ್ನು ದಾಖಲಿಸಿರೋದು ಯಾರಪ್ಪ ಅಂತ ಹೇಳಿದ್ರೆ ಪ್ರಕಾಶ್ ರವರು. ಎಂಥ ಒಂದು 7 ಸಿಕ್ಸರ್ ಅಂದರೆ ಹುಡುಗಾಟನೇ ಅಲ್ಲ ಇಲ್ಲಿ ದಾಖಲಿಸಿರೋದು. ಆ್ಯಂಡ್ ಇನ್ನೊಂದು ಬೇಜಾರಿನ ವಿಷಯ ಏನಪ್ಪ ಅಂತಂದರೆ ಟೂರ್ನಮೆಂಟ್ನ ಮೊದಲ ಒಂದು 50ರ ಪೂರೈಕೆಯ ಅವಕಾಶದಲ್ಲಿದ್ದರು, ಒಂದೇ ಒಂದು ರನ್ನಿಂದ ವಂಚಿತರಾಗಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಕೊಡ್ತಾರೆ ವೈಡ್ ಬಾಲು, ಎಕ್ಸ್ಟ್ರಾ ಸೋಟ ಆ್ಯಡ್ ಆಗುತ್ತೆ. ಸ್ಕೋರ್ ಆಗುತ್ತೆ ಇಲ್ಲಿ 28 ಫಾರ್ 5, 28-5. 17 ಬಾಲು 50 ರಿಕ್ವೈರ್ಡ್. 17 ಬಾಲ್ಸ್ 50 ರನ್ಸ್ ಇನ್ನು ಕೂಡ ಬರಬೇಕಾಗಿದೆ. ಹನುಮಂತೇಗೌಡರು 11 ಒಂದು ಹಂತದಲ್ಲಿ ವಸ್ತುಶಃ ಮೇಲುಗೈಲಿದ್ದಾರೆ. ನೋಡಬೇಕು, ಇನ್ನು ಕೂಡ ಮ್ಯಾಚ್ ಅಂತೂ ಖಂಡಿತವಾಗಲೂ ಇದೆ, ಅವಕಾಶಗಳಂತೂ ಖಂಡಿತವಾಗಲೂ ಇದೆ. ಪ್ರವೀಣ್ ಪುಟ್ಟು ಬೀಸುವಂಥ ಪ್ರಯತ್ನಗಳು, ಇಲ್ಲಿ ಬ್ಯಾಟರ್ಗೆ ರೀಚ್ ಆಗ್ತಾ ಇಲ್ಲ ಬಾಲು. ಮತ್ತೆ ಡಾಟ್ ಬಾಲ್ ಆಗುತ್ತೆ, ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಪ್ರವೀಣ್ ಪುಟ್ಟೂರವರು ಇದ್ದಾರೆ, ವೀರೇಶ್ ಅವರು ಇದ್ದಾರೆ. ಆರಂಭಿಕ 5 ವಿಕೆಟ್ಗಳನ್ನು ಕಳ್ಕೊಂಡಿದೆ GNR. ಇಲ್ಲಿ ಪ್ರವೀಣ್ ಪುಟ್ಟೂರವರು ಸ್ವಲ್ಪ ಮಟ್ಟಿಗೆ ಮ್ಯಾಜಿಕ್ ಮಾಡಬೇಕು, ಮಾಡ್ತಾರ ಕಾದು ನೋಡ್ಬೇಕು. ಯಾಕಂದರೆ ಒಬ್ಬ ಬ್ಯಾಟರ್ ಏನೂ ಮಾಡೋಕ್ಕಾಗಲ್ಲ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಟ್ರಂಪ್ ಕಾರ್ಡ್ ಆಟಗಾರರು ಸ್ವಲ್ಪ ಮಟ್ಟಿಗೆ ಪ್ರೆಸರ್ನ ಕ್ಲಿಯರ್ ಮಾಡಿಕೊಟ್ರೆ ಅದು ಸ್ವಲ್ಪ ಯೂಸ್ ಆಗುತ್ತೆ ಮಧ್ಯಮ ಕ್ರಮಾಂಕದಲ್ಲಿ ಬರೋ ಆಟಗಾರರಿಗೆ. ಯಾವುದೇ ಒಂದು ಪ್ರಯತ್ನಗಳಿಲ್ಲಿ ಆಗಿಲ್ಲ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ರವೀಣ್ ಪುಟ್ಟೂರವರು. ಎಸ್, ಇವಾಗ ಸ್ಕೋರ್ ಆಗುತ್ತೆ 28 ಫಾರ್ 5. ಅಂತಿಮ 3 ಬಾಲ್ ಉಳ್ಕೊಳ್ಳುತ್ತೆ. ಬೇಕಾಗಿರೋದು ಈಕ್ವೇಷನ್ನು 15 ಬಾಲು 50 ರನ್ನು, ಭರಪೂರ 50 ರನ್ಸ್ ಬೇಕಾಗಿರೋದು. 4ನೇ ಬಾಲು ಮತ್ತೆ ಟ್ರೈ ಮಾಡ್ತಾರೆ, ಸಿಗಲ್ಲ. ಇದು ಡಾಟ್ ಬಾಲು, ಪ್ರತಿಯೊಂದು ಡಾಟ್ ಬಾಲ್ ಆಗುತ್ತೆ ಇಲ್ಲಿ. ಪ್ರೆಸರು ಬೇಕಾಗುತ್ತೆ ಇಲ್ಲಿ, 50 ರನ್ನು ಬೇಕಾಗಿರೋದು. ಈ ಥರ ಸಿಂಗಲ್ಲು ಡಬಲ್ ಏನು ಬೇಕಾಗಲ್ಲ ಇಲ್ಲಿ, ಬೇಕಾಗಿರೋದು ಬಿಗ್ ಹಿಟ್ಸ್ಗಳು ಮಾತ್ರ. ಬ್ಯಾಕ್ ಟು ಬ್ಯಾಕ್ ಬಿಗ್ ಹಿಟ್ಸ್ಗಳು ಬಂದರೆ ಮಾತ್ರ ಅವಕಾಶಗಳನ್ನು ಪಡ್ಕೊಳ್ಳೋದು GNR. ಇಟ್ಸ್ ಎ ಕ್ರೂಷಿಯಲ್ ಮ್ಯಾಚು, ಡ್ಯೂ ಆರ್ ಡೈ ನಡೀತಾ ಇರೋದು. ಸೋತ್ರೆ ಟೂರ್ನಮೆಂಟಿನ ಹೊರಗುಳಿಯುತ್ತೆ, ಗೆದ್ದರೆ ಮಾತ್ರ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕಾಣುತ್ತೆ. ಆಲ್ರೆಡಿ 7 ಟೀಮ್ಸ್ ಹೋಗಿದ್ದಾರೆ ಕ್ವಾಲಿಫೈರ್ ಹಂತಕ್ಕೆ, 16 ಫ್ರಾಂಚೈಸಿ ಟೀಮ್ ಮಾಡಿರೋದು. ಇಲ್ಲಿ ಅಂತಿಮ 1 ಮ್ಯಾಚು ಉಳ್ಕೊಂಡಿದೆ ಲೀಗ್ನಲ್ಲಿ. ಲಾಸ್ಟ್ ಬಾಲ್ ಉಳ್ಕೊಳುತ್ತೆ ಲೋಕೇಶ್. ಇಲ್ಲಿ ಡಾಟ್ ಬಾಲು, ಓವರ್. ಎಸ್, ಇಲ್ಲಿ TV ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ನೇರ ನಿರ್ಣಾಯಕರು ಡಾರ್ಲಿಂಗ್ ದೀಪು. TV ಅಂಪೈರ್ ಡಿಸಿಷನ್ಗಳು ಕೊಡಬೇಕಾಗಿದೆ. ಎಸ್, ಲಾಸ್ಟು ಲೀಗ್ ನಡೀತಾ ಇರೋದು. ಬ್ಯಾಕ್ ಟು ಬ್ಯಾಕ್ 4 ಡಾಟ್ ಬಾಲ್ಗಳನ್ನು ಮಾಡಿದ್ದು ಲೋಕೇಶ್ ಅವರು. 28 ಫಾರ್ 5 ಆಗಿದೆ ಇಲ್ಲಿ. TV ಅಂಪೈರ್ ಡಿಸಿಷನ್ಗಳು ಇನ್ನೂ ಕೂಡ ಬರಬೇಕಾಗಿದೆ. ಪ್ರವೀಣ್ ಪುಟ್ಟು, ಯಾಕಂದರೆ ಇಲ್ಲಿ ಕೊಡ್ತಾರೆ. ಇಟ್ಸ್ ಅ ಫೇರ್ ಡೆಲಿವರಿ, ರಿವ್ಯೂ ಅನ್ಸಕ್ಸಸ್ಫುಲ್. ಕಂಪ್ಲೀಟ್ ಆಗುತ್ತೆ ಓವರು. ಎಂಡ್ ಆಫ್ 6 ಓವರ್. ಸ್ಕೋರ್ ಇಸ್ ನೌ ಮೂವ್ಸ್ ಆನ್ ಟು 28 ಫಾರ್ 5, 28-5. ಶಾರ್ಟ್ ವಾಸ್ 6 ಓವರ್. ಸ್ಕೋರ್ ಆಗುತ್ತೆ 28-5. ಬೇಕಾಗಿರೋದು ಈಕ್ವೇಷನ್ 12ಕ್ಕೆ 50 ರನ್ನು. ಪ್ರತಿ ಒಂದು ಬಾಲ್ಗೂ ಸಿಕ್ಸರನ್ನು ಯೋಚನೆ ಮಾಡಲೇಬೇಕು ಈಗ, ಯಾಕಂದರೆ ಬಿಗ್ ಹಿಟ್ಸ್ಗಳು ಬೇಕಾಗುತ್ತೆ ಇಲ್ಲಿ. 1-2 ರನ್ನು ಯಾವುದು ಕೌಂಟ್ ಆಗಲ್ಲ. ಟರ್ನ್ ಆಗಬೇಕು, ಮ್ಯಾಚ್ ಟರ್ನ್ ಮಾಡಬೇಕು ಇವಾಗ. ಆ ಒಂದು ಬಿಗ್ ಹಿಟ್ಸ್ಗಳನ್ನ ಬರಬೇಕು. SKIT ಸಿಕ್ಸರ್ ಬರಬೇಕು.
ಎಸ್ ಹಾಗೆಯೇ ಈ ಹಿಂದಿನ ಟೈಮ್ನಲ್ಲಿ ನಮ್ಮ ಜೊತೆಯಾಗಿದ್ದರು ಶ್ರೀಯುತ ಭೂಮೇಶ್ರವರು ಸಖತ್ತಾಗಿ ಮಾತಾಡಿದ್ರು. ಆ್ಯಂಡ್ ಭಾಳ ಸಮಯಗಳ ಬಳಿಕ ನಮ್ಮ ಜೊತೆ ಕಾಮೆಂಟ್ರಿಗೆ ಮರಳಿದ್ರು ಅವರು. ನಮ್ಮ ಮೇನ್ ಆರ್ಗನೈಸರ್ ಅವರು ಒಬ್ಬರು ಕೂಡ ಈ ಒಂದು ಟೂರ್ನಮೆಂಟ್ಗೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವರು ಕೂಡ ಕಾಯ್ತಾ ಇದ್ದಾರೆ ನಾಳೆ ಒಂದು ಅಂತಿಮ ದಿನಕ್ಕಾಗಿ 3 ದಿನಗಳ ಪರ್ಯಂತ ತುಂಬ ಕಷ್ಟಪಟ್ಟಿದ್ದಾರೆ. ಇಲ್ಲಿ ಹೋಗುತ್ತೆ ಸಿಕ್ಸರು, ಇದು ಬೇಕಾಗಿತ್ತು. ಇಲ್ಲಿ ಹೊಡೆದಿರೋದು ವೀರೇಶ್ ರವರು 6 ರನ್ನು. SKIT ಮೊದಲ ಸಿಕ್ಸರ್ ಹೊಡೆದಿರೋದು. ಮೊದಲೇ ಹೇಳಿದ್ವಿ ಇಲ್ಲಿ ಬೇಕಾಗಲ್ಲ 1-2 ರನ್ನು ಬೇಕಾಗಿರೋದು. ಬಿಗ್ ಹಿಟ್ಸು SKIT ಸಿಕ್ಸರ್ ಹೊಡಿಬೇಕು. ಈ ಥರ ಸಿಕ್ಸರ್ ಹೊಡೆದ್ರೆ ಮಾತ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ, ರೀಚ್ ಮಾಡೋಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಮಾಡಿರೋದು ವೀರೇಶ್ ರವರು ಸ್ವಲ್ಪ ಮಟ್ಟಿಗೆ ನಂಬಿಕೆ ಗಟ್ಟಿ ಮಾಡಿದ್ರು ಅಂತಲೇ ಹೇಳ್ಬೋದು. 34 ರನ್ನು, 34 ಫಾರ್ 5 ಬೇಕಾಗುತ್ತೆ. ಇಲ್ಲಿ 78 ರನ್ನು ಬೇಕಾಗಿರೋದು. ಈಗ ಆಲ್ರೆಡಿ ಪ್ರೀ ಕ್ಲೈಮ್ಯಾಕ್ಸ್ ಓವರ್ ಹತ್ರ ಬಂದಿದ್ದಾರೆ. ಇಲ್ಲಿ ಬೇಕಾಗುತ್ತೆ ಪ್ರತಿಯೊಂದು ಬಾಲ್ಗೂ ಕೂಡ ಯೋಚನೆ ಮಾಡಬೇಕು ಸಿಕ್ಸರ್ಗೆ. ಎಸ್ ಮತ್ತೆ ಯೋಚನೆ ಮಾಡ್ತಾರೆ, ಇದು ಹೋಗಲ್ಲ, ಮ್ಯಾಕ್ಸಿಮಮ್ಮು ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ. ತಗೊಳ್ತಾರೆ ಕೇವಲ 1 ರನ್ನು. ಇಲ್ಲಿಂದ ಮತ್ತೆ ಸ್ವಲ್ಪ ಮಟ್ಟಿಗೆ ವಾಪಸಾತಿ ಮಾಡ್ತಾ ಇದೆ ಹನುಮಂತೇಗೌಡರು. 11 10 ಬಾಲ್ಸು 43 ರಿಕ್ವೈರ್ಡು. ಬಹುಶಃ ಭಾಳಷ್ಟು ಕಷ್ಟ ಇದೆ. ಆಲ್ರೆಡಿ ಪಂದ್ಯಾಟ ಒನ್ ಸೈಡ್ ಆಗಿದೆ, ಆದರೂ ಕೂಡ ಅವಕಾಶಗಳಂತೂ ಖಂಡಿತವಾಗ್ಲೂ ಇದೆ. ನೋಡಬೇಕು ಇನ್ನು ಏನಾಗುತ್ತೆ ಮ್ಯಾಚನ್ನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಕ್ರಿಕೆಟ್ ಯಾವುದೇ ಟೈಮಲ್ಲಿ ಕೂಡ ಅನ್ಪ್ರಿಡಿಕ್ಟಬಲ್ಲು. ಕೆಲವೊಬ್ಬ ಆಟಗಾರರು ನಾವು ಈ ಥರ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ನೋಡಿದ್ದೇವೆ, ಕೊನೆಯ ಕ್ಷಣದಲ್ಲಿ ಕೂಡ ಪಂದ್ಯಾಟ ಗತಿ ಪರಿವರ್ತನೆ ಆಗುತ್ತೆ. ಈ ರೀತಿಯ ನಿದರ್ಶನಗಳು ಇವತ್ತು ಟೆನ್ನಿಸ್ ಬಾಲ್ ಟೂರ್ನಮೆಂಟಲ್ಲಿ ಖಂಡಿತವಾಗ್ಲೂ ಇದೆ. ಆದರೆ ಇಲ್ಲಿ ಸ್ವಲ್ಪ ಕಷ್ಟ ಅಂತೂ ಖಂಡಿತವಾಗ್ಲೂ ಇದೆ. ನೋಡಬೇಕು, ಅದರ ಅವಕಾಶಗಳು ಪೂರ್ಣ ಪ್ರಮಾಣವಾಗಿ ಹನುಮಂತೇಗೌಡರು 11 ಪರವಾಗಿದೆ. ಇಲ್ಲಿ ಬಿಡ್ತಾರೆ, ಮತ್ತು ಶಾರ್ಟ್ ಪರ್ಫೆಕ್ಷನ್ಗೆ ಅವಕಾಶ ಮಾಡಿಕೊಡಲ್ಲ ಪ್ರಮೋದ. ದ ಸೆಕೆಂಡ್ ಬಾಲ್ ಇಸ್ 1 ರನ್ ಹ್ಯಾಸ್ ಬಿನ್ ಟೇಕನ್. The score is now moves on to 36 for 5. 36ಕ್ಕೆ 5. Last 3 balls remaining at the end of a pre-climax 7th over. Equation 9 balls 42 required. ನಾಲ್ಕನೇ ಬಾಲು, ಇಲ್ಲಿ ಡಾಟೆಡ್ ಡೆಲಿವರಿ. ಆಲ್ಮೋಸ್ಟ್ ಪಂದ್ಯಾಟ ಒನ್ ಸೈಡ್ ಆಗಿದೆ. ಹನುಮಂತೇಗೌಡರು 11 ಆಲ್ಮೋಸ್ಟ್ ಪಂದ್ಯಾಟವನ್ನು ಜಯಿಸುವಂಥ ಎಲ್ಲ ಲಕ್ಷಣಗಳು ಆಲ್ಮೋಸ್ಟ್ 100ಗೆ 75% ಆಲ್ರೆಡಿ ಇವಾಗ ಆಯಿತು. ಎಸ್ ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 8ಕ್ಕೆ ಬೇಕಾಗಿರೋದು 42 ರನ್ನು. 5ನೇ ಬಾಲು ಬೀಸುವಂಥ ಪ್ರಯತ್ನವನ್ನು ಮಾಡ್ತಾರೆ, ಮತ್ತು ಶಾರ್ಟ್ ಪರ್ಫೆಕ್ಷನ್ ಬರಲ್ಲ. ಸ್ಕ್ವೇರ್ ಲೆಗ್ ಮೇಲೆ ಕ್ಷೇತ್ರಕ್ಷಣೆ ಮಾಡಿರೋದು. ಒಳ್ಳೆ ಫೀಲ್ಡಿಂಗ್ ಪ್ಲೇಸ್ಮೆಂಟನ್ನು ಮಾಡ್ಕೊಂಡಿದ್ದಾರೆ, ನಾವು ನೋಡ್ಬೋದು. ಇಲ್ಲಿ ಸ್ಕ್ವೇರ್ ಲೆಗ್ ಆಗಿರ್ಬೋದು, ಮಿಡ್ ವಿಕೆಟು. ಈ ಕಡೆ ಬಂದರೆ ಲಾಂಗ್ ಲೆಗ್ ಮೇಲೆ ಒಳ್ಳೆ ಫೀಲ್ಡರ್ಗಳನ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆ ಕಡೆ ಬಂದರೆ ಕವರ್ಸ್ ಮೇಲ್ಭಾಗದಲ್ಲಿ ಆಗಿರ್ಬೋದು, ಹಾಗೆಯೇ ಎಕ್ಸ್ಟ್ರಾ ಕವರ್ಸಲ್ಲಿ ಲಾಂಗನ್ನು ಮೇಲ್ಗಡೆ ಯಾವುದೇ ಫೀಲ್ಡರ್ಗಳಿಲ್ಲ. ಯಾಕಂದರೆ ಯೋಚನೆ ಮಾಡ್ತಾರೆ ಇವಾಗ ಬಿಗ್ ಹಿಟ್ಸ್ಗೆ ಟ್ರೈ ಮಾಡ್ತಾರೆ, ನಾವು ಈ ಒಂದು ರನ್ಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಫೀಲ್ಡಿಂಗ್ ಪ್ಲೇಸ್ಮೆಂಟನ್ನು ಮಾಡಿರೋದು. ಎಸ್ ಅದೇ ರೀತಿಯಲ್ಲಿ ಬ್ಯಾಟರ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಎಸ್ ಇಲ್ಲಿ ತಗೊಳ್ತಾರೆ 1 ರನ್ನು. ಓವರ್ ಕಂಪ್ಲೀಟ್ ಆಗುತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ 7th ಓವರ್. ಸ್ಕೋರ್ ಇಸ್ ನಮ್ 38. ಬೇಕಾಗಿರೋದು ಲಾಸ್ಟು 6 ಬಾಲು 40 ರನ್ನು. ಬಹುಶಃ ಇಲ್ಲಿ ಪ್ರತಿಯೊಂದು ಬಾಲ್ಗೂ ಸಿಕ್ಸರ್ ಹೊಡೆದ್ರೂ ಕೂಡ 36 ರನ್ ಆಗುತ್ತೆ. 4 ರನ್ಗಳಿಂದ ಜಯಿಸ್ತಾರೆ. ಆದರೆ ನೋ ಬಾಲ್ ಸಹಿತ ಚೆಂಡು, ವೈಡ್ ಸಹಿತ ಚೆಂಡುಗಳು ಮಾತ್ರ ಉಳಿಸುತ್ತೆ. ಆದರೆ ಪ್ರತಿಯೊಂದು ಚೆಂಡಿಗೂ ಸಿಕ್ಸರನ್ನು ದಾಖಲಿಸಿದರೆ ಮಾತ್ರ ಈ ರೀತಿಯ ಒಂದು ಅವಕಾಶ. ಆಲ್ರೆಡಿ ಪಂದ್ಯಟ ಒನ್ ಸೈಡ್. ಎಸ್ ಇಲ್ಲಿ ಬರ್ತಾ ಇದ್ದಾರೆ ಡೇಂಜರಸ್ ಬ್ಯಾಟರು. ಕೊನೆಯ ಓವರ್ಗಾಗಿ ಅಂತಿಮ 6 ಚೆಂಡು 7 SKIT ಸಿಕ್ಸರ್ ದಾಖಲಿಸಿದಂಥ ಆಟಗಾರ ಪ್ರಕಾಶ್ ಬರ್ತಾ ಇರೋದು ಬೌಲಿಂಗ್ನಲ್ಲಿ. ಅಂತಿಮ ಮ್ಯಾಚ್ನಲ್ಲಿ ಹೈಲೈಟ್ ಪಾಯಿಂಟ್ ಆಗಿದೆ ಇವತ್ತು. ಆದರೆ ಬಹುಶಃ ಬೇಜಾರಿನ ವಿಷಯ ಏನಪ್ಪ ಅಂತಂದರೆ 1 ರನ್ನಿಂದ ವಂಚಿತರಾಗಿರೋದು. ವೈಯಕ್ತಿಕ 50 ಮೊತ್ತಕ್ಕೆ ಬಹುಶಃ ಈ ಒಂದು ಸಾಧನೆಯನ್ನು ಟೂರ್ನಮೆಂಟ್ನಲ್ಲೇ ಯಾರೂ ಮಾಡಿಲ್ಲ. ಆ ಒಂದು ಅವಕಾಶಗಳಂತೂ ಇತ್ತು, ಅದು 1 ರನ್ಗಳಿಂದ ವಂಚಿತರಾದ ಅಂತ ಹೇಳಿದ್ರೆ ಕೆಲವೊಂದು ಸಲ ಇಂಥ ಒಂದು ಪಾಯಿಂಟ್ಗಳು ಆ ಬ್ಯಾಟರ್ಗೆ ಸ್ವಲ್ಪ ಮಟ್ಟಿಗೆ ಬೇಜಾರಿನ ವಿಷಯ ಆಗುತ್ತೆ. ಯಾಕಂತ ಹೇಳಿದ್ರೆ ಕೊನೆಯ ಕ್ಷಣದಲ್ಲಿ ಅವಕಾಶಗಳು ಇದ್ದಾಗ ಅದನ್ನು ಕಳ್ಕೊಂಡ್ಬಿಟ್ರೆ ಅದರ ನೋವು ಅರ್ಥವಾಗುತ್ತೆ. ಯಾಕಂದರೆ ಒಬ್ಬ ಆ್ಯಸ್ ಎ ಪ್ಲೇಯರ್ ಆಗಿರ್ಬೋದು, ನಾವು ನೋಡಿದ್ದೇವೆ ತುಂಬ ಟೂರ್ನಮೆಂಟ್ಗಳಲ್ಲಿ 1 ರನ್ನಿಂದ ವಂಚಿತರಾಗೋದು. ಇಲ್ಲಿ ಡಾಟ್ ಬಾಲ್, ಓಟಗಳಿಗೆ ಅವಕಾಶ ಮಾಡಿಕೊಡಲ್ಲ. ಲಾಸ್ಟ್ 5 ಬಾಲ್ಸ್ ಆಲ್ರೆಡಿ ಜಯದತ್ತ ಹನುಮಂತೇಗೌಡರು 11. ಇನ್ನೇನು ಜಯಿಸಿ ಮುಂದಿನ ಹಂತದ ತೇರ್ಗಡೆ ಹಂತದಲ್ಲಿದ್ದಾರೆ. ಪ್ರಕಾಶ್ ಮತ್ತೆ ಸೆಕೆಂಡ್ ಬಾಲು. ಎಸ್ ಇಲ್ಲಿ ಬಿಟ್ಟಿರೋದು ಶಾರ್ಟ್ ಪರ್ಫೆಕ್ಷನ್ ಮತ್ತೆ ಬರಲ್ಲ, ಕೇವಲ 1 ರನ್ ಮಾತ್ರ ಆ್ಯಡ್ ಆಗುತ್ತೆ. ಆಲ್ರೆಡಿ ಹನುಮಂತೇಗೌಡರು 11 ಜಯಿಸುವಂಥ ಲೆಕ್ಕಾಚಾರಗಳನ್ನು ಪಡ್ಕೊಳ್ತಾ ಇದೆ. ಮುಂದಿನ ಹಂತದ ತೇರ್ಗಡೆಗಾಗಿ ಖುಷಿಯಾಗಿದ್ದಾರೆ ಪ್ರಕಾಶ್ ಅವರು.
ಯಾಕಂದರೆ ಈ ಒಂದು ಮ್ಯಾಚ್ನಲ್ಲಿ ಹೀರೋ ಅಂತಲೇ ಹೇಳ್ಬೋದು ಪ್ರಕಾಶ್ ಅವರು. ಇವತ್ತೇನು ಟಾರ್ಗೆಟಲ್ಲಿ ಚೇಂಜ್ ಮಾಡೋಕ್ಕೆ ಕಷ್ಟಪಡ್ತಾಯಿದ್ರೆ ಅದರ ಬಹುಪಾಲು ಮೊತ್ತವನ್ನು ದಾಖಲಿಸಿದ್ದು 49 ರನ್ ಹೊಡೆದಿರೋದು. ಬಹುಶಃ ಇಲ್ಲಿ ಏನು ಮ್ಯಾಕ್ಸಿಮಮ್ ಇವಾಗ ನೋಡಿ 40 ಸ್ಕೋರ್ ಆಗಿದೆ, ಬೇಕಾಗಿರೋದು ಇನ್ನು 38 ಓಟಗಳು, 3 balls 38. ಈ ಎಲ್ಲ ರನ್ಗಳು ಕೂಡ ಸಿಕ್ಸರ್ನ SKIT ಸಿಕ್ಸರಿಂದ ಬಂದಿರತಕ್ಕಂಥ ರನ್ನು ನಮ್ಮ ಪ್ರಕಾಶ್ ಅವರು ಹೊಡೆದಿರೋದು. ಇಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಯಾಕಂದರೆ ಹನುಮಂತೇಗೌಡರು 11 ಕ್ವಾಲಿಫೈ ಆಗುವಂಥ ಲಕ್ಷಣ ಕಾಯ್ತಾ ಇದೆ. ಸುರೇಶ್ ಬೊಮ್ಮಾಲಿ ಅವರು ಕೂಡ ಖುಷಿಯಾಗಿದ್ದಾರೆ, ಕಾಯ್ತಾ ಇದ್ರು ಇದೇ ಒಂದು ಕ್ಷಣಕ್ಕೋಸ್ಕರವಾಗಿ. ಸುರೇಶ್ ಬೊಮ್ಮಾಲಿ ಅವರು ಅಗ್ರೆಸಿವ್ ಆಲ್ರೌಂಡರು, ಇಲ್ಲಿ ನಮ್ಮ ಲಾಂಗ್ ಆಫ್ ಮೇಲ್ಭಾಗದಲ್ಲಿದ್ದಾರೆ. ಪ್ರಕಾಶ್ ಅವರು ಅಂತಿಮ ಬಾಲ್ ಉಳ್ಕೊಳುತ್ತೆ, ಲಾಸ್ಟ್ 1 ಬಾಲು ಕ್ವಾಲಿಫೈರ್ಗಾಗಿ ಅಂತಿಮ ಪಂದ್ಯಾಟ. ಎಸ್, ಇದರೊಂದಿಗೆ ಡಿಪೈ ಶಾಟು. ಸುರೇಶ್ ಬೊಮ್ಮಾಲಿ ಟ್ರೈ ಮಾಡ್ತಾರಾ? ಇಲ್ಲ, ಇಲ್ಲಿ ಓಕೆ ಹನುಮಂತೇಗೌಡರು 11 ಆಗುತ್ತೆ ಕ್ವಾಲಿಫೈ. ಇದರೊಂದಿಗೆ ಇವತ್ತಿನ ಪಂದ್ಯಾಟಗಳು ಮುಕ್ತಾಯವನ್ನು ಕಾಣುತ್ತೆ. ಎಸ್, ಅಂತಿಮ ಒಂದು ಬಾಲ್ನಲ್ಲಿ ಹನುಮಂತೇಗೌಡರು 11 ಜಯವನ್ನು ದಾಖಲಿಸಿ ಕ್ವಾಲಿಫೈರ್ ಹಂತಕ್ಕೆ ತಲುಪ್ತಾ ಇದೆ. ಧನ್ಯವಾದನ ತಿಳಿಯಪಡಿಸ್ತಾ ಇದ್ದೇವೆ. ಹಾಗೆಯೇ ಆಡಿದಂಥ GNR ತಂಡಕ್ಕೂ ಕೂಡ ಧನ್ಯವಾದಗಳು. ಟೂರ್ನಮೆಂಟಿಂದ ಹೊರಗುಳಿತಿದ್ದಾರೆ ಎಲ್ಲ ಧನ್ಯವಾದಗಳು. ನಾವು ಮತ್ತೆ ಪೋಸ್ಟು ನಮ್ಮ ಪ್ರೆಸೆಂಟಿಂಗ್ ಸೆರೆಮನಿಯಲ್ಲಿ ಸಿಗ್ತೇವೆ. ಧನ್ಯವಾದಗಳು. ಮತ್ತೆ ಸಿಗೋಣ ನಾಳೆ ಅಂತಿಮ ದಿನದ ಪಂದ್ಯಾಟ. ಎಸ್, ಮತ್ತೆ ಸಿಗ್ತೀವಿ ಪ್ರೆಸೆಂಟಿಂಗ್ ಸೆರೆಮನಿಯಲ್ಲಿ, ಕಾಯ್ತಾ ಇರಿ. ಅದರೊಂದಿಗೆ ಇವತ್ತಿನ ಒಂದು 3ನೇ ದಿನದ ಮ್ಯಾಚು ಮುಕ್ತಾಯವನ್ನು ಕಾಣುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬೇರೆ ತಗೊಂತೀರಾ ಸರಿ? ಏನು ಅಂತ ಹೇಳಿ, ನಾನು ಏನಾದ್ರು ಕುಡಿತೀನಿ ಅಂತ. ಪೊಲೀಸ್ನವ್ರು ಬಂದಿರೋ ಒಂದೇ ನಿಮಿಷ.
ಚೆಕ್. ಹಲೋ ಹಲೋ. ಎಷ್ಟು ಟೀಮ್ ಇದೆ ನಾಳೆ ಫೈನಲ್ ಬಂದು? ನಾಳೆ ಫೈನಲ್ ಆಗುತ್ತೆ. ಯಾವ್ದು ಬರುತ್ತೋ ಅದು ನಾಳೆ ಫೈನಲ್. ನಾಳೆ ಎಷ್ಟು ಗಂಟೆಯಿಂದ